ಈ ಒಂದು ಲಾಕ್ಡೌನ್ ಸಿಚುವೇಶನ್ ನಲ್ಲಿ ಯಾವ ರೀತಿ ನಮ್ಮ ಜೀವನವನ್ನ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ನಮಗೆ ವಿವರವಾಗಿ ತಿಳಿಸ್ಕೊಳ್ಳೋದಕ್ಕೆ ಅಂತ ನಮ್ಮ ನಡುವೆ 3 ಎಕ್ಸ್ಪರ್ಟ್ಸ್ ಇದ್ದಾರೆ. ಇವರ ಪರಿಚಯ ಒಂದೊಂದಾಗಿ ಮಾಡ್ಕೊಡ್ತೀನಿ. ಮೊದಲನೇದಾಗಿ ಡಾಕ್ಟರ್ ರಾಜಲಕ್ಷ್ಮಿ ಕೌಶಿಕ್. ಇವರು 20 ವರ್ಷಗಳಿಂದ ಮಾನಸಿಕ ಸ್ವಾಸ್ಥ್ಯ ತಜ್ಞೆಯಾಗಿ, ಆಪ್ತ ಸಮಾಲೋಚನಾ ಮನಃಶಾಸ್ತ್ರಜ್ಞೆಯಾಗಿ, ಇನ್ಫರ್ಟಿಲಿಟಿ ಕೌನ್ಸಿಲರ್ ಆಗಿ ಬೆಂಗಳೂರಿನ ಸ್ಪಂದನ ಆಸ್ಪತ್ರೆ, ಬೋರಿಂಗ್ ಹಾಸ್ಪಿಟಲ್, ಮಣಿಪಾಲ್ ಹಾಸ್ಪಿಟಲ್ಗಳಲ್ಲಿ ಕಾರ್ಯನಿರ್ವಹಿಸಿ ಇದೀಗ ಇಂಡಿಯನ್ ಏರ್ ಫೋರ್ಸ್ ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರ ಪರಿಣತಿ ಒತ್ತಡ ನಿರ್ವಹಣೆಯ ತಂತ್ರಗಳು, ಆತ್ಮಹತ್ಯೆ ತಡೆಗಟ್ಟುವಿಕೆ, ಜೀವನ ಕೌಶಲ್ಯಗಳು, ಮನೋಚಿಕಿತ್ಸೆ, ಪ್ರೇರಣಾ ಕೌಶಲ್ಯ, ಅಧ್ಯಯನ ಕೌಶಲ್ಯ ಇತ್ಯಾದಿ. ಡಾಕ್ಟರ್ ರಾಜಲಕ್ಷ್ಮಿ ಕೌಶಿಕ್ ಅವರಿಗೆ ಸ್ವಾಗತ. ಇನ್ನು ಇವರ ಬಳಿ ಪ್ರೇಕ್ಷಕರು ಮಾನಸಿಕ ಒತ್ತಡಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಚಾಟ್ ಮೆಸೇಜ್ ಮೂಲಕ ಕೇಳಬಹುದು. ಇಲ್ಲಿ ಕೆಳಗಡೆ ಒಂದು ಚಾಟ್ ಐಕನ್ ಇದೆ, ಅಲ್ಲಿ ಹೋಗಿ ನೀವು ನಿಮ್ಮ ಪ್ರಶ್ನೆಗಳನ್ನ, ಸಮಸ್ಯೆಗಳನ್ನ ಟೈಪ್ ಮಾಡಿ ಕೇಳಬಹುದು. ಅದನ್ನ ನಾವು ಸೆಲೆಕ್ಟ್ ಮಾಡಿ ಅವರಿಂದ ಉತ್ತರವನ್ನ ಪಡ್ಕೋತೀವಿ. ಇನ್ನು ನಮ್ ಜೊತೆ ಇಬ್ರು ಡಯಟಿಷಿಯನ್ಸ್ ಇದ್ದಾರೆ, ಆಹಾರ ತಜ್ಞರು. ಅವರ ಪರಿಚಯ ಡಾಕ್ಟರ್ ಮಿತ್ರಾ ವಿಂದಾ ಅನೀಶ್. ಇವರು ಫುಡ್ ಸೈನ್ಸ್ ಅಂಡ್ ನ್ಯೂಟ್ರಿಷನ್ ನಲ್ಲಿ PhD ಮಾಡಿ ಇದೀಗ ಬೆಂಗಳೂರಿನ ಮೌಂಟ್ ಕಾರ್ಮೆಲ್ ಕಾಲೇಜಿನ ನ್ಯೂಟ್ರಿಷನ್ ಅಂಡ್ ಡಯಟೆಟಿಕ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇಂಡಿಯನ್ ಡಯಟೆಟಿಕ್ಸ್ ಅಸೋಸಿಯೇಷನ್ ಮೆಂಬರ್ ಕೂಡ ಹೌದು ಇವರು. ಮೇಡಮ್, ತಮಗೂ ಕೂಡ ಸ್ವಾಗತ, ಸುಸ್ವಾಗತ. ಹಾಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಇನ್ನೊಬ್ಬ ಡಯಟಿಷಿಯನ್ ನಮ್ಮ ಜೊತೆ ಸೇರೋರಿದ್ದಾರೆ. ಅವರು ಚೈತ್ರ ಆರ್ ರಾವ್ ಅಂತ. ಇವರು ಈಗ ಸದ್ಯಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಮಹಿಳಾ ಮೇಲ್ವಿಚಾರಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನ ಸೇರ್ಕೊಳ್ತಾರೆ. ಅವರು ಕೂಡ ಡಯಟ್ ಬಗ್ಗೆ ನಮಗೆ ವಿವರವಾಗಿ ತಿಳಿಸ್ಕೊಡ್ತಾರೆ. ಈಗ ಮೊದಲನೇದಾಗಿ ಮಾನಸಿಕವಾಗಿ ನಾವು ಯಾವ ರೀತಿಯಾಗಿ ಈ ಒಂದು ಸಿಚುವೇಶನ್ ಅನ್ನ ಎದುರಿಸೋದಕ್ಕೆ ಸಿದ್ಧವಾಗಿರ್ಬೇಕು. ಆಲ್ರೆಡಿ ಬಂದಿದೆ, ಈಗ ಮಧ್ಯಭಾಗದಲ್ಲಿ ಇದೀವಿ ಅಂದ್ಕೊಳ್ಳಿ. ಸೊ ಇದನ್ನ ಯಾವ ರೀತಿ ನಾವು ಎದುರಿಸ್ಬೇಕು ಅನ್ನೋದನ್ನ ನಮ್ಮ ಡಾಕ್ಟರ್ ರಾಜಲಕ್ಷ್ಮಿ ಕೌಶಿಕ್ ಅವರು ಬ್ರೀಫ್ ಆಗಿ ಹೇಳ್ತಾರೆ. ಆಮೇಲೆ ನಾವು ಕ್ವಶನ್ಸ್ ಅನ್ನ 1 by 1 ತಗೋತೀವಿ. ಓವರ್ ಟು ಯು ಡಾಕ್ಟರ್ ರಾಜಲಕ್ಷ್ಮಿ ಕೌಶಿಕ್. ಧನ್ಯವಾದಗಳು. ಎಲ್ಲಾ ಸಹೃದಯ ವೀಕ್ಷಕರಿಗೂ ರಾಜಲಕ್ಷ್ಮಿ ಕೌಶಿಕ್ ಮಾಡುವ ಸಪ್ರೇಮ ವಂದನೆಗಳು. ಈಗ ನೋಡಿ, ನಾವು ಇರೋದು ಒಂಥರ ಸಂಕ್ರಮಣದ ಕಾಲ ಇದ್ದ ಹಾಗೆ. ಇದು ಹೇಗೆ ಅಂದ್ರೆ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನಾವು ಸ್ಥಾನಾಂತರ ಪಡ್ತಾ ಇದೀವಿ, ಮಾಡ್ಕೊಳ್ತಾ ಇದೀವಿ. ಹೇಗೆ ಅಂದ್ರೆ, ಈ ನಿಟ್ಟಿನಲ್ಲಿ ಯದ್ಭಾವಂ ತದ್ಭವತಿ, ಯದ್ಭಾವಂ ತದ್ಭವತಿ, ಯದ್ಭಾವಂ ತದ್ಭವತಿ ಅಂದ್ರೆ ನಾವು ಹೇಗೆ ಯೋಚನೆ ಮಾಡ್ತೀವೋ ಹಾಗೇನೆ ನಮ್ಮ ಭಾವನೆಗಳು ಉಂಟಾಗುತ್ತೆ, ಮತ್ತೆ ನಮ್ಮ ವರ್ತನೆಗಳು ಉಂಟಾಗುತ್ತೆ ಅನ್ನೋದು ಬಹಳ ಮುಖ್ಯವಾಗಿರೋ ಅಂಶ ನಾವು ತಿಳ್ಕೊಳ್ಬೇಕಾಗಿರೋದು. ಸೊ ಇವಾಗ ಆರೋಗ್ಯಕ್ಕೇನೆ ಒಂದು ಪ್ರತಿ ಜನರಿಗೂನು ಫ್ಲೈಟ್ ಆರ್ ಫೈಟ್ ಅಂತ ಹೇಳ್ತೀವಿ, ಆ ಒಂದು ಪರಿಸ್ಥಿತಿ ಉಂಟಾಗ್ಬಿಟ್ಟಿದೆ. ಇದರಿಂದ ನಾವು ಒಂದು ಕಾಲದಲ್ಲಿ ಮಾನಸಿಕ ಆರೋಗ್ಯಕ್ಕೆ ಸಮಸ್ಯೆಗಳು ಅಂತ ಏನ್ ಹೇಳ್ತಿದ್ವಿ, ಅದು ಇವಾಗ ಸಹಜ ಜೀವನಕ್ಕೆ ಕಾಲಿರಿಸ್ಬಿಟ್ಟಿದೆ. ಹೇಗೆ ಅಂದ್ರೆ, ಪ್ರತಿಯೊಬ್ಬರ ಮನೆ ಹೊಸ್ತಿನಲ್ಲೂ ಒಂದಲ್ಲ ಒಂದು ಮಾನಸಿಕ ಸಮಸ್ಯೆಗಳು ಕಾಡೋ ಹಾಗೆ ಅಂತ ಒಂದು ಸಂಕ್ರಮಣದ ಕಾಲದಲ್ಲಿ ಇದ್ದೇವೆ. ಮುಂಚೆ ಏನ್ ನೆಟ್ವರ್ಕ್ ಇಶ್ಯೂ ಇರಬಹುದು ಬಹುಶಃ. OCD ಅಂತ ಹೇಳ್ತಿದ್ವಿ ಅದನ್ನ, ಅಂದ್ರೆ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್, ಗೀಳು ಚಟದ ಮನೋಬೇನೆ ಅಂತ ಹೇಳಿ ಅದನ್ನ ಚಿಕಿತ್ಸೆ ಮಾಡೋದು ಈ ರೀತಿನಲ್ಲಿ. ಆದ್ರೆ ಇವಾಗ ಪದೇ ಪದೇ ಕೈ ತೊಳೆಯೋದನ್ನ ಹೇಳ್ತಲೇ ಇದೀವಿ. ಹೀಗೆ ಬಹಳಷ್ಟು ವಿಚಾರಗಳು ಸ್ವಲ್ಪ ಮನೆ ಬಾಗಿಲಿಗೆ ಬಂದಿರೋಂತಹ ಕಾಲ ಇದು. ಮೊದಲನೇ ಸ್ಲೈಡ್ ಇಂದ ಹೋಗ್ಬೋದಾ? ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಇಂದ ಮುಂದುವರಿಬಹುದಾ? Yes, over to you, Ramesh. ಸೊ ಈಗ ನನ್ನ ಪರಿಚಯ ಆಲ್ರೆಡಿ ಹೇಳಿ ಆಗಿದೆ. ಮತ್ತೆ ನಾನ್ ನಿಮ್ಗೆ ಇದು ಒಂದು ನನ್ನ ಚಿತ್ರದಲ್ಲಿ ನೋಡೋ ಅಂತಹ ಒಂದು ಬುಟ್ಟಿಯನ್ನ ಇಲ್ಲಿ ತೋರಿಸ್ತೀನಿ.
ಈ ಬುಟ್ಟಿ ಏನನ್ನ ನಮ್ಗೆ ಸಾಂಕೇತಿಕವಾಗಿ ಪ್ರತಿನಿಧಿಸಿ ತೋರಿಸುತ್ತೆ ಅಂತಂದ್ರೆ, ಇದು ಜಗತ್ತು, ಇಡೀ ವಿಶ್ವ. ಈ ವಿಶ್ವದಲ್ಲಿ ಒಂದೇ ಭಾವನೆ ಇರೋದಿಲ್ಲ, ಎಲ್ಲಾ ಭಾವನೆಗಳ ಸಮನ್ವಯ ಜೀವನ ಈ ರೀತಿನಲ್ಲಿ ಇರುತ್ತೆ. ಸೊ ನಾವೊಂದ್ಸರ್ತಿ ಅನ್ಕೊಳ್ತೀವಿ ಕೇವಲ ನಮ್ ಜೀವನಕ್ಕೆ ದೇವ್ರು ಸಂತೋಷನೇ ಕೊಡ್ಬೇಕು, ದುಃಖನೇ ಕೊಡ್ಬೇಕು, ಅಥವಾ ಬರೀ ಕೋಪನೇ ಕೊಡ್ಬೇಕು, ಅಥವಾ ಬರೀ ನೆಗೆಟಿವಿಟಿನೇ ಇರ್ಬೇಕು ಆ ರೀತಿ, ಅಥವಾ ಬರೀ ಹಸರಾಗಿರ್ಬೇಕು ನನ್ ಜೀವನ, ಈ ರೀತಿ ಯಾವುದೇ ಒಂದು ನಾವು ಕಟ್ಟಿಟ್ಟ ಬುತ್ತಿ ತರ ನಾವ್ ಯಾರು ಪಡ್ಕೊಂಡ್ ಬಂದಿರೋದಿಲ್ಲ. ಎಲ್ಲಾ ಭಾವನೆಗಳು ಸಮ್ಮೇಳನ ಆಗಿರೋಂತಹದೇ ಜೀವನ. ಅದಕ್ಕೆ ಇದೊಂಥರ ಕಾಮನ ಬಿಲ್ಲಿದ್ದ ಹಾಗೆ, ಪದೇ ಪದೇ ಬಣ್ಣ ಬದಲಾಯಿಸುವಂತಹ, ಒಂದು ಸಾರಿಯಿಂದ ಮತ್ತೊಂದು ಭಾವನೆಗಳಿಗೆ ಸ್ಥಾನಾಂತರ ಆಗುವಂತಹ ಭಾವನೆಗಳಿದ್ದ ಹಾಗೆ. ಸೊ ಅದಕ್ಕೆ ಇಡೀ ಪ್ರಪಂಚ ಈ ರೀತಿ ಭಾವನೆಗಳು ಸುತ್ತುತ್ತಾ ಇದೆ ಅಂತ ಹೇಳೋದಿಕ್ಕೆ ಒಂದು ಪ್ರಾತಿನಿಧಿಕವಾಗಿ ತಂದಿದ್ದೇನೆ. ಮುಂದಿನ ಸ್ಲೈಡ್. ಸೊ ಇವಾಗ ಈ ಕರೋನಾ ಅನ್ನೋದು ನೆಕ್ಸ್ಟ್ ಏನಾಗಿದೆ ಅಂದ್ರೆ, ಯಾರಿಗ್ ಬರ್ಬಹುದಪ್ಪ? ಅಲ್ಲಿ ಹಳ್ಳಿನಲ್ಲಿರುವಂತವ್ರಿಗೆ ಮಾತ್ರ ಬರ್ಬಹುದು, ಸಿಟಿನಲ್ಲಿರುವಂತವ್ರಿಗೆ ಮಾತ್ರ ಬರ್ಬಹುದು, ಆತರ ಖಂಡಿತ ಇಲ್ಲ. ಯಾರಿಗ್ ಬರ್ಬಹುದು ಅಂದ್ರೆ, ನೆಕ್ಸ್ಟ್ ಏನಾಗುತ್ತೆ, ಎನಿ ಟೈಮ್ ಎನಿ ಒನ್ ಇನ್ಕ್ಲೂಡಿಂಗ್ ಯು ಅಂತ. ಅಂದ್ರೆ ನಿಮಗೂ ಬರ್ಬಹುದು. ನೋಡಿ, ಅಮಿತಾಬ್ ಬಚ್ಚನ್ಗೆ ಬಂತು, ಐಶ್ವರ್ಯ ರೈಗೆ ಬಂತು, ಅವ್ರ ಮಗಳಿಗೆ ಬಂತು, ಆದ್ರೆ ಜಯಾ ಬಚ್ಚನ್ಗೆ ಬರ್ಲಿಲ್ವಲ್ಲ. ಈ ರೀತಿ ಒಬ್ಬೊಬ್ರು ಏನಾಗಿದೆ ಅಂದ್ರೆ, ಕರೋನಾ ಯಾರಿಗ್ ಬರ್ಬಹುದು ಅಂದ್ರೆ ಎನಿ ಟೈಮ್ ಎನಿಬಡಿ ಎಫೆಕ್ಟ್ ಆಗ್ಬಹುದು. ನೀವು ಎಷ್ಟೇ ಹುಷಾರಲ್ಲಿದ್ರು ನಿಮ್ಮ ಮನೆ ಬಾಗಿಲ್ಗೂನು ಬರಬಹುದು. ಯಾಕೆ ಅಂತಂದ್ರೆ ಆ ಪ್ರಿಕಾಷನ್ಸ್ ಏನ್ ಹೇಳಿದ್ದಾರೆ WHO ನವರು ಗೈಡ್ಲೈನ್ಸ್ ಅಲ್ಲಿ, ಅದ್ರ ಪ್ರಕಾರ ನಾವು ಫಾಲೋ ಮಾಡ್ಲೇಬೇಕು. ಮಾಡ್ತಾ ಇದ್ರು ಬರೋ ಅಂತಹ ಸಂಭವ ಇರುತ್ತೆ. ಹೀಗೆ ಇಡೀ ವಿಶ್ವನೇ ಒಂದು ಹೊರೆ ಆಗಿ ನಾವೆಲ್ಲರೂ ಹೊರತಾ ಇದೀವಿ ಇವತ್ತು. ಇದು ಯಾವುದೇ ಅಮೆರಿಕಾನಲ್ಲಿಲ್ಲ, ಇಂಡಿಯಾನಲ್ಲಿದೆ ಆತರ ಹೇಳಕ್ ಸಾಧ್ಯನೇ ಇಲ್ಲ. ಇದು ಇಡೀ ವಿಶ್ವನೇ ಹೊರೆ ತರ ಹೋಗ್ತಾ ಇದೆ. ಸೊ ಅದಕ್ಕೆ ಯೋಚನೆ ಮಾಡಿ, ಕೋವಿಡ್ ಬಂದ ನಂತರ ನಿಮ್ಮ ಮುಖಚರ್ಯನಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂತ. ಇವಾಗ ನಾವು ಡಿಸೆಂಬರ್ ಅಲ್ಲಿ ನಮಗ್ ಗೊತ್ತೇ ಇರಲಿಲ್ಲ. ಸೊ ಅದನ್ನ 0 ಅಂತ ತಗೊಂಡ್ರೆ ನಗ್ನಗ್ತಾ ಚೆನ್ನಾಗಿದ್ವಿ ನಾವು. ಕೋವಿಡ್ ಡಿಸೆಂಬರ್ ಅಲ್ಲಿ ಶುರುವಾಗಿದ್ದು 19 ಅಲ್ಲಿ, ಮತ್ತೆ ಜನವರಿನಲ್ಲೂ ನಮ್ಗೆ ಅಷ್ಟು ಗೊತ್ತಿರ್ಲಿಲ್ಲ. ಅದ್ರ ಹಂತ ಭಾರತದಲ್ಲಿ ಶುರುವಾಗಿದ್ದು ಮಾರ್ಚ್, ಏಪ್ರಿಲ್, ಹಾಗೆ ಈ ಒಂದು ಕಳೆದ 5-6 ತಿಂಗಳಲ್ಲಿ ಎಷ್ಟು ನಮ್ಮ ಮುಖಚರ್ಯನಲ್ಲಿ ಬದಲಾವಣೆ ಆಗಿದೆ. ಇದನ್ನ ನೀವು ನಿಮ್ಮನ್ನ ನೀವೇ ಅಂತರಾವಲೋಕನ ಮಾಡ್ಕೊಂಡು ಗಮನಿಸಿ. ಆ ಕೋವಿಡ್ ಅನ್ನೋ ಒಂದು ಮಹಾಮಾರಿ ನಿಮ್ಗೆ ಯಾವ ರೀತಿನಲ್ಲಿ ಸಮಸ್ಯೆ ಉಂಟು ಮಾಡ್ತಾ ಇದೆ ಅಂತ. ನೆಕ್ಸ್ಟ್ ಪ್ಲೀಸ್. ಸೊ ಈ ಕೋವಿಡ್ ಹೇಗಾಗಿದೆ ಅಂದ್ರೆ, ಹಳೆ ಕಾಲದಲ್ಲಿ ಅಜ್ಜಿ ಕಥೆನಲ್ಲಿ ಹೇಳೋರು, ಈ ತರ ರಾಕ್ಷಸ ಇದ್ದ, ನರಕಾಸುರ ಇದ್ದ, ಮಹಿಷಾಸುರ ಇದ್ದ, ಹೀಗೆಲ್ಲಾನು ಅದನ್ನ ಯಕ್ಷಗಾನದ ರೂಪದಲ್ಲಿ ಎಲ್ಲ ನಮ್ಗೆ ಭಯಂಕರವಾಗಿ ತಿಳಿಸೋರು. ಈಗಿನ ಕಾಲದಲ್ಲಿ ಯಾವ ರಾಕ್ಷಸರು ಇಲ್ಲ. ಈಗ ಇರೋಂತಹ ಒಂದ್ ರಾಕ್ಷಸ ಇಡೀ ಮನುಕುಲವನ್ನ, ಇಡೀ ವಿಶ್ವವನ್ನ, ಇಡೀ ಭೂಮಂಡಲವನ್ನೇ ಕಾಡ್ತಾ ಇರೋಂತಹ ಒಬ್ಬೇ ಒಬ್ಬ ರಾಕ್ಷಸ, ಕೇವಲ ಒಂದು RNA ಇಂದ ಉತ್ಪತ್ತಿ ಆಗಿರುವಂತಹ ಒಂದು ಸಣ್ಣ ವೈರಸ್ಸು, ಅದ್ರ ಹೆಸರು ಕರೋನಾಸುರ ಅಂತ. ಕರೋನಾಸುರ ನಿಮ್ಮ ಮನೆ ಗಲ್ಲಿಗಳಿಗೆ ಬಂದಿದ್ದಾನೆ. ಮುಂಚೆ ಫಾರಿನ್ ನಲ್ಲಿದ್ದ, ಫ್ಲೈಟ್ ಹತ್ಕೊಂಡು ಬಂದ್ಬಿಟ್ಟು ನಿಮ್ ಮನೆ ಗಲ್ಲಿಗಳವರೆಗೂ ಬಂದ್ಬಿಟ್ಟಿದ್ದಾನೆ. ನೋಡಿ ಅದ್ರ ಪ್ರಭಾವ ಹೇಗಿದೆ ಅಂತ. ಸೊ ನಾವ್ ಇದ್ರ ಜೊತೆನಲ್ಲಿ ಹೇಗ್ ಕೋಪ್ ಮಾಡ್ಕೊಳ್ಳೋದು? ಈ ಕೋಪಿಂಗ್ ಹೋದ್ರೆ ನಾವು ಹೇಗೆ ಇದ್ರ ಜೊತೆನಲ್ಲಿ ನಾವು ಹೊಂದ್ಕೊಂಡು ಹೋಗ್ಬೇಕು ಅಂದ್ರೆ, ಟೆನ್ಷನ್ ಅಥವಾ ಸ್ಟ್ರೆಸ್ ನ ನಾವು 3 ವಿಭಾಗಗಳಲ್ಲಿ ವಿಂಗಡಿಸಿ ಹೇಳ್ಬೋದು. ಸಾಧಾರಣ 2 ವಿಭಾಗ ಹೇಳ್ತಾರೆ, ಆದ್ರೆ ನಾನ್ ಮತ್ತೊಂದು ಸ್ಟ್ರೆಸ್ ನ ನಿಮ್ಗೆ ತಂದಿದ್ದೀನಿ. ಏನು ಅಂದ್ರೆ ನೋ ಸ್ಟ್ರೆಸ್. ಈ ರೀತಿ ಇದ್ರೆ ನಿಮ್ಗೆ ಕೊರೋನಾ ಬರೋ ಸಾಧ್ಯತೆ ಹೆಚ್ಚಿರುತ್ತೆ. ಯಾಕಂದ್ರೆ ನೀವು ಯಾವುದೇ ಒಂದು ರೂಲ್ಸ್ ಪ್ರಿಕಾಷನ್ಸ್ ಫಾಲೋ ಮಾಡಿರಲ್ಲ, ಆರಾಮಾಗಿರ್ತೀರ ಹೊಟ್ಟೆ ತುಂಬದಂಗೆ. ಇರ್ಲಿ ಬಿಡು, ನಾನ್ ಹೋಗ್ಬೇಕಾ, ತರಕಾರಿ ತರ್ಬೇಕಾ, ಆರಾಮಾಗಿ ಹೋಗ್ತೀನಿ ತರ್ತೀನಿ ಅನ್ನೋ ಹಾಗೆ. ಸೊ ನೋ ಸ್ಟ್ರೆಸ್, ನೋ ಎಕ್ಸೈಟ್ಮೆಂಟ್, ನೋ ಸ್ಟಿಮ್ಯುಲಸ್. ಆ ಲೆಥಾರ್ಜಿಕ್ ಡಲ್ ಆಗಿರುವಾಗ ಏನಾಗುತ್ತೆ, ನಾವು ಜೀವನದ ಬಗ್ಗೆ ಒಂದು ಉದಾಸೀನ ಭಾವನೆ ಬಂದ್ಬಿಡುತ್ತೆ. ಅದೇ ಒಂದು ಯು ಸ್ಟ್ರೆಸ್ ಅಂತ ಹೇಳ್ತೀವಿ. ಅಂದ್ರೆ ಈ ರೀತಿ ಒಂದು ಸಂತೋಷವಾಗಿರುವಂತದ್ದು, ಯಾವಾಗ್ಲೂ ಒಂದು ಒತ್ತಡ, ಕೆಲಸ ಆಗ್ಬೇಕು ಅಂದ್ರೆ ಒಂದು ಚಿಕ್ಕ ಒತ್ತಡ ಇರ್ಬೇಕು ನಮ್ಮಲ್ಲಿ, ಪಾಸಿಟಿವ್ ಒತ್ತಡ, ಅದನ್ನ ಯು ಸ್ಟ್ರೆಸ್ ಅಂತ ಹೇಳ್ತೀವಿ. ಅದು ಎನರ್ಜಿ ಕೊಡುತ್ತೆ. ಆ ಒತ್ತಡ ಇಟ್ಕೊಂಡು ನೀವು ಮಾಡಿದ್ರೆ, ಹೌದಪ್ಪ ನಾನ್ ಇವಾಗ ಮಾಸ್ಕ್ ಹಾಕೊಂಡೆ ತರಕಾರಿ ತರಕ್ ಹೋಗೋದು, ಅಥವಾ ನಾನು ಸೋಷಿಯಲ್ ಡಿಸ್ಟೆನ್ಸ್ ಅಲ್ಲಿ ಮೇಂಟೈನ್ ಮಾಡ್ಕೊಂಡೇ ಹೋಗೋದು. ಇಂತಹ ಸಂದರ್ಭದಲ್ಲಿ ಯು ಸ್ಟ್ರೆಸ್ ಇದ್ದಾವಾಗ ನಿಮ್ಮಲ್ಲಿ ಒತ್ತಡ ಬಹಳ ಕಡಿಮೆ ಇರುತ್ತೆ, ಬಹಳ ಚೆನ್ನಾಗಿ ನೀವು ಇದನ್ನ ನಿಭಾಯಿಸಬಹುದು. ಮತ್ತೊಂದು ಡಿಸ್ಟ್ರೆಸ್, ನಾನ್ ಮನೆಯಿಂದ ಹೊರಗೂ ಹೋಗೋದಿಲ್ಲ, ಹೊರಗು ಹೋಗದೆ ಇರೋದು ಸೇಫ್, ಸರಿ, ಆದ್ರೆ ಬಹಳ ಡಿಸಪಾಯಿಂಟ್ ಆಗಿ ಇರೋಂತಹದ್ದು, ಥ್ರೆಟ್ ಗೆ ಒಳಗಾಗ್ಬಿಟ್ಟು ಫೇಲ್ಯೂರ್, ಎಂಬರಾಸ್ ಆಗಿ ಹೀಗೆ ಇರೋಂತಹದ್ದು. ಸೊ ಈ ಯಾವುದೇ ಒಂದು ಅತಿರೇಕಗಳು ಬೇಡ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನಿಮ್ಗೆ. ನೋ ಸ್ಟ್ರೆಸ್ಸು ಖಂಡಿತ ಬೇಡ, ಡಿಸ್ಟ್ರೆಸ್ಸು ಖಂಡಿತ ಬೇಡ. ನಾವೆಲ್ಲರೂ ಇವತ್ತು ಒಂದು ಸ್ಟ್ರೆಸ್ ಅಲ್ಲಿ ಮಾಡ್ತಾ ಇದೀವಿ ಕೆಲಸ, ಸಂತೋಷವಾಗಿ ನಗ್ನಗ್ತಾ ಮಾಸ್ಕ್ ಹಾಕೊಂಡ್ ಹೋಗ್ತಾ ಇದೀವಿ, ನಮ್ ನಗು ಕಾಣದೇ ಇದ್ರು ಮಾಸ್ಕ್ ಹಾಕೊಂಡ್ ಹೋಗ್ತಿದೀವಿ, ಎಲ್ಲಾ ಪದೇ ಪದೇ ಕೈ ತೊಳಿತಿದೀವಿ, ಇದನ್ನೆಲ್ಲಾ ಮಾಡ್ತಿದೀವಿ ಅಂದ್ರೆ ನಾವು ಯು ಸ್ಟ್ರೆಸ್ ಅಲ್ಲಿ ಇದೀವಿ ಅಂತ ಅರ್ಥ. ಆ ರೀತಿನಲ್ಲೇ ನಾವು ಮುಂದುವರ್ಸ್ಕೊಂಡು ಹೋಗೋಣ. ಸೊ ಇವಾಗ ಕೋವಿಡ್ಗೋಸ್ಕರ ಏನು
ಯೂನಿವರ್ಸಲ್ ಪ್ರಿಕಾಷನ್ಸ್ ಎಲ್ಲ ಬಂದಿದೆ, WHO ಗೈಡ್ ಲೈನ್ಸ್ ಬಂದಿದೆ, ಪ್ರೋಟೋಕಾಲ್ ಬಂದಿದೆ. ಅದ್ರ ಪ್ರಕಾರ ನಾವು ಕೊರೋನಾಸುರನ್ನ ನಾವು ಹೊಡೆದೋಡಿಸ್ಲೇಬೇಕು. ಆ 3W ನೆನ್ಪಿಟ್ಕೊಂಡ್ಬಿಡಿ: ವಾಶ್ ಹ್ಯಾಂಡ್ಸ್, ವೇರ್ ಮಾಸ್ಕ್ ಅಂಡ್ ವಾಚ್ ಯುವರ್ ಸೋಷಿಯಲ್ ಡಿಸ್ಟೆನ್ಸ್. ಈ ರೀತಿನಲ್ಲಿ ನಾವು ಕೊರೋನಾನ ಖಂಡಿತ ಡಿಫೀಟ್ ಮಾಡ್ಕೊಳ್ತಾ ನಮ್ಮ ನಗುವನ್ನ ನಮ್ಮ ಬಳಿನ ಇಟ್ಕೊಂಡು ಹೋಗ್ತಾ ಇರಬಹುದು, ನಮ್ಮ ಮತ್ತು ನಮ್ಮವರ ನಗು. ಈ ಸೋಷಿಯಲ್ ಡಿಸ್ಟೆನ್ಸ್ ಅಂತ ಏನ್ ಹೇಳ್ತೀವಿ, ಇದೇನು ಹೊಸ ಕಾನ್ಸೆಪ್ಟ್ ಅಲ್ಲ. ಆಕ್ಚುಲಿ ಸೋಷಿಯಲ್ ಸೈಕಾಲಜಿ ಬಹಳ ವರ್ಷಗಳ ಹಿಂದೆನೆ ಹೇಳಿದೆ, ನಮ್ಮಲ್ಲಿ ಯಾವಾಗ್ಲೂ ಒಂದು ಪರ್ಸನಲ್ ಸ್ಪೇಸ್ ಇರುತ್ತೆ, ಅದೇ ಸ್ಪೇಸ್ ಪ್ರಕಾರನೇ ಒಂದು ಸ್ಪೇಸ್ ಥಿಯರಿ ಇದೆ ಸೋಷಿಯಲ್ ಸೈಕಾಲಜಿನಲ್ಲಿ. ಇದೇ ರೀತಿನಲ್ಲೇ ನಿಂತಿರ್ಬೇಕು ಅಂತ ಹೇಳ್ಬಿಟ್ಟು ಇಂಟಿಮೇಟ್ ಝೋನ್ ಅಲ್ಲಿ ಕೇವಲ ಮನೆಯವರು ಫಸ್ಟ್ ಸರ್ಕಲ್ ನವ್ರು ಮಾತ್ರ ಬರಬಹುದು ಅಂತ ಸರ್ಕಲ್ಸ್ ಹಾಕಿ ನಡೆಸ್ತಾ ಇದ್ರು. ಇದು ನಾವಿವಾಗ ಸೋಷಿಯಲ್ ಡಿಸ್ಟೆನ್ಸ್ ಆಗಿ ತಗೊಂಡಿದೀವಿ. ಬಟ್ ಈ ಸೋಷಿಯಲ್ ಡಿಸ್ಟೆನ್ಸ್ ಅಲ್ಲಿ ನಾವು ಒಬ್ರಿಗೊಬ್ರಿಗೆ ಖಂಡಿತ ಸಹಾಯ ಮಾಡಕ್ಕೆ ಎಲ್ಲ ನಾವು ಅವೈಲಬಲ್ ಇರ್ಬೇಕಾಗತ್ತೆ. ಮಾನಸಿಕ ಸ್ಥೈರ್ಯ, ನೈತಿಕ ಸ್ಥೈರ್ಯ ಖಂಡಿತ ಕೊಡ್ಬೇಕಾಗತ್ತೆ. ಆದ್ರೆ ಕೇವಲ ಒಂದು ಭೌತಿಕ ಅಂತರವನ್ನ ಕಾಪಾಡ್ಕೋಬೇಕಾಗತ್ತೆ. ಹತ್ರ ಹೋದ್ರೆ ಸಮಸ್ಯೆ ಉಂಟಾಗೋದ್ರಿಂದ ಕಾಪಾಡ್ಕೊಳ್ಬೇಕಾಗತ್ತೆ. ಮುಂದಿಂದು. ಸೊ ಇದಕ್ಕಾಗಿ ಈ ಕರೋನಾಸುರನಿಂದ ಮುಕ್ತಿ ಪಡೆಯೋದಿಕ್ಕೆ ನಾವು ನಮ್ಮ ನಿರ್ದಿಷ್ಟವಾದ ಒಂದು ದೈನಂದಿನ ಶಿಸ್ತನ್ನ ನಾವು ಫಾಲೋ ಮಾಡ್ಬೇಕಾಗತ್ತೆ. ನಿತ್ಯ ಯೋಗ, ಸೂರ್ಯ ನಮಸ್ಕಾರ, ಪ್ರಾಣಾಯಾಮ ಇದೆಲ್ಲ ಬಹಳ ಬಹಳ ಮುಖ್ಯವಾದದ್ದು. ಆಯುರ್ವೇದದಲ್ಲಿ ಕೂಡ ಇದನ್ನೇ ಹೇಳಿದ್ದಾರೆ. ಈ ರೀತಿ ಎಲ್ಲ ತಂತ್ರಗಳಿಂದ ನಾವು ಮಾನಸಿಕ ಧೈರ್ಯ ಬೆರೆಬೇಕು. ಈ ಎಲ್ಲ ತಂತ್ರಗಳಿಂದ ನಾವು ಖಂಡಿತ ಆ ಕರೋನಾಸುರನ್ನ ಸಾಯಿಸಬಹುದು. ನೋಡಿ, ಹಳೆ ಕಾಲದಲ್ಲಿ ರಾವಣಾಸುರನ್ನ ಇಂಥವ್ರನ್ನೆಲ್ಲ ನಾವು ಸಂಹಾರ ಮಾಡಿದ ಒಂದು ಇತಿಹಾಸ ಇರುವಂತಹ ನಮ್ ದೇಶ ಇದು. ಸೊ ಇಷ್ಟು ದೊಡ್ಡ ದೊಡ್ಡ ರಾಕ್ಷಸರನ್ನೇ ಸಾಯಿಸಿರುವಾಗ ನಮ್ಮ ಒಂದು ತಂತ್ರಗಳಿಂದ ಖಂಡಿತ ನಾವು ಈ ತರ ದೊಡ್ಡ ರಾಕ್ಷಸರನ್ನಲ್ದೆ ಚಿಕ್ಕ ರಾಕ್ಷಸರನ್ನ ಕೂಡ ನಾವು ಬಲಿ ಹಾಕುವಂತ ಸಾಮರ್ಥ್ಯ ನಮ್ಮಲ್ಲಿ ಇದೆ. ದೇವಿ ರೂಪದಲ್ಲಾಗ್ಲಿ ಅಥವಾ ನಮ್ಮ ವೈದ್ಯರೇ ಇವಾಗ ಆ ರೂಪವನ್ನ ತಾಳಿದ್ದಾರೆ, ವೈದ್ಯೋ ನಾರಾಯಣೋ ಹರಿಹಿ ಅಂತ. ಮತ್ತೆ ಈ ಕರೋನಾ ಬರಕ್ಕೆ ಮುಂಚೆ ನಾವೆಲ್ಲ ಒಟ್ಟಾಗಿ ಕೂತು ಧ್ಯಾನ ಮಾಡಿ ಸಮಸ್ಯೆಗಳಿಂದ ಹೊರಬರ್ತಾ ಇದ್ವಿ. ಇವಾಗ ಸ್ವಲ್ಪ ಜೀವನ ಶೈಲಿ ಬದಲಾವಣೆ, ಸ್ವಲ್ಪ ಒಂಟಿತನ ಕಾಡಿದ್ರೂ ಕಾಡೋ ಅಂತ ಸಾಧ್ಯತೆ ಇದೆ. ಇದು ಒಂದು ಮಾನಸಿಕ ಸಮಸ್ಯೆ ಆಗಿ ಮುಂಬರುವ ದಿನಗಳಲ್ಲಿ ಹೆಚ್ಚಾಗೋ ಸಾಧ್ಯತೆ ಇದೆ. ಆದ್ದರಿಂದ ಈಗ್ಲಿಂದ ನಾವು ಫಿಸಿಕಲ್ ಡಿಸ್ಟೆನ್ಸ್ ಅಷ್ಟೇ ಮೇಂಟೈನ್ ಮಾಡೋಣ. ಸೋಷಿಯಲ್ ಡಿಸ್ಟೆನ್ಸ್ ಅಥವಾ ಒಂದು ಮಾತುಕತೆ ಇದೆಲ್ಲ ಖಂಡಿತ ಜಾರಿನಲ್ಲಿ ಇರ್ಲಿ. ದ ಗುಡ್ ಫಿಸಿಷಿಯನ್ ಟ್ರೀಟ್ಸ್ ದ ಡಿಸೀಸ್ ಬಟ್ ದ ಗ್ರೇಟ್ ಫಿಸಿಷಿಯನ್ ಟ್ರೀಟ್ಸ್ ದ ಪರ್ಸನ್ ಅಂತ ಹೇಳ್ತಾರೆ. ಆ ರೀತಿನಲ್ಲಿ ನಾವು ನಮ್ಮನ್ನ ಒಂದು ವ್ಯಕ್ತಿತ್ವವಾಗಿ ರೂಪಿಸ್ಕೊಳ್ತಾ ಹೋಗೋಣ. ಇದಕ್ಕೆಲ್ಲ ಒಂದು ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ ಖಂಡಿತ ಇರ್ಬೇಕು. ಅಂದ್ರೆ ನಾವು ಎಷ್ಟು ಪಾಸಿಟಿವ್ ಎಬಿಲಿಟಿ, ನಮ್ಮ ಸಾಮರ್ಥ್ಯಗಳನ್ನ ಇಟ್ಕೊಂಡು ಹೋಗ್ತೀವಿ, ಅಷ್ಟು ಚೆನ್ನಾಗಿ ನಮ್ಮ ಜೀವನವನ್ನ ಮತ್ತು ಸಂಬಂಧಗಳನ್ನ ನಿಭಾಯಿಸ್ಕೊಂಡು, ಜನರನ್ನ, ಪರಿಸ್ಥಿತಿಗಳನ್ನ ನಿಭಾಯಿಸ್ಕೊಂಡು ಹೋಗ್ತೀವಿ. ಅಷ್ಟು ಚೆನ್ನಾಗಿ ನಾವು ಆ ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ ನಮ್ಮ ಹತ್ರ ಇತ್ತು ಅಂತಂದ್ರೆ ಕರೋನಾ ನಮ್ಮ ಹತ್ರ ಸುಳಿಯೋ ಸಾಧ್ಯತೆಗಳು ಬಹಳ ಕಡಿಮೆ ಇರುತ್ತೆ. ಅದಕ್ಕೆ ಇದನ್ನ ಇಮ್ಯುನಾಲಜಿ ಸ್ಟಡಿ ಮಾಡಿದ್ದಾರೆ, ಅಫೆಕ್ಟಿವ್ ಇಮ್ಯುನಾಲಜಿ ಅಂತ ಹೇಳ್ತಾರೆ. ಅಂದ್ರೆ ಭಾವನೆಗಳಿಗೂ ನಮ್ಮ ಮೆಂಟಲ್ ಇಮ್ಯುನಿಟಿಗೂ ಇರೋಂತಹ ಒಂದು ಸಂಬಂಧವನ್ನ ಸ್ಟಡಿ ಮಾಡಿ ಹೇಳ್ತಾರೆ. ನಾವು ಸಂತೋಷವಾಗಿದ್ದ ಪಕ್ಷದಲ್ಲಿ ನಮ್ಮ ಶರೀರದಲ್ಲಿ ಇಮ್ಯುನಿಟಿ ಬಹಳ ಚೆನ್ನಾಗಿ ಮೇಂಟೈನ್ ಆಗುತ್ತೆ ಅಂತ. ಸೊ ಈಗ ಇದನ್ನ ಈ PMA ನಮ್ಮಲ್ಲಿ ಇದೆಯಾ ಇಲ್ವಾ ಅಂದ್ರೆ, ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ ನಮ್ಮಲ್ಲಿ ಇದೆಯಾ ಇಲ್ವಾ ಅನ್ನೋದು ಹೇಗ್ ಗೊತ್ತಾಗುತ್ತೆ ಅಂದ್ರೆ, ಕಾನ್ಫಿಡೆಂಟ್ ಇರೋದು, ಕೇರಿಂಗ್ ಆಗಿರೋದು, ಅಸರ್ಟಿವ್ ಆಗಿರೋದು. ನಾನು ಏನು ನನಗ್ ಬೇಕು ಅಂದ್ರೆ ಬೇಕು, ಬೇಡ ಅಂದ್ರೆ ಬೇಡ ಅನ್ನೋದನ್ನ ಕರೆಕ್ಟ್ ಆಗಿ ಹೇಳೋ ಹಾಗೆ. ನಾನು ಮಾಸ್ಕ್ ಹಾಕೋಬೇಕು, ಹೌದು ಹಾಕೋಬೇಕು, ನಾನು ಇಷ್ಟೇ ದೂರದಲ್ಲಿ ನಿಂತ್ಕೋಬೇಕು. ಮತ್ತೆ ಪೇಶನ್ಸ್, ಹಂಬಲ್ನೆಸ್, ಆಪ್ಟಿಮಿಸ್ಟಿಕ್ ಇದೆಲ್ಲ ಇದ್ದಷ್ಟು ನಾವು PMA ನಮ್ಮಲ್ಲಿ ಇದೆ ಅಂತ ಅರ್ಥ. ಆವಾಗ ಕೊರೋನಾ ನಮ್ಮ ಬಳಿ ಸುಳಿಯೋ ಸಾಧ್ಯತೆ ಬಹಳ ಕಡಿಮೆ ಇರುತ್ತೆ. ಸೊ ಈ PMA ಇರೋರ್ಗೆ ನಾವು ಇನ್ನೊಂದ್ ಏನ್ ಹೇಳ್ಬೋದು, ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ ನ ಇವಾಗ ಮೋದಿ ಅವರು ಏನಂತ ಕರಿತಾ ಇದ್ದಾರೆ, ನಮ್ಮ ಪ್ರಧಾನ ಮಂತ್ರಿ ಮೋದಿ ಅವರು ಆತ್ಮನಿರ್ಭರ ವ್ಯಕ್ತಿತ್ವ, ಆತ್ಮನಿರ್ಭರ ಭಾರತ ಅಂತ ಇದಕ್ಕೆ ಹೋಲಿಸಬಹುದು. ಈ PMA ಅಥವಾ ಆತ್ಮನಿರ್ಭರ ವ್ಯಕ್ತಿತ್ವದ 5 ಗುಣಗಳು ಏನಿರುತ್ತೆ, ಯಾವಾಗ್ಲೂ ಏನ್ ಸಿಚುಯೇಷನ್ ಬಂದಿದ್ಯೋ ಅದನ್ನ ವಾಸ್ತವವನ್ನ ಒಪ್ಕೊಳ್ಳೋದು. ಬದುಕು ಜಟಕಾ ಬಂಡಿ ವಿಧಿ ಅದರ ಸಾಹೇಬ, ಮದುವೆಗೋ ಮಸಣಕ್ಕೋ ನಾವು ಹೋಗ್ತಲೇ ಇರ್ಬೇಕು, ಪ್ರಯಾಣ ಮುಂದುವರಿತಲೇ ಇರ್ಬೇಕು. ಸೊ ಇದು ಮತ್ತೊಂದು, ಅವರು ಎಲ್ಲಾ ರೀತಿನಲ್ಲೂ ಪಾಸಿಟಿವ್ ಆಗೇ ಇರ್ತಾರೆ. ಅವ್ರು ಯಾವಾಗ್ಲೂ ಸೊಲ್ಯೂಷನ್ ಕಡೆಗೆ ಒಂದ್ ಗಮನ ಹರಿಸ್ತಾ ಇರ್ತಾರೆ, ಎಲ್ಲದ್ರಲ್ಲೂ ಪಾಸಿಬಲ್ ಸೊಲ್ಯೂಷನ್ಸ್ ನ ಹುಡುಕ್ತಾರೆ. ಮತ್ತೆ ಅವರು ಈಗ ವರ್ತಮಾನದಲ್ಲಿ ಜಾಸ್ತಿ ಇರ್ತಾರೆ, ಭೂತಕಾಲದಲ್ಲಿ ಅಥವಾ ಭವಿಷ್ಯತ್ನಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ವರ್ತಮಾನ ಕಾಲದಲ್ಲಿ ಫೋಕಸ್ ಮಾಡ್ತಾರೆ. ಅವಾಗ ಅವ್ರ ಭವಿಷ್ಯ ಚೆನ್ನಾಗ್ ಆಗೇ ಆಗತ್ತೆ.
ಈ PMA ಅಥವಾ ಆತ್ಮನಿರ್ಭರತೆಯಿಂದ ಏನು ಬೆನಿಫಿಟ್ಸ್ ಇದೆ, ನಮ್ಗೆ ಲಾಭ ಇದೆ ಅಂದ್ರೆ, ಇದು ನಮ್ಮ ಆತ್ಮವಿಶ್ವಾಸವನ್ನ ಮತ್ತೆ ಆತ್ಮವಿಶ್ವಾಸವನ್ನ ಹೆಚ್ಚಿಸಿ ಒತ್ತಡ ಕಡಿಮೆ ಮಾಡುತ್ತೆ, ತುಂಬಾ ಚೆನ್ನಾಗಿ ಎನರ್ಜೈಸ್ ಮಾಡುತ್ತೆ, ನಮ್ಮ ಇಡೀ ಜೀವನ ಪ್ರೊಫೆಷನಲ್ ಲೈಫು ಅಥವಾ ಪರ್ಸನಲ್ ಲೈಫ್ ಅಲ್ಲಿ ತುಂಬಾ ಒಳ್ಳೆ ಸಕ್ಸಸ್ಫುಲ್ ವ್ಯಕ್ತಿತ್ವ ಆಗತ್ತೆ. ಇದನ್ನೆಲ್ಲ ಒಟ್ಟಾರೆಯಾಗಿ ಸೇರಿಸಿ ನಾವು ಎಮೋಷನಲ್ ಇಂಟೆಲಿಜೆನ್ಸ್ ಅಂತಾನು ಹೇಳ್ತೀವಿ. ಅಂದ್ರೆ ಭಾವನಾತ್ಮಕ ಬುದ್ಧಿಶಕ್ತಿ ಯಾರಲ್ಲಿ ಚೆನ್ನಾಗಿರುತ್ತೆ ಅಂತ ಅವ್ರಿಗೆ ಸಮಸ್ಯೆಗಳು ಬರೋ ಸಾಧ್ಯತೆ ಬಹಳ ಕಡಿಮೆ ಇರುತ್ತೆ. ಅದಕ್ಕೆ ಸಕ್ಸಸ್ ಅಂದ್ರೆ ಜೀವನದಲ್ಲಿ ಯಶಸ್ಸು ಕಾಣ್ಬೇಕು ಅಂತಂದ್ರೆ ಅದು IQ ಪ್ಲಸ್ EQ ಅಂದ್ರೆ ಭಾವನಾತ್ಮಕ ಬುದ್ಧಿಶಕ್ತಿ ಮತ್ತು ನಮ್ಮ ಬೌದ್ಧಿಕ ಬುದ್ಧಿಶಕ್ತಿ ಎರಡು ಸೇರಿ ಉಂಟಾಗುವಂತಹದ್ದು. ಅದನ್ನ ನಾವು ಜೀವನದಲ್ಲಿ ಗೆಲುವು ಅಥವಾ ಯಶಸ್ಸು ಅಂತ ಹೇಳ್ತೀವಿ. ಸೊ ಈ ರೀತಿನಲ್ಲಿ ನಾವು ಅಕಸ್ಮಾತ್ ಯಾರಿಗಾದ್ರೂ ರೀಚ್ ಔಟ್ ಆಗ್ಬೇಕು ಅಂತ ಅಂದಾಗ ಇಷ್ಟು ಕೇಳಿದ್ರೆ ಸಾಕು, ಆರ್ ಯು ಓಕೆ, ಅಷ್ಟು ಕೇಳಿದ್ರೆ ಸಾಕು. ನಾವ್ ಯಾವುದೇ ಒಂದು ಹೆಚ್ಚಿನ ಕುತೂಹಲದಿಂದ ಅಥವಾ ಅವ್ರನ್ನ ಬಹಳ ಪೂರ್ವಾಗ್ರಹ ಪೀಡಿತವಾಗಿ ಮಾತಾಡೋ ಅಂತ ಅಗತ್ಯ ಏನು ಇರೋದಿಲ್ಲ. ಈಗ ಎಲ್ಲದಕ್ಕೂ ಜೀವನದಲ್ಲಿ ಎಲ್ಲಾ ಪ್ರಶ್ನೆಗಳಿಗೂನು ಉತ್ತರ ಅನ್ನೋದು ಇರೋದಿಲ್ಲ. ಉತ್ತರ ಅನ್ನೋದು ಬಹಳಷ್ಟು ಬಾರಿ ಸಿಗೋದಿಲ್ಲ ನಮ್ಗೆ. ಆದ್ರೇನು ಏನ್ ವಾಸ್ತವ ಇದೆ ಅದ್ರ ಜೊತೆನಲ್ಲೇ ನಾವು ಅರ್ಥ ಮಾಡ್ಕೊಂಡು ವಾಸ್ತವದ ಜೊತೆನಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದೇ ಬಹಳಷ್ಟು ಬಾರಿ. ಇದೇನೆ ಈ ಪ್ಯಾಂಡಮಿಕ್ಗೂನು ನಮ್ಗೆ ಒಂದು ಅಪ್ರೋಚ್ ನಾವ್ ಇಟ್ಕೊಳ್ಬೇಕಾಗತ್ತೆ. ಇದನ್ನ ಎಮೋಷನಲ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಎಮೋಷನಲ್ ಬ್ಯಾಲೆನ್ಸ್ ನಮ್ಮಲ್ಲಿ ಈ ರೀತಿನಲ್ಲಿ ಇದ್ರೆ ನಾವು ಹೀಗೆಯೇ ನಮ್ಮ ನಗು ಮಾಸದೆ ಭಾವನಾತ್ಮಕ ಬುದ್ಧಿಶಕ್ತಿಯಿಂದ ತುಂಬಾ ಚೆನ್ನಾಗಿ ಜೀವನದಲ್ಲಿ ಆರಾಮಾಗಿ ಇರಕ್ಕೆ ಸಾಧ್ಯ. ಅದಕ್ಕೆ ನಾವೆಲ್ಲಾರು ಖಂಡಿತ ಇಂಟೆಲೆಕ್ಚುಯಲಿ ಇಂಟೆಲಿಜೆಂಟ್ ಅಂಡ್ ಅಟ್ ದ ಸೇಮ್ ಟೈಮ್ ಎಮೋಷನಲಿ ಇಂಟೆಲಿಜೆಂಟ್ ಆಗಿ ಇರ್ಬೇಕು. ಸೊ ನಮ್ ಜೀವನ ನಾವು ಬಯಸ್ದಂಗೆ ಬರೋ ಹಾಡಲ್ಲ ಇದು. ಹೇಗೆ ಬರುತ್ತೋ ಹಾಗೆ ನಾವ್ ಅದ್ರ ಜೊತೆನಲ್ಲಿ ಹೋಗ್ಬೇಕು. ಹಾಗೆ ಈ ಕೋವಿಡ್ ಅನ್ನೋದು ಮಹಾಮಾರಿ ಬೇಕೋ ಬೇಡವೋ ಬಂದು ವಕ್ರಿಸ್ಬಿಟ್ಟಿದೆ. ಅದ್ರ ಜೊತೆನಲ್ಲಿ ನಾವು ನಿಭಾಯಿಸ್ಕೊಂಡು ಹೋಗೋದು ಬಹಳ ಬಹಳ ಮುಖ್ಯ. ಅದಕ್ಕೆ ಇವಾಗ ನಿಮ್ಮನ್ನ ಯಾರಾದ್ರೂ ಬಂದು ಕೇಳಿದ್ರೆ, ಕರೋನಾನೇ ಬಂದು ಕೇಳುತ್ತೆ ನಿಮ್ಮನ್ನ, ಏನ್ ಇಷ್ಟೊಂದು ಬದಲಾವಣೆ ಆಗಿದೆ, ಇಷ್ಟೊಂದು ಪಾಸಿಟಿವ್ ಆಗಿದ್ಯಾ ಅಂತ. ಹೌದು, ನನ್ನ ಸಾಫ್ಟ್ವೇರ್ ನ ಅಪ್ಡೇಟ್ ಮಾಡ್ಕೊಂಡಿದೀನಿ, ನಾನು ಈ ರೀತಿ ಇಂಥವ್ರ ಮಾತ್ ಕೇಳಿ ನಾನು ಸ್ವಲ್ಪ ಆತ್ಮವಿಶ್ವಾಸದಿಂದ ನಾನು ಎಲ್ಲಾ ಇದನ್ನು ಮಾಡ್ತಾ ಇದ್ದೀನಿ, ಯೂನಿವರ್ಸಲ್ ಪ್ರಿಕಾಷನ್ಸ್ ಪ್ರೋಟೋಕಾಲ್ ಎಲ್ಲ ಫಾಲೋ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಈ ರೀತಿ ಆರಾಮದಲ್ಲಿರಿ, ಏನು ಚಿಂತೆ ಮಾಡ್ಬೇಡಿ. ನೀವು ಎಲ್ಲಿವರೆಗೂ WHO ಗೈಡ್ಲೈನ್ಸ್ ಎಲ್ಲ ಫಾಲೋ ಮಾಡ್ತಿದ್ದೀರಾ ಅಲ್ಲಿವರೆಗೂ ನೀವು ಇಷ್ಟೇ ಆರಾಮವಾಗಿ ಮನೆಯಲ್ಲಿ ಈ ರೀತಿನಲ್ಲಿ ಇರಿ, ರಿಲ್ಯಾಕ್ಸ್. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಚೆನ್ನಾಗಿ ನೀವು PPT-ನ ತಯಾರು ಮಾಡಿ ಎಲ್ಲರಿಗೂ ತಿಳಿಸ್ಕೊಟ್ರಿ. ಆದ್ರೂ ನೋಡಿ, ಏನು ಮಾಸ್ಕ್ ಹಾಕೊಳ್ಳೋದು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಆಗಾಗ ಕೈ ತೊಳ್ಕೊಳ್ತಾ ಇರೋದು, ಇಂಥ ಸೇಫ್ಟಿ ಪ್ರೋಟೋಕಾಲ್ ಅನ್ನ ಫಾಲೋ ಮಾಡೋದು ಅಂದ್ರೆ ಸ್ವಲ್ಪ ಎಲ್ಲರಿಗೂ ಕಿರಿಕಿರಿನೇ. ಶತಮಾನಕ್ಕೊಮ್ಮೆ ಬರುವಂತಹ ಇಂಥ ಸಾಂಕ್ರಾಮಿಕ ರೋಗಗಳನ್ನ ಎದುರಿಸುವಂತ ರೂಢಿ ನಮ್ಗೆಲ್ಲ ಇರೋದಿಲ್ಲ, ಸಹಜ. ಆದ್ರೆ ಈ ಪ್ರೋಟೋಕಾಲ್ ಅನ್ನ ಫಾಲೋ ಮಾಡೋ ಬಗ್ಗೆ ನಮ್ಗೆ ನಾವು ಯಾವ ರೀತಿ ಕನ್ವಿನ್ಸ್ ಮಾಡ್ಕೋಬಹುದು, ಅಷ್ಟೇ ಅಲ್ಲದೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಗೆ ಕನ್ವಿನ್ಸ್ ಮಾಡಬಹುದು ಅಂತ ತಿಳಿಸ್ತೀರಾ? ಖಂಡಿತ. ದೊಡ್ಡವ್ರಿಗಾದ್ರೆ ಹೇಳಿ ಕನ್ವಿನ್ಸ್ ಮಾಡೋದು ಬಹಳ ಸುಲಭ. ಹಿರಿಯರಿಗೆ, ಮನೇಲಿರುವಂತ ಹಿರಿಯರಿಗೆ ಅವ್ರಿಗೆ ನಾವು ನೆನಪಿಸ್ಕೊಡ್ಬೋದು. ನೋಡಿ, ಒಂದ್ ಕಾಲದಲ್ಲಿ ಹಿಂದೆ ಪ್ಲೇಗ್ ಬಂದಿದ್ದಾವಾಗ ನೆನಪಿದೆ ಅಲ್ವಾ, ಊರಾಚೆ ಹೋಗಿ ಇರ್ತಾ ಇದ್ರು ಅಂತ ಹೇಳಿ. ಇದನ್ನೆಲ್ಲ ನೆನಪಿಸ್ಕೊಟ್ಟು ಇವಾಗ ಅದೇನೆ ಇದು ಬೇರೆ ತರ ಒಂದು ಹೆಮ್ಮಾರಿ ರೂಪದಲ್ಲಿ ಬಂದಿದೆ ಅಷ್ಟೇನೆ. ಆಚಾರ ವಿಚಾರ ಮಡಿ ಮೈಲಿಗೆ ಎಲ್ಲ ಹೇಗ್ ಮಾಡ್ತಿದ್ರು ಅದು ಈ ನಡುವೆ ನಿಮ್ಗೆ ಕಡಿಮೆ ಆಗ್ತಿತ್ತು ಅಂತ ಯಾವಾಗ್ಲೂ ಕೊರಗ್ತಾ ಇದ್ರಿ. ಇವಾಗ ಅದು ಮತ್ತೆ ವಾಪಸ್ ಬಂದಿದೆ ನಮ್ ಜೀವನಕ್ಕೆ. ಇದನ್ನ ಖಂಡಿತ ನಾವು ಅಳವಡಿಸ್ಕೊಳ್ಳೋಣ, ಹೀಗ್ ಮಾಡ್ಬೇಕು ಅಂತ ಹೇಳಿ ಖಂಡಿತ ಕನ್ವಿನ್ಸ್ ಮಾಡಬಹುದು. ಮತ್ತೆ ಮಕ್ಕಳನ್ನ ಕನ್ವಿನ್ಸ್ ಮಾಡೋದಕ್ಕೆ ಮಕ್ಕಳು ಅನುಕರಣೆಯಿಂದ ಕಲಿಯೋದೇ ಹೆಚ್ಚು. ಆದ್ರಿಂದ ಮಕ್ಕಳನ್ನ ಕನ್ವಿನ್ಸ್ ಮಾಡ್ಬೇಕು ಅಂತಂದ್ರೆ ಮೊದಲು ನಾವ್ ಅದನ್ನ ಅನುಕರಣೆ ಮಾಡ್ಬೇಕು. ನಾವು ಮಾಸ್ಕ್ ಹಾಕೊಂಡ್ ಹೋಗೋದು, ನಾವು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ನಾವು ಮನೆಯಲ್ಲಿ ಸಂತೋಷವಾಗಿರೋದು. ಇಲ್ಲ ಅಂದ್ರೆ ಅವ್ರಿಗೆ ಮನೇಲಿರೋದೇ ಒಂದ್ ದೊಡ್ಡ ಬರ್ಡನ್ ಆಗ್ಬಿಡುತ್ತೆ, ದುಃಖ ಆಗ್ಬಿಡುತ್ತೆ. ನನ್ ಫ್ರೆಂಡ್ಸ್ ಇಲ್ಲ, ಶಾಲೆ ಇಲ್ಲ, ಏನ್ ಜೀವನ ಇದು ಅಂತ ಅನ್ಸ್ಬಿಡುತ್ತೆ. ಸೊ ನಮ್ಮನ್ ನೋಡಿ ಅನುಕರಣೆ ಮಾಡ್ತಾರೆ. ನಾವು ಪುಸ್ತಕ ಓದ್ತಾ ಇದ್ರೆ ಅವರು ಪುಸ್ತಕ ಓದೋ ಹವ್ಯಾಸನೇ ಬೆಳೆಸ್ಕೋತಾರೆ. ಅಥವಾ ನಾವು ಡ್ರಾಯಿಂಗ್ ಮಾಡೋದಕ್ಕೆ ಅವ್ರಿಗೆ ಎನ್ಕರೇಜ್ ಮಾಡಿದ್ರೆ ಅವ್ರು ಖಂಡಿತ ಅದನ್ನೇ ಮಾಡ್ತಾರೆ. ಈ ರೀತಿನಲ್ಲಿ ಪೇರೆಂಟಿಂಗ್ ಸ್ಕಿಲ್ಸ್ ಇವಾಗ ತುಂಬಾ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗ್ಬೇಕು.
ಮತ್ತೆ ಇದೇ ಸರಿಯಾಗಿರೋ ಸಮಯ ಲೈಫ್ ಸ್ಕಿಲ್ಸ್ ಹೇಳ್ಕೊಡೋದಕ್ಕೆ ಮಕ್ಕಳಿಗೆ. ಇಲ್ಲ ಅಂದ್ರೆ ನಾವ್ ಏನಾಗುತ್ತೆ ಅಂದ್ರೆ ಶಾಲೆ ಕಳಿಸ್ಬಿಟ್ಟು ಬರೀ ಬುದ್ಧಿಶಕ್ತಿ ಅಂತ ಎಮೋಷನಲ್ ಇಂಟೆಲಿಜೆನ್ಸ್ ಅಥವಾ ಭಾವನಾತ್ಮಕ ಬುದ್ಧಿಶಕ್ತಿಯನ್ನ ಮರ್ತು ಬಿಟ್ಟಿರ್ತೀವಿ ಬಹಳಷ್ಟು ಬಾರಿ. ಲೈಫ್ ಸ್ಕಿಲ್ಸ್ ಅಲ್ಲಿ ಏನ್ ಹೇಳ್ತಾರೆ, WHO ಗೈಡ್ಲೈನ್ಸ್ ಪ್ರಕಾರ 10 ಲೈಫ್ ಸ್ಕಿಲ್ಸ್ ಕೊಟ್ಟಿದ್ದಾರೆ. ಆ 10ನ್ನ ಅವ್ರಿಗೆ ಕಲ್ಸ್ಬಿಟ್ರೆ ಆಮೇಲಿಂದ ಅವ್ರನ್ನ ಕುಸ್ತಿ ಅಖಾಡಾಗ್ ಬಿಟ್ಟಂಗೆ ಜೀವನದಲ್ಲಿ ಎಲ್ ಬಿಟ್ರು ಅವ್ರು ಗೆದ್ಕೊಂಡ್ ಬರ್ತಾರೆ ಆ ಮಕ್ಕಳು. ಅಷ್ಟೊಂದು ನೈಪುಣ್ಯತೆ, ಅಷ್ಟೊಂದು ಕೌಶಲ್ಯಗಳನ್ನ ಅವರು ಗಳಿಸ್ಕೊಳಕ್ ಸಾಧ್ಯ ಇದೆ. ಸೊ ಅದಕ್ಕೋಸ್ಕರ ಇದು ಸಕಾಲ, ಅದು ಲೈಫ್ ಸ್ಕಿಲ್ಸ್ ನ ಹೇಳ್ಕೊಡೋದಕ್ಕೆ ಮಕ್ಕಳಿಗೆ ಬಹಳ ಸಕಾಲ ಇದು ಮನೆಯಲ್ಲಿ ಕೂತಿರೋದ್ರಿಂದ. ಓಕೆ. ಇನ್ನು ಸರಿ, ಮಕ್ಕಳು ಇದ್ದ ಮನೆಯಲ್ಲಿ ಆತರ ಮಾಡ್ಬೋದು. ಆದ್ರೆ ಕೆಲವರು ಒಂಟಿತನ ಅನುಭವಿಸ್ತಾ ಇದ್ದಾರೆ, ಐಸೋಲೇಟ್ ಆಗ್ಬಿಟ್ಟಿದ್ದಾರೆ. ಸೊ ಟೋಟಲಿ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ ಅವರು. ಸೊ ಇದರಿಂದ ಹೊರಗೆ ಬರೋದು ಹೇಗೆ ಅಂತೀರಿ? ಹೇಗೆ ಮೋಟಿವೇಟ್ ಆಗಿರೋದು? ಏನಾದ್ರೂ ಹೊಸ ಆಕ್ಟಿವಿಟೀಸು, ಅದಕ್ಕೇನಾದ್ರೂ ಟೆಕ್ನಿಕ್ಕು ಹೇಳ್ತೀರಾ? ಖಂಡಿತ. ನೋಡಿ, ಮುಂಚೆ ನಾವ್ ಹೇಳ್ತಿದ್ವಿ 3A's ಅಂತ ಹೇಳಿ. ಒಂದು ಅವಾಯ್ಡ್, ಅಕ್ಸೆಪ್ಟ್ ಮತ್ತೆ ಅಡ್ಜಸ್ಟ್ ಅಂತ. ಇವಾಗ ಅವಾಯ್ಡ್ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ. ಯಾಕೆ ಅಂತಂದ್ರೆ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ. ಇದು ನಮ್ಮ ದೇಶಕ್ಕೆ ಬಂದಾಗ್ಬಿಟ್ಟಿದೆ, ನಮ್ಮ ಗಲ್ಲಿಗಳಿಗೂ ಬಂದಾಗ್ಬಿಟ್ಟಿದೆ. ಇನ್ನೇನಿದ್ರು ನಮ್ಮ ಮನೆ ಬಾಗ್ಲು ಅಷ್ಟೇನೆ. ಸೊ ಅದಕ್ಕೆ ಅವಾಯ್ಡ್ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಬಹುದು. ನಂತರ ಅಕ್ಸೆಪ್ಟ್, ಅಕಸ್ಮಾತ್ ಬಂತು ಅಂದ್ರೆ ಇವಾಗ ಹೇಗೆ ಅಮಿತಾಬ್ ಬಚ್ಚನ್ ಆಗ್ಲಿ, ಐಶ್ವರ್ಯ ಆಗ್ಲಿ ಎಲ್ಲರೂ ಒಪ್ಕೊಂಡು, ಅಥವಾ ನಮ್ಮ ಧ್ರುವ ಸರ್ಜಾ ಆಗ್ಲಿ ಹಾಸ್ಪಿಟಲ್ ಅಲ್ಲಿ ಇದ್ದು ಟ್ರೀಟ್ಮೆಂಟ್ ತಗೋತಿದ್ದಾರೆ, ಅಥವಾ ಹೋಮ್ ಕ್ವಾರಂಟೈನ್ ಅಲ್ಲಿ ಇದ್ದು, ಆ ರೀತಿನಲ್ಲಿ ಒಂದ್ ಅಕಸ್ಮಾತ್ ಬಂದೇ ಬಿಡ್ತು ಅಂತಂದ್ರೆ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬೇಕು. ಈ ರೀತಿ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ಸ್ ನ ತಗೋಬೇಕು. ಮತ್ತೆ ತುಂಬಾ ಏನಾದ್ರೂ ಸ್ಟ್ರೆಸ್ ಆಗ್ತಿದ್ರೆ, ಟೆನ್ಷನ್ ಆಗ್ತಿತ್ತು ಅಂತಂದ್ರೆ ಆತ್ಮೀಯರ ಬಳಿ ಮಾತಾಡಿ. ಅದ್ರ ಜೊತೆನಲ್ಲಿ ಒಂದ್ ಸಣ್ಣ 2-3 ಚಟುವಟಿಕೆ ನಾನು ಹೇಳ್ಕೊಡ್ತೀನಿ. ಏನಂತಂದ್ರೆ ನೋಡಿ, ಇದು ನೀವು ಆಗ್ಲಿಂದ ನನ್ ಕೈಯಲ್ಲಿ ನೋಡ್ತಲೇ ಇದ್ದೀರಾ, ಇದನ್ನ ನಾನು ಎಮೋಷನಲ್ ಇಂಟೆಲಿಜೆನ್ಸ್ ಬಾಲ್ ಅಂತ ಕರಿತೀನಿ. ಈ ಎಮೋಷನಲ್ ಇಂಟೆಲಿಜೆನ್ಸ್ ಬಾಲ್ ನಿಮ್ಗೆ ಒಂದು 25 ರೂಪಾಯಿ 30 ರೂಪಾಯಿ ಸಿಗುತ್ತೆ. ಇಂಥದ್ ಒಂದ್ 2 ತಗೊಂಡು ಇದ್ರ ಜೊತೆನಲ್ಲಿ ಬ್ರೀದಿಂಗ್ ಮಾಡಿ. ಅನುಲೋಮ ವಿಲೋಮ ಅಂತ ಏನ್ ಹೇಳ್ತೀವಿ, ಅನುಲೋಮ ವಿಲೋಮ ಬಹಳಷ್ಟು ಪ್ರಾಕ್ಟೀಸ್ ಆಗೋದ್ರಿಂದ ನಮ್ಗೆ ಮನಸ್ಸಿಗೆ ಶಾಂತಿ ಮತ್ತೆ ಶ್ವಾಸಕೋಶಗಳಿಗೆ ಒಂದು ಸ್ಟ್ರೆಂತ್ ಸಿಗತ್ತೆ. ಸೊ ಅದನ್ನ ಮಾಡುವಾಗ ನೀವು ಇದನ್ನ ನೋಡಿ, ಏನಾಗುತ್ತೆ, ನಾವು ನಮ್ಮ ಮನೇಲಿರೋ ಬೇರೆಯವ್ರಿಗೆ ಯಾರಿಗಾದ್ರು ಬೈದು ಬಿಟ್ರೆ ಅಥವಾ ಇದ್ ಮಾಡಿದ್ರೆ ಅವ್ರ ಮುಖ ಈ ತರ ಆಗೋಗ್ಬಿಡತ್ತೆ. ಆದ್ರೆ ಈ ಸ್ಮೈಲಿ ಬಾಲು, ಈ ಸ್ಪಾಂಜಿ ಬಾಲು ತನ್ನ ಮೇಲೆ ಎಲ್ಲಾ ಒತ್ತಡನು ತಗೊಳುತ್ತೆ. ಆಮೇಲೆ ನೀವು ಇದ್ರ ಕಡೆಗೆ ನೋಡಿದ್ರೆ ಅದ್ ನಿಮ್ಮನ್ನ ನೋಡಿ ನಗ್ತಾಲೇ ಇರುತ್ತೆ ಅಲ್ವಾ? ಸೊ ಆ ರೀತಿನಲ್ಲಿ ಇದನ್ನ ತಗೊಂಡು ನೀವು ಬ್ರೀದಿಂಗ್ ಎಕ್ಸರ್ಸೈಸ್ ನ ಪ್ರಾಕ್ಟೀಸ್ ಮಾಡಿ. ಇದು ಎಲ್ಲಾ ರೀತಿಯ ಆರೋಗ್ಯದ ಸಮಸ್ಯೆಗಳಿಗೂ ಮಾನಸಿಕ ಒತ್ತಡಗಳಿಗೂ ಬಹಳ ಮುಖ್ಯವಾಗಿರೋ ರಾಮಬಾಣ ಇದ್ದ ಹಾಗೆ. ಇದು ಒಂದು ಮ್ಯಾಜಿಕ್ ಬಾಲ್, ಎಮೋಷನಲ್ ಇಂಟೆಲಿಜೆನ್ಸ್ ಬಾಲ್. ಉಸಿರು ತಗೊಳ್ತಾ ಇದನ್ನ ಪ್ರೆಸ್ ಮಾಡಿ. 6 ಸೆಕೆಂಡ್ಗಳು ಅಟ್ಲೀಸ್ಟ್ ನೀವು ಮೇಂಟೈನ್ ಮಾಡ್ಬೇಕಾಗತ್ತೆ. ಸುಮಾರು ಜನಕ್ಕೆ ನಾನ್ ನೋಡಿದ ಹಾಗೆ ಬ್ರೀತಿಂಗ್ ಸ್ಪೀಡ್ 2 ಇಲ್ಲ 3 ಸೆಕೆಂಡ್ 4 ಸೆಕೆಂಡ್ ಅಲ್ಲಿ ನಿಂತು ಹೋಗುತ್ತೆ. ಅಷ್ಟೇ ಅವ್ರು ಉಸಿರಾಡ್ಕೊಳಕ್ಕೆ ಅವ್ರಿಗೆ ಲಂಗ್ಸ್ ಕೆಪಾಸಿಟಿ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಇಂಥವರೆಲ್ಲ ಶೀಘ್ರ ಕೋಪಿಗಳಾಗಿರ್ತಾರೆ, ಬಹಳ ಬೇಗ ಅವ್ರ ಕೋಪ ಬಂದ್ಬಿಡುತ್ತೆ. ಸೊ ಅದನ್ನ 6 ಸೆಕೆಂಡ್ ಯೋಗಾಸನ ಎಲ್ಲ ಮಾಡೋರಾದ್ರೆ 15 ಸೆಕೆಂಡ್ ವರೆಗೂ ಇಟ್ಕೊಳ್ತಾರೆ. ಆ 15 ಸೆಕೆಂಡ್ ಇರೋರಿಗೆ ಬಹಳ ಕೋಪ ಬರೋ ಸಾಧ್ಯತೆಗಳೇ ಬಹಳ ಕಡಿಮೆ. ನೀವು ಬ್ರೀದಿಂಗ್ ತಗೊಳ್ತಾ ಪ್ರೆಸ್ ಮಾಡ್ಕೋಬೇಕು, ಹೋಲ್ಡ್ ಮಾಡಿ, ಮತ್ತೆ 6-4-6 ಅಥವಾ 10-5-10 ಅಥವಾ 15-15-15 ಈ ರೀತಿನಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಉಸಿರು ಹಿಡಿದವಾಗ ಹಿಡಿದಿಟ್ಕೊಳ್ಳಿ, ಉಸಿರು ಬಿಡುವಾಗ ನಿಧಾನವಾಗಿ ಬಿಡ್ತಾ ಹೋಗ್ಬೇಕು. ಮತ್ತೆ ನೋಡಿ, ಸ್ಥಿತಿಸ್ಥಾಪಕತ್ವ, ಅದ್ರ ನಗುವನ್ನ ನಾವು ಕಿತ್ಕೊಂಡಿಲ್ಲ, ಅದ್ರ ನಗು ಹಾಗೆ ಇದೆ. ಇದು ನಮ್ಗೆ ನೈತಿಕವಾಗಿ ಬಹಳಷ್ಟು ಬಲ ಕೊಡುತ್ತೆ, ಮನೋಬಲವನ್ನ ಒದಗಿಸ್ಕೊಡುತ್ತೆ. ಯಾಕೆಂದ್ರೆ ನಾವ್ ಯಾರಿಗೂ ಏನು ತೊಂದರೆ ಮಾಡಿಲ್ಲ, ನಮ್ಮ ಒತ್ತಡವನ್ನ ನಾವು ನಿವಾರಿಸ್ಕೊಂಡ್ವಿ. ಆದ್ರೆ ನಾವು ಯಾರಿಗೂ ಇದರಿಂದಾಗಿ ತೊಂದರೆ ಮಾಡಿಲ್ಲ. ಆ ಒಂದು ಭಾವ ನಮ್ಮಲ್ಲಿ ಬಹಳ ಸಂತೋಷ ಸಂತೃಪ್ತಿಯನ್ನ ತಂದ್ಕೊಡುತ್ತೆ. ಮತ್ತೊಂದಿನ್ನೇನು ಅಂದ್ರೆ, ನಮ್ಮ ಭಾವನೆಗಳನ್ನೆಲ್ಲ ಒಂದು 5 ನಿಮಿಷ ಕಣ್ಣು ಮುಚ್ಕೊಂಡು, ಇದು 15 ನಿಮಿಷದ ಒಂದು ಎಕ್ಸರ್ಸೈಸು. ನಾನ್ ನಿಮ್ಗೆ ಅದ್ರ ಬಗ್ಗೆ ಒಂದು ಔಟ್ಲೈನ್ ಐಡಿಯಾ ಕೊಡ್ತೀನಿ, ನೀವ್ ಅದನ್ನ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಇದು ತುಂಬಾನೇ ಎಫೆಕ್ಟಿವ್ ಆಗಿರುತ್ತೆ. 5 ನಿಮಿಷಗಳ ಕಾಲ ಕಣ್ಣು ಮುಚ್ಕೊಂಡು ನಿಮ್ಗೆ ಏನು ಜೀವನದಲ್ಲಿ ವಿಪತ್ತು ಬಂದಿದೆ, ಕಷ್ಟ ಬಂದಿದೆ, ತೊಂದರೆ ಬಂದಿದೆ, ಅದನ್ನ ಪೂರ್ತಿಯಾಗಿ ಮೆಲ್ಕ್ ಹಾಕೊಳ್ಳಿ. ನೋಡ್ಬಿಟ್ಟು 5 ನಿಮಿಷದ ಕಾಲ ಆ ರೀತಿನಲ್ಲಿ ಅದನ್ನ ಪೂರ್ತಿಯಾಗಿ ತಗೊಳ್ಳಿ ಮನಸ್ಸಿಗೆ. ಓ, ಈ ರೀತಿ ಆಗೋಯ್ತಲ್ಲ, ಇಷ್ಟೊಂದು ಕಷ್ಟ ಆಯ್ತಲ್ಲ ಅಂತ ಹೇಳಿ ಕಣ್ಣು ಮುಚ್ಚಿ ತಗೊಳ್ಳಿ. ನಂತರ ನಿಮ್ಮ ಹತ್ರ ಪಿಲ್ಲೋ ಇದ್ದೇ ಇರತ್ತೆ, ಒಂದ್ ಪಿಲ್ಲೋ ತಗೊಳ್ಳಿ. ಹೀಗೆ 5 ನಿಮಿಷಗಳ ಕಾಲ ಈ ಪಿಲ್ಲೋನ್ನ ಚೆನ್ನಾಗಿ ಹಿಟ್ ಮಾಡ್ಬಿಡಿ, ಚೆನ್ನಾಗಿ ಬಡೀರಿ. ನಿಮ್ಮ ಎಲ್ಲ ಟೆನ್ಷನ್ ಹೋಗೋ ತರದಲ್ಲಿ ಇದು ಒಂದು ಅಗ್ರೆಸಿವ್ನೆಸ್ ಅಷ್ಟೂನು ಹೊಟ್ಟೋಗುತ್ತೆ, ನಿಮ್ಮಲ್ಲಿರೋಂತ ಕೋಪ ಎಲ್ಲ ಹೊಟ್ಟೋಗುತ್ತೆ.
ಇದನ್ನ ಹೊಡೆಯೋವಾಗ ಬಡಿಯೋವಾಗ ನೀವು ಕೇವಲ ಸುಮ್ನೆ ಹಿಂಗೆ ಹೊಡೆದ್ರೆ ಆಗಲ್ಲ, ಚೆನ್ನಾಗ್ ಬೈಬೇಕು. ನಿಮ್ಗೆ ಎಷ್ಟೆಷ್ಟು ಮಾತುಗಳು ಬರುತ್ತೆ, ಎಷ್ಟೆಷ್ಟು ನಿಮ್ಮ ಜೀವನದಲ್ಲಿ ಒಂದ್ ಕೆಟ್ಟ ಮಾತು ಅನ್ನೋದನ್ನ ನಿಮ್ಮಲ್ಲಿ ಡಿಕ್ಷನರಿನಲ್ಲಿ ಇಟ್ಕೊಂಡಿರ್ತೀರಾ, ಪಕ್ಕಕ್ ಹಾಕಿ ಡೆಸ್ಕ್ ಟಾಪ್ ತೆರೆದಿರಾ, ರೀಸೈಕಲ್ ಬಿನ್ ಅಲ್ಲಿ ಇಟ್ಕೊಂಡಿರ್ತೀರಾ ಅಂತ. ಅದನ್ನೆಲ್ಲ ಇವಾಗ 5 ನಿಮಿಷದಲ್ಲಿ ಒಂಟಿ ಇರ್ಲಿ ಪರವಾಗಿಲ್ಲ, ಆಚೆ ತಗೊಂಬಂದ್ಬಿಟ್ಟು ಹೇ ಕರೋನಾ ಏನಿದು ಹೀಗೆ, ಹೇ ಕರೋನಾ ನೀನ್ ಯಾಕೆ ಬಂದೆ ನಮ್ಮ ದೇಶಕ್ಕೆ, ನೀನ್ ಯಾಕೆ ಬಂದೆ, ಚೈನಾದಲ್ಲೇ ಇರೋದಲ್ವಾ ಅಂತ ಹೇಳಿ ನಿಮ್ಗೆ ಏನೇನ್ ಬೈಗುಳ ಬರುತ್ತೋ ಅದನ್ನೆಲ್ಲ ಸೇರಿಸಿ ಚೆನ್ನಾಗಿ ಹೊಡೆದ್ ಬಿಡಿ. ಅದಾದ ನಂತರ ಕೇವಲ 5 ನಿಮಿಷ ಟೈಮ್ ಇಟ್ಕೋಬೇಕು, ನೀವು ಅಲಾರಾಮ್ ಇಟ್ಕೋಬೇಕು. ಅದಕ್ಕಿಂತ ಹೆಚ್ಚು ಮಾಡಿದ್ರೆ ಇದರಿಂದ ನಿಮಗೆ ಸಮಸ್ಯೆ ಆಗೋ ಸಂಭವ ಇರುತ್ತೆ. ಕಡಿಮೆ ಮಾಡಿದ್ರೆ ಸ್ಟ್ರೆಸ್ ರಿಲೀಫ್ ಕಡಿಮೆ ಆಗುತ್ತೆ. ಕರೆಕ್ಟ್ 5 ನಿಮಿಷ ಮಾಡ್ಬಿಟ್ಟು ನಂತರ 5 ನಿಮಿಷನ ಕಣ್ಣು ಮುಚ್ಕೊಳ್ಳಿ, ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ. ಆಯ್ತು, ಆಗಿದ್ದಾಗೋಯ್ತು, ಬಂದಾಗೋಯ್ತು, ಮುಂದಕ್ಕಿನ್ನೇನು, ಮುಂದಿನ ದಾರಿ ಏನು, ಮುಂದೆ ನನ್ ಭವಿಷ್ಯ ತುಂಬಾ ಚೆನ್ನಾಗಿರುತ್ತೆ, ನನ್ ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತೆ, ಅಥವಾ ನಮ್ಮ ಮನೆಯಲ್ಲಿ ನನ್ನ ಸುತ್ತಮುತ್ತ ಇರೋ ಸಂಬಂಧಿಗಳು, ನಾನು ವ್ಯಾವಹಾರಿಕವಾಗಿ ಅಥವಾ ವೃತ್ತಿಪರವಾಗಿ ಪರ್ಸನಲ್ ಲೈಫ್ ಅಲ್ಲಿ ಎಲ್ಲದ್ರಲ್ಲೂ ನಾನು ತುಂಬಾ ಚೆನ್ನಾಗಿ ಚರಿಷ್ ಆಗಕ್ ಸಾಧ್ಯ ಇದೆ. ಆ ರೀತಿನಲ್ಲಿ ಒಂದು ಪಾಸಿಟಿವ್ ಥಿಂಕಿಂಗ್ ನ ತಗೊಂಡು ಒಂದು ಉದ್ಯಾನವನವನ್ನ ಇಲ್ಲ ಅಂದ್ರೆ ಒಂದು ನದಿ ಕಿನಾರೆಯನ್ನ, ಈ ರೀತಿ ನಿಮ್ಗೆ ಏನ್ ಪಾಸಿಟಿವ್ ಇಮೇಜರಿ ತುಂಬಾ ಸಂತೋಷ ಕೊಡುತ್ತೆ. ಅಥವಾ ನೀವು ಹಿಂದೆ ಯಾವ್ದಾದ್ರು ಪ್ರವಾಸಕ್ಕೆ ಹೋಗಿದ್ರೆ ಹಸಿರಿನ ಜಾಗದಲ್ಲಿ ಅದನ್ನ, ಅಥವಾ ನಿಮ್ಮ ಹಳ್ಳಿಯನ್ನ, ನಿಮ್ಮ ಬಾಲ್ಯದಲ್ಲಿ ಆಗಿರುವಂತ ಸುಮಧುರ ಅನುಭವಗಳನ್ನ, ಈ ತರದನ್ನ 5 ನಿಮಿಷ ನೆನಪಿಸ್ಕೋಬೇಕು. ಈ ರೀತಿ 5-5-5 ಅಂದ್ರೆ 5 ಫುಲ್ ನೆಗೆಟಿವಿಟಿನ ನೀವು ಬ್ರೈನ್ ಸ್ಟಾರ್ಮಿಂಗ್ ಮಾಡ್ಕೋಬೇಕು. ಮತ್ತೆ 5 ಮಿನಿಟ್ಸ್ ಅದನ್ನ ಪೂರ್ತಿ ಎಕ್ಸಿಬಿಟ್ ಮಾಡ್ಬೇಕು. ಇದನ್ನ ಸೈಕೋಮೋಟಾರ್ ರಿಲ್ಯಾಕ್ಸೇಷನ್ ಅಂತ ಹೇಳ್ತೀವಿ. ಅಂದ್ರೆ ನೀವು ಬಾಯಲ್ಲಿ ಬೈತಾ ಇದ್ದೀರಾ, ಮೋಟಾರ್ ವೈಸ್ನು ನೀವು ಆಕ್ಟಿಂಗ್ ಮಾಡ್ತಾ ಇದ್ದೀರಾ. ಅವಾಗ ಏನಾಗುತ್ತೆ, ನಿಮ್ಮಲ್ಲಿ ಆ ಒತ್ತಡ ನಿರ್ವಹಣೆಯ ಒಂದು ಕೌಶಲ್ಯ ಬಹಳ ಚೆನ್ನಾಗಿ ಬರುತ್ತೆ. ನಾನು ಇದನ್ನ ನೀವು ಇವತ್ತೇ ಮಾಡಿ ನೋಡಿ ಪ್ರತಿಯೊಬ್ರು, ಮತ್ತೆ ನನಗೆ ಫೀಡ್ಬ್ಯಾಕ್ ಹೇಳಿ. ತುಂಬಾ ಚೆನ್ನಾಗಿ ಇದು ನಿಮ್ಗೆ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಇದನ್ನ ನಾನು ಬೆಟ್ ಮಾಡಬಲ್ಲೆ. ನಂತರ 5 ನಿಮಿಷ ಭವಿಷ್ಯಕ್ಕೋಸ್ಕರ ಮೀಸಲಿಡಿ. ಈ ರೀತಿನಲ್ಲಿ ನಿಧಾನಕ್ಕೆ ನೋಡಿ, ನಮ್ಮ ಆತ್ಮನಿರ್ಭರ ಭಾರತದಲ್ಲಿ ನಾವು ಆತ್ಮನಿರ್ಭರವಾಗೇ ಇದನ್ನೆಲ್ಲ ಮಾಡ್ಕೊಂಡು ಹೋಗ್ಬೇಕು. ತದನಂತರ ನಮ್ಗೆ ಧ್ಯಾನ ಇದೆಲ್ಲ ಇದ್ದೇ ಇದೆ. ನೋಡಿ, ಧ್ಯಾನದಲ್ಲಿನೂ ನಾವು ಕುತ್ಕೊಳ್ಳೋ ಧ್ಯಾನ ಬೇರೆ, ಮತ್ತೊಂದು ಧ್ಯಾನಕ್ಕೆ ನಾವು ಹೇಳ್ತೀವಿ TM ಅಂತ, ಅಂದ್ರೆ ಟ್ರಾನ್ಸ್ಕೆಂಡಲ್ ಮೆಡಿಟೇಷನ್. ಅಂದ್ರೆ ನಾವು ಬೇರೆಯವರಿಂದ ದೀಕ್ಷೆ ಪಡೆದು ಧ್ಯಾನ ತಗೊಳ್ಳೋ ಅಂತಹದ್ದು, ಎಲ್ಲಿ ಕಂಪನಗಳೆಲ್ಲ ನಿಮ್ಗೆ ಅನುಭವಕ್ಕೆ ಬರುತ್ತೆ. ಟ್ರಾನ್ಸ್ಕೆಂಡಲ್ ಮೆಡಿಟೇಷನ್ ಅನ್ನೋದು ಬಹಳ ಬಹಳ ಎಫೆಕ್ಟಿವ್ ಇರುತ್ತೆ. ಅದನ್ನ ನೀವು ಫಾಲೋ ಮಾಡಿದ್ರೆ ಬಹಳಷ್ಟು ಆಂತರಿಕವಾಗಿ ನಿಮ್ಗೆ ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ನಿಮ್ಗೆ ರಿಲೀಫ್ ಸಿಗುತ್ತೆ. ಮತ್ತೆ ನೀವು ಯಾವಾಗ ಕಣ್ಣು ಮುಚ್ಕೊಂಡು ಯೋಚನೆ ಮಾಡ್ತೀರಾ ಅವಾಗ ಅದು ಇಟ್ ಇಸ್ ಅ ಗೇಟ್ ವೇ ಟು ಸಬ್ ಕಾನ್ಶಿಯಸ್ ಮೈಂಡ್. ಸೊ ನೀವು ಕಣ್ಣು ಮುಚ್ಕೊಂಡು ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ, ಅಥವಾ ಇದನ್ನ ಯೋಚನೆ ಮಾಡಿ ಅದನ್ನ ಅಲ್ಲಿಗೆ ಬಿಟ್ಬಿಡ್ಬೇಕು. ಈ ರೀತಿ 1-2 ಕ್ರಮಗಳನ್ನ ನಾನು ಚಿಕ್ಕದಾಗಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ನೋಡೋಣ, ನೀವು ಪ್ರಾಕ್ಟೀಸ್ ಮಾಡಿ ನನಗೆ ಫೀಡ್ಬ್ಯಾಕ್ ಕೊಡಿ. ಓಕೆ, ಈ ವಿಷಯಗಳನ್ನು ನಾವು ಇನ್ನಷ್ಟು ಡಿಟೇಲ್ ಆಗಿ ನಿಮ್ಮಿಂದ ಕಲಿಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಇದು ಕೇವಲ ಇವತ್ತೊಂದು ನಿಮ್ಮ ಡೆಮಾನ್ಸ್ಟ್ರೇಷನ್ ಇಂದ ಅರ್ಥ ಏನೋ ಆಗ್ಬೋದು ಸ್ವಲ್ಪ, ಆದ್ರೆ ಅದನ್ನ ಡಿಟೇಲ್ ಆಗಿ ತಿಳಿದು ಜೀವನದಲ್ಲಿ ಅನುಷ್ಠಾನ ತರೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗ್ಬೋದು. ಓಕೆ, ಈಗ ಹೌದು, ರಿಯಲಿ ದೊಡ್ಡ ಫೀಲ್ಡ್. ಹಾಗೆ ಈಗ ನಮ್ಮ ಶ್ರೋತ ಪ್ರೇಕ್ಷಕರೊಬ್ರು ಶ್ರೀ ವೀರಣ್ಣ ಕಮ್ಮಾರ್ ಅಂತ, ಅವರು ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಪ್ಲೀಸ್ ಟೆಲ್ ಅಬೌಟ್ 10 ಲೈಫ್ ಸ್ಕಿಲ್ಸ್ ಆಫ್ WHO ಅಂತ ಕೇಳ್ತಾ ಇದ್ದಾರೆ. ಕ್ಯಾನ್ ಯು ಎಲಾಬರೇಟ್ ಆನ್ ದಟ್? ಎಲಾಬರೇಷನ್ಗೆ ಈಗ ಅದೇ ಒಂದು ದೊಡ್ಡ ಅಗಾಧವಾಗಿರೋ ಕ್ಷೇತ್ರ. ಎಲಾಬರೇಷನ್ ಗಿಂತ ಇವಾಗ ಹೆಚ್ಚಾಗಿ ಸೆಲ್ಫ್ ಅವೇರ್ನೆಸ್ ಅನ್ನೋದು ಮೊದಲನೇದು. ಸೆಲ್ಫ್ ಅವೇರ್ನೆಸ್ ಮತ್ತೆ ಅದನ್ನ ನೋಡ್ಬೇಕಾಗತ್ತೆ. ಈಗ ತಕ್ಷಣಕ್ಕೆ ನೀವು ಹುಡುಕ್ಬೋದು, ಅದನ್ನ ಸಿಗುತ್ತೆ ನಿಮ್ಗೆ WHO ವೆಬ್ಸೈಟ್ ಅಲ್ಲಿ ಖಂಡಿತ ಸಿಗುತ್ತೆ. ಸೆಲ್ಫ್ ಅವೇರ್ನೆಸ್, ಪ್ರಾಬ್ಲಮ್ ಸಾಲ್ವಿಂಗ್, ಡಿಸಿಷನ್ ಮೇಕಿಂಗ್, ಅದ್ರ ಕ್ರಮಬದ್ಧವಾಗಿ ಇದೆ ಒಂದಾದ ನಂತರ ಒಂದು. ಇಂಟರ್ ಪರ್ಸನಲ್ ರಿಲೇಶನ್ಶಿಪ್ ಮೈಂಟೆನೆನ್ಸ್, ಡಿಸಿಷನ್ ಮೇಕಿಂಗ್, ಇವೆಲ್ಲನು ನೀವು ನೋಡಿ ಕಲೀರಿ. ಈಗ ಪೇರೆಂಟಿಂಗ್ ನಿಮ್ಗೆ ಅದು ಚಾಲೆಂಜು. ನಾವೆಲ್ಲ ರೆಡಿಮೇಡ್ ಸ್ಪೂನ್ ಫೀಡಿಂಗ್ ತರ ಏನು ಬೇಡ, ನೀವು ಹುಡುಕಿ ಕಲೀರಿ. ಅದ್ರಲ್ಲಿ ಮತ್ತೆ ಏನಾದ್ರು ಸಮಸ್ಯೆಗಳು, ಡೌಟ್ ಬಂದ್ರೆ ಅವಾಗ ಕೇಳಿ. ಓಕೆ ಮೇಡಮ್, ನಾವು ಮತ್ತೆ ನಿಮ್ಮ ಬಳಿ ಬರ್ತೀವಿ. ಈಗ ನಮ್ಮ ಡಯಟಿಷಿಯನ್ ಡಾಕ್ಟರ್ ಮಿತ್ರಾವಿಂದ ಅವರ ಹತ್ರ ಹೋಗ್ತಾ ಇದೀವಿ. ಮಿತ್ರಾವಿಂದ ಅವರೇ, ನಿಮ್ಮ ಹತ್ರ ಏನಾದ್ರು ಈ ತರ PPT ಇದ್ರೆ, ಪ್ರೆಸೆಂಟೇಶನ್ ಇದ್ರೆ ನಮ್ ಜೊತೆ ಹಂಚ್ಕೊಳ್ಳಿ. ಅದ್ರ ಮೂಲಕ ಯಾವ ರೀತಿ ನಾವು ನಮ್ಮ ಆಹಾರ ಶೈಲಿಯನ್ನ, ಆಹಾರ ಪದ್ಧತಿಯನ್ನ ನಾವು ಅನುಸರಿಸಬೇಕು ಅನ್ನೋದನ್ನ, you can explain it in English or Kannada, whatever way. Over to you now.
ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಸರ್ ಹೇಳ್ದಂಗೆ ನಾನು ಸ್ವಲ್ಪ ಇಂಗ್ಲಿಷ್ ಅಂಡ್ ಕನ್ನಡ ಎರಡೂ ಮಿಕ್ಸ್ ಮಾಡಿ ಮಾತಾಡ್ತೀನಿ. ನನ್ನ ಕನ್ನಡ ಮೊದಲಿನ ಸ್ಪೀಕರ್ ಅಷ್ಟು ಫ್ಲೂಯೆಂಟ್ ಇಲ್ಲ, ಸೊ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಫಾರ್ ದ್ಯಾಟ್. ಓಕೆ, ನನ್ನ ಹತ್ರ ಒಂದು ಸಣ್ಣ PPT ಇದೆ, ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಕಾಣಿಸ್ತಿದ್ಯಾ? ರೈಟ್. ಓಕೆ, ಫುಲ್ ಸ್ಕ್ರೀನ್ ಮೋಡ್ ನಲ್ಲಿ ಇದೆಯಾ ಅದು? ಇದು ಪರವಾಗಿಲ್ಲ. ಓಕೆ ಫೈನ್. ಯಾ, ಓಕೆ. ಸೊ ನಾನು ಇವಾಗ ಲಾಕ್ಡೌನ್ ನಲ್ಲಿ ಎಂಥ ಡಯಟ್ ತಿನ್ಬೇಕು, ಏನ್ ಊಟ ಮಾಡಬೇಕು ಅದ್ರ ಬಗ್ಗೆ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ನಮಗ್ ಲಾಕ್ಡೌನ್ ನಲ್ಲಿ ನಾವು ಏನೇನ್ ಫೇಸ್ ಮಾಡ್ಬೇಕಾಗ್ತದೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನೋಡೋಣ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ಲಾಕ್ಡೌನ್ ನಲ್ಲಿ ಎಲ್ಲರೂ ಮನೆಯಿಂದ ಕೆಲಸ ಮಾಡ್ತಿದ್ದೀವಿ. ಸಾಕಷ್ಟು ಜನ ಫ್ರಂಟ್ ಲೈನ್ ವರ್ಕರ್ಸ್ ಬಿಟ್ಟು ಸಾಕಷ್ಟು ಜನ ಮನೆಯಿಂದ ಕೆಲಸ ಮಾಡ್ತಿದ್ದೀವಿ. ಸೊ ಮನೆಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ವರ್ಕ್ ಟೈಮಿಂಗ್ಸ್ ಇರಲ್ಲ, ಆಫೀಸ್ ಟೈಮಿಂಗ್ಸ್ ಇರಲ್ಲ. ಸೊ ನಾವು ಬೆಳಗ್ಗೆ ಮೇ ಬಿ 9 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಅಥವಾ ಮೇ ಬಿ ರಾತ್ರಿ 10 ಗಂಟೆ ತನಕ ಕಂಟಿನ್ಯೂಸ್ಲಿ ವಿತ್ ಸ್ಮಾಲ್ ಬ್ರೇಕ್ಸ್ ಮೇ ಬಿ ಕೆಲಸ ಮಾಡ್ತಿರ್ಬಹುದು. ನಾವು ಯಾರಿಗೂ ಹೇಳಲಿಕ್ಕಾಗಲ್ಲ ಇವಾಗ ಆಫೀಸ್ ಟೈಮಿಂಗ್ಸ್ ಅಲ್ಲ, ನಮಗ್ ಫೋನ್ ಮಾಡಬೇಡಿ, ಮೀಟಿಂಗ್ ಇಡಬೇಡಿ ಅಂತ. ಸೊ ಅದಕ್ಕೆ ವರ್ಕ್ ಫ್ರಮ್ ಹೋಮ್ ಸ್ವಲ್ಪ ಬೇರೆ ಕಲ್ಚರ್ ಇದೆ ಅಂಡ್ ನಾವೆಲ್ಲರೂ ಇದಕ್ಕೆ ಸ್ವಲ್ಪ ಯೂಸ್ ಟು ಆಗ್ತಿದ್ದೀವಿ ಇನ್ನು, ಆದ್ರೆ ಇನ್ನು ಕಂಪ್ಲೀಟ್ಲಿ ಅಡ್ಜಸ್ಟ್ ಆಗಿಲ್ಲ ಇದಕ್ಕೆ. ಸೊ ದಿಸ್ ಇಸ್ ಸಮಥಿಂಗ್ ನ್ಯೂ ಫಾರ್ ಆಲ್ ಆಫ್ ಅಸ್. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಲಾಕ್ಡೌನ್ ನಲ್ಲಿ ನಮ್ಮ ಮನೆಯಲ್ಲಿ ಯಾರು ಕೆಲ್ಸದವ್ರಿಲ್ಲ. ಓಕೆ, ಸೊ ನಾವೇ ಎಲ್ಲ ಕೆಲಸ ಮಾಡ್ಬೇಕಾಗ್ತದೆ. ಅಗೇನ್ ದಿಸ್ ಇಸ್ ಸಮಥಿಂಗ್ ನ್ಯೂ ಅಗೇನ್ ಫಾರ್ ಆಲ್ ಆಫ್ ಅಸ್. ಯಾಕೆಂದ್ರೆ ನಾವು ಬಹಳ ಕೆಲ್ಸಕ್ಕೆ ಬೇರೆ ಅವ್ರ ಮೇಲೆ ಡಿಪೆಂಡೆಂಟ್ ಆಗಿದ್ವಿ. ಕಸ ಗುಡ್ಸೋದು, ನೆಲ ಒರೆಸೋದು, ಬಟ್ಟೆ ಪಾತ್ರೆ ತೊಳೆಯೋದು. ಇವಾಗ ಎಲ್ಲ ಆಫೀಸ್ ಕೆಲ್ಸಾನು ಮಾಡ್ಬೇಕು, ಮನೆ ಕೆಲ್ಸಾನು ಮಾಡ್ಬೇಕು. ಸೊ ಇದು ವರ್ಕ್ ಲೋಡ್ ಆಸ್ ಸಚ್ ಜನದ ಮೇಲೆ ಜಾಸ್ತಿ ಆಗೋಗಿದೆ. ಅಂಡ್ ಇಷ್ಟರ ಮಧ್ಯ ಲಾಕ್ಡೌನ್ ನಲ್ಲಿ ಯಾವುದು ಜಿಮ್ ಓಪನ್ ಇಲ್ಲ ಅಥವಾ ನಿಮ್ಗೆ ವಾಕಿಂಗ್ ಸ್ಪೇಸ್ ಸಿಗ್ಲಿಕ್ಕಿಲ್ಲ. ಯಾಕೆ ಪಾರ್ಕ್ಸ್, ಗಾರ್ಡನ್ಸ್ ಅವೆಲ್ಲ ಆಕ್ಸೆಸಿಬಲ್ ಇರ್ಲಿಕ್ಕಿಲ್ಲ, ಕ್ಲೋಸ್ ಆಗಿರ್ತವೆ. ಸೊ ನಿಮ್ಗೆ ಓಡಾಡ್ಲಿಕ್ಕೆ ಆಸ್ ಸಚ್ ಜಾಗ ಸಿಕ್ಕಿರ್ಲಿಕ್ಕಿಲ್ಲ. ಸೊ ಇಷ್ಟು ವರ್ಕ್ ಪ್ರೆಷರ್ ಇದ್ದಾಗ, ಇಷ್ಟು ಮನೆ ಕೆಲ್ಸದ ಪ್ರೆಷರ್ ಇದ್ದಾಗ ಜಾಸ್ತಿ ಫಿಸಿಕಲ್ ಆಕ್ಟಿವಿಟಿ ಆಗಲ್ಲ. ಅಂಥದ್ರಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ನಾವು ಜಾಸ್ತಿ ಟಿವಿ ನೋಡ್ತೀವಿ ಅಥವಾ ನೆಟ್ಫ್ಲಿಕ್ಸ್ ಇಂಥವೆಲ್ಲ ಜಾಸ್ತಿ ನೋಡ್ತೀವಿ. ಅಂಡ್ ಬಿಂಜ್ ವ್ಯೂಯಿಂಗ್ ಅಂದ್ರೆ ಒಂದ್ ಎಪಿಸೋಡ್ ಆದ್ಮೇಲೆ ಇನ್ನೊಂದ್ ಎಪಿಸೋಡ್ ಕಂಟಿನ್ಯೂಸ್ಲಿ ನೋಡ್ತಾನೆ ಹೋಗ್ತೀವಿ. ಅಂಡ್ ದೇರ್ ಇಸ್ ನೋ ಎಂಡ್ ಟು ಇಟ್ ಆಸ್ ಸಚ್. ಅಂಡ್ ಇಷ್ಟರ ಮಧ್ಯ ಇಷ್ಟೆಲ್ಲಾ ಕೆಲಸ ಮಧ್ಯ ನಾವು ಅಡಿಗೆನೂ ಮಾಡ್ಬೇಕು. ಅಂಡ್ ರೀಸೆಂಟ್ಲಿ ಏನ್ ಸರ್ವೇಸ್ ಆಗಿವೆ ಅದ್ರಲ್ಲಿ ಏನ್ ನೋಡಿದಾರೆ ಅಂದ್ರೆ ಈಚೆಗೆ ರೈಸ್ ಅಥವಾ ಅವೆಲ್ಲ ಅಷ್ಟೇ ಅಲ್ಲ, ಪ್ಯಾಕೇಜ್ಡ್ ಫುಡ್ಸ್ ಅಂದ್ರೆ ಏನು ಸ್ನಾಕ್ಸ್ ಸಿಗತ್ತೆ, ಚಾಕ್ಲೇಟ್ ಸಿಗತ್ತೆ, ಬ್ರೆಡ್ ಅಥವಾ ರೆಡಿ ಟು ಈಟ್ ಏನ್ ಐಟಮ್ಸ್ ಸಿಗತ್ತೆ, ರೆಡಿ ಟು ಕುಕ್ ಏನ್ ಐಟಮ್ಸ್ ಸಿಗತ್ತೆ, ಅದರದ್ದೆಲ್ಲ ಪರ್ಚೇಸ್, ಅದರದ್ದೆಲ್ಲ ಖರೀದಿ ಜಾಸ್ತಿ ಆಗ್ತದೆ. ಅಂಡ್ ನಾವು ಇಂಥ ಪ್ಯಾಕೇಜ್ಡ್ ಫುಡ್ಸ್ ನೋಡಿದ್ರೆ ಅದರಲ್ಲಿ ಸೋಡಿಯಂ ಅಂದ್ರೆ ಉಪ್ಪಿನ ಮಾತ್ರೆ ಜಾಸ್ತಿ ಇರತ್ತೆ, ಅದ್ರಲ್ಲಿ ಫ್ಯಾಟ್ ಮಾತ್ರೆ ಜಾಸ್ತಿ ಇರತ್ತೆ. ಸೊ ಆನ್ ಅ ರೆಗ್ಯುಲರ್ ಬೇಸಿಸ್ ಇಂಥವನ್ನೆಲ್ಲ ನಾವು ತಿಂತಾನೆ ಇದ್ರೆ ಓಕೆ. ಅಂಡ್ ನಾವು ಇಂಥ ಟಿವಿ ನೋಡ್ತಿರ್ಬೇಕಾದ್ರೆ ಅಥವಾ ವರ್ಕ್ ಫ್ರಮ್ ಹೋಮ್ ಕಂಟಿನ್ಯೂಸ್ಲಿ ಕುತ್ಕೊಂಡ್ ಮಾಡ್ತಿರ್ಬೇಕಾದ್ರೆ ನಮಗ್ ಚಹಾ ಬೇಕಾಗ್ತಿರತ್ತೆ, ನಮಗೆ ಹಸುವಾಗತ್ತೆ. ಸೊ ನಮ್ಗೆ ಏನಾರ ಬಿಸ್ಕಿಟ್ಸ್ ಬೇಕಾಗತ್ತೆ, ನಮಗೆ ಏನಾರ ವೇಫರ್ಸು, ಚಾಕ್ಲೇಟ್ಸು, ಇವೆಲ್ಲ ಸ್ಟ್ರೆಸ್ ಬಸ್ಟರ್ಸ್ ಬೇಸಿಕ್ಲಿ. ಓಕೆ, ನಮಗೆ ಖುಷಿ ಕೊಡುವಂತ ಸಾಮಗ್ರಿಗಳು. ಸೊ ಇವನ್ನೆಲ್ಲ ನಾವು ತಗೊಂತಾನೆ ಇರ್ತೀವಿ ಕಂಟಿನ್ಯೂಸ್ಲಿ ಅಂಡ್ ನಮ್ಗೇನು ಇದ್ರ ಮೇಲೆ ಕಂಟ್ರೋಲ್ ಇರಲ್ಲ. ಓಕೆ, ಸೊ ಸದ್ಯಕ್ಕೆ ನಮ್ ಸಿಚುವೇಶನ್ ಹಿಂಗಿದೆ. ಇದ್ರಲ್ಲಿ ನಮ್ ಪ್ರಾಬ್ಲಮ್ಸ್ ಅಂದ್ರೆ ಒಂದ್ ಕಡೆ ಹೆಚ್ಚಾಗಿರೋಂತ ಪ್ರಾಬ್ಲಮ್ಸ್ ಅಂದ್ರೆ ಕೆಲಸ ಜಾಸ್ತಿ ಆಗ್ತದೆ. ಇವಾಗ ಮೊದ್ಲಿನ ಸ್ಪೀಕರ್ ಎಕ್ಸ್ಪ್ಲೇನ್ ಮಾಡ್ದಂಗೆ ಸ್ಟ್ರೆಸ್, ವರಿ ಇವೆಲ್ಲ ಜಾಸ್ತಿ ಆಗ್ತದೆ. ಕೆಲಸ ಜಾಸ್ತಿ ಆದಂಗೆ ಅಂಡ್ ನಾವು ಬಿಂಜ್ ವಾಚಿಂಗ್ ಅಥವಾ ಟಿವಿ, ನೆಟ್ಫ್ಲಿಕ್ಸ್ ಇವನ್ನೆಲ್ಲ ನೋಡ್ತಂಗೆ ನಿದ್ದೆ ಸರಿಗಾಗಲ್ಲ, ನಿದ್ದೆ ಡ್ಯೂರೇಷನ್ ಕಮ್ಮಿ ಆಗತ್ತೆ, ಸ್ಲೀಪ್ ಡಿಸ್ಟರ್ಬ್ಡ್ ಇರತ್ತೆ. ಅಂಡ್ ಡಿಸ್ಟರ್ಬ್ಡ್ ಸ್ಲೀಪ್, ಸ್ಟ್ರೆಸ್, ಡೆಫಿನೆಟ್ಲಿ ಇಟ್ ಲೀಡ್ಸ್ ಟು ಅ ಲಾಟ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್. ಅಂಡ್ ನಾವು ಇಷ್ಟು ಟೈಮ್ ಕೆಲಸ ಅಂಡ್ ಸ್ಟ್ರೆಸ್, ಮನೆ ಕೆಲಸ, ಆಫೀಸ್ ಕೆಲಸನಲ್ಲಿ ಕೊಡ್ತಿರ್ಬೇಕಾದ್ರೆ ನಮ್ ಅಡಿಗೆ ಸಫರ್ ಆಗ್ತದೆ. ನಾವು ಬ್ಯಾಲೆನ್ಸ್ಡ್ ಮೀಲ್ಸ್ ಅಂದ್ರೆ ಏನಂತ ನಾವು ನೋಡೋಣ ಮುಂದೆ. ಬ್ಯಾಲೆನ್ಸ್ಡ್ ಮೀಲ್ಸ್
ಪ್ರಾಪರ್ ಅನ್ನ, ಸಾರು, ಪಲ್ಯ, ಚಪಾತಿ ಇಂಥವನ್ನೆಲ್ಲ ಮಾಡ್ಲಿಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ. ಸೊ ನಾವ್ ಏನ್ ಮಾಡ್ತೀವಿ ಅಂದ್ರೆ ಒಂದ್ ಏನಾರ ಮಾಡ್ಬಿಟ್ಟಿರ್ತೀವಿ. ಸೊ ಇಟ್ ಕುಡ್ ಬಿ ಒಂದು ಚಿತ್ರಾನ್ನ ಮಾಡ್ತೀವಿ, ಒಂದ್ ವಾಂಗಿ ಬಾತ್ ಮಾಡ್ತೀವಿ, ಒಂದ್ ಪುಳಿಯೋಗರೆ ಮಾಡ್ತೀವಿ. ಒಂದ್ ಏನಾರ ಒಂದ್ ಮಾಡಿ ಅದನ್ನ ಎಲ್ಲಾರು ನಾವು ತಿಂದ್ಬಿಡ್ತೀವಿ. ಅಥವಾ ಅದ್ರ ಜೊತೆ ನಮ್ಗೆ ಅಷ್ಟೇ ಸಾಕಾಗಲ್ಲ. ಓಕೆ, ನಮ್ ಹಸು ಮುಚ್ಚಲ್ಲ ಅದ್ರಿಂದ. ಸೊ ನಮ್ ಡಿಪೆಂಡೆನ್ಸಿ ಪ್ಯಾಕೇಜ್ಡ್ ಫುಡ್ ಮೇಲೆ ಇನ್ಕ್ರೀಸ್ ಆಕೊಂತ ಹೊರಟಿದೆ. ಸೊ ನಾವು ಇಷ್ಟೇ ಪುಳಿಯೋಗರೆ ತಿಂದ್ಮೇಲೆ ನಮಗ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸಲ್ಲ, ಹೊಟ್ಟೆ ತುಂಬದಂಗ ಅನ್ಸಲ್ಲ. ಸೊ ನಾವ್ ಏನ್ ಮಾಡ್ತೀವಿ, ಫ್ರಿಡ್ಜ್ ತೆಗಿತೀವಿ, ಒಂದ್ ಚಾಕ್ಲೇಟ್ ಬಾರ್ ತಗೊಂತೀವಿ, ಅಥವಾ ಒಂದ್ ಐಸ್ ಕ್ರೀಮ್ ಇರುತ್ತೆ, ಐಸ್ ಕ್ರೀಮ್ ತಗೊಂತೀವಿ. ಸೊ ದೀಸ್ ಆರ್ ಆಲ್ ಥಿಂಗ್ಸ್ ಟು ಬೇಸಿಕ್ಲಿ ಸ್ಯಾಟಿಸ್ಫೈ ಅಸ್ ಇಮೋಷನಲಿ. ಯಾಕೆಂದ್ರೆ ನಮ್ದೇನ್ ಊಟ ಇರುತ್ತೆ, ಊಟದಿಂದ ನಮ್ಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ. ಇದ್ರ ಜೊತೆ ಮತ್ತೇನ್ ಅಫೆಕ್ಟ್ ಆಗ್ತಿದೆ ಅಂದ್ರೆ ನಮ್ ಲೈಫ್ ಸ್ಟೈಲ್ ಜಾಸ್ತಿ ನಾವು ಮನೆಯಲ್ಲೇ ಇದೀವಿ, ಹೊರಗೆ ಹೋಗ್ಲಿಕ್ಕೆ ಜಾಸ್ತಿ ಅವಕಾಶ ಇಲ್ಲ. ಎಕ್ಸೆಪ್ಟ್ ಫಾರ್ ಮೇ ಬಿ ಜಸ್ಟ್ ಬೈಯಿಂಗ್ ದ ಗ್ರಾಸರಿ ಅಥವಾ ವೆಜಿಟೇಬಲ್ಸ್. ಜಿಮ್ಗೆ ಹೋಗ್ಲಿಕ್ಕೆ ಆಗಲ್ಲ, ವಾಕಿಂಗ್ ಮಾಡ್ಲಿಕ್ಕೆ ಜಾಸ್ತಿ ಸ್ಪೇಸ್ ಇರ್ಲಿಕ್ಕಿಲ್ಲ ನಮ್ಮ ಮನೆ ಹತ್ರ. ಸೊ ನಮ್ ಲೈಫ್ ಸ್ಟೈಲ್ ಜಾಸ್ತಿಯಿಂದ ಸೆಡೆಂಟ್ರಿ ಹಾಕೊಂತ ಹೊರಟಿದೆ. ಅಂಡ್ ಏನ್ ಸಫರ್ ಆಗತ್ತೆ ಇದ್ರಲ್ಲಿ ಅಂದ್ರೆ ನಮ್ ಹೆಲ್ತ್. ಕೆಲವ್ರದ್ದು ವೇಟ್ ಇನ್ಕ್ರೀಸ್ ಹಾಕೊಂತ ಹೊರಟಿರತ್ತೆ, ಕೆಲವ್ರಿಗೆ ಏನು ನಿದ್ದೆ ಚೆನ್ನಾಗ್ ಬರಲ್ಲ ಇದರಿಂದ. BP ಕೆಲವ್ರದ್ದು ಫ್ಲಕ್ಚುಯೇಟ್ ಆಗ್ತಿರತ್ತೆ, ಬ್ಲಡ್ ಗ್ಲೂಕೋಸ್ ಲೆವೆಲ್, ಶುಗರ್ ಲೆವೆಲ್ ಫ್ಲಕ್ಚುಯೇಟ್ ಆಗ್ತಿರತ್ತೆ ಇದರಿಂದ. ಸೊ ಸಾಕಷ್ಟು ಹೆಲ್ತ್ ಪ್ರಾಬ್ಲಮ್ಸ್ ಇದರಿಂದ ಒರಿಜಿನೇಟ್ ಆಗ್ತವೆ. ಸೊ ಇವೆಲ್ಲ ಪ್ರಾಬ್ಲಮ್ಸ್. ಇದಕ್ ಸೊಲ್ಯೂಷನ್ ಇದೆಯಾ? ಇದಕ್ ಸೊಲ್ಯೂಷನ್ ಇದೆ, ಅಂಡ್ ಬಹಳ ಸಿಂಪಲ್ ಸೊಲ್ಯೂಷನ್ಸ್ ಇವೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವ್ ಏನ್ ಮಾಡ್ಬೇಕಂದ್ರೆ ಟೈಮ್ ಮ್ಯಾನೇಜ್ಮೆಂಟ್. ಓಕೆ, ಇದು it has nothing to do with nutrition. Okay, this is something that each one of us should really concentrate on doing. ನಮ್ ಟೈಮ್ ಹೆಂಗ್ ಮ್ಯಾನೇಜ್ ಮಾಡ್ಬೇಕು, ನಮಗ್ ಗೊತ್ತಿರತ್ತೆ ನಮಗ್ ದಿನದಲ್ಲಿ ಏನೇನ್ ಕೆಲಸ ಮಾಡ್ಬೇಕಾಗಿದೆ ಅಂತ. ಆಫೀಸ್ ಅಟೆಂಡ್ ಮಾಡ್ಬೇಕು, ಮೀಟಿಂಗ್ಸ್ ಅಟೆಂಡ್ ಮಾಡ್ಬೇಕು, ಅಂಡ್ ಆಫ್ ಕೋರ್ಸ್ ಸಮ್ ಥಿಂಗ್ಸ್ ಕಮ್ ವಿತೌಟ್ ಎನಿ ಪ್ರಯರ್ ಇಂಟಿಮೇಷನ್. ಆಲ್ ಆಫ್ ಅ ಸಡನ್ ನಮಗ್ ಒಂದ್ ಮೀಟಿಂಗ್ ಇದೆ ಅಂತ ಗೊತ್ತಾಗತ್ತೆ ವಿತೌಟ್ ಎನಿ ಪ್ರಯರ್ ನೋಟಿಸ್. ಓಕೆ, ಸೊ ಅದಕ್ಕೆ ಸ್ವಲ್ಪ ಲೀವೇ ಕೊಡ್ಬೇಕಾಗತ್ತೆ. ಸೊ ನಮ್ಗೆ ಏನೇನ್ ಅಂಡ್ ಮನೆ ಕೆಲಸ ಇರತ್ತೆ, ಕಸ ಗುಡ್ಸೋದಿರತ್ತೆ, ಪಾತ್ರೆ ತಿಕ್ಕೋದಿರತ್ತೆ, ಏನೋ ಅಡ್ಗೆ ಮಾಡೋದಿರತ್ತೆ. ಸೊ ಎಲ್ಲದಕ್ಕೂ ಸ್ವಲ್ಪ ಟೈಮ್ ಡಿವೋಟ್ ಮಾಡಿ ನಮಗ್ ಆಲ್ಮೋಸ್ಟ್ ಲೈಕ್ ಹೆಂಗ್ ಸ್ಕೂಲ್ ಕಾಲೇಜ್ ನಲ್ಲಿ ಒಂದ್ ಟೈಮ್ ಟೇಬಲ್ ಇರತ್ತೆ, ಅದೇ ತರ ನಾವು ಒಂದ್ ಟೈಮ್ ಟೇಬಲ್ ಮಾಡ್ಬೇಕು ನಮ್ ಸಲುವಾಗಿ. ಅಂಡ್ ಇಷ್ಟೆಲ್ಲ ಕೆಲಸ ನಾವು ಒಬ್ರೇ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಸೊ ನಮಗೆ ನಮ್ ಫ್ಯಾಮಿಲಿ ಸಪೋರ್ಟ್ ಬೇಕಾಗತ್ತೆ. ಸೊ ಸಪೋರ್ಟ್ ನಿಮ್ಗೆ ಹೆಂಗ್ ಸಿಗತ್ತೆ, ನಿಮ್ಗೆ ಯಾರು ಕೊಡ್ತಾರೆ? ನಿಮ್ಮ ಸ್ಪೌಸ್ ಕೊಡ್ಬಹುದು, ನಿಮ್ ಮನೆಯವ್ರು ಕೊಡ್ಬಹುದು, ನಿಮ್ ಮಕ್ಕಳನ್ನ ಇನ್ವಾಲ್ವ್ ಮಾಡ್ಬಹುದು ನೀವು. ಓಕೆ, ಮನೆಯಲ್ಲಿ ಯಾರು ಇರ್ತಾರೋ ಅವ್ರಿಗೆ ಎಷ್ಟು ಕೆಲಸ ಆಗತ್ತೋ ಅಷ್ಟೇ ಕೊಡಬಹುದು. ಇನ್ನೂ ಜಾಸ್ತಿ ಏಜ್ ಆಗಿದ್ದವ್ರು ಇದ್ರೆ, ತಂದೆ ತಾಯಿ ಇರ್ಲಿ, ಅತ್ತೆ ಮಾವ ಇರ್ಲಿ, ಅವ್ರಿಗೆ ಎಷ್ಟ್ ಆಗತ್ತೋ ಅಷ್ಟೇ ಕೆಲಸ ಅವ್ರು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂದ್ರೆ ಬಾಕಿ ಯಾರು ಇರ್ತಾರಲ್ಲ ಅವರಲ್ಲಿ ಕೆಲಸ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು, ಕೆಲಸ ಡೆಲಿಗೇಟ್ ಮಾಡ್ಬೇಕು. ಎಲ್ಲ ನಾವೇ ಮಾಡ್ತೀವಿ ಅಂತಂದ್ರೆ ಯಾವತ್ತೂ ಆಗಲ್ಲ. ನಮ್ಮ ಮೇಲೆ ಪ್ರೆಷರ್ ಜಾಸ್ತಿ ಆಗತ್ತೆ, ನಮ್ಗೆ ಸ್ಟ್ರೆಸ್ ಜಾಸ್ತಿ ಆಗತ್ತೆ. ಓಕೆ, ಸೊ ಟೈಮ್ ಮ್ಯಾನೇಜ್ಮೆಂಟ್ ಅಂಡ್ ಫ್ಯಾಮಿಲಿ ಸಪೋರ್ಟ್ ಬೇಕಾಗತ್ತೆ. ಇದ್ರ ಜೊತೆನೆ ನಮ್ ಮೀಲ್ಸ್ ನಾವು ಪ್ಲಾನ್ ಮಾಡ್ಬೇಕು. ನಾವ್ ಏನ್ ಊಟ ಮಾಡ್ಬೇಕು, ನಮ್ಗೆಲ್ಲರಿಗೂ ಗೊತ್ತಿರತ್ತೆ ದಿನದಲ್ಲಿ ಅಟ್ಲೀಸ್ಟ್ ನಾವು 3 ಸಲ ಊಟ ಮಾಡ್ತೀವಿ. ಒಂದ್ ಬ್ರೇಕ್ಫಾಸ್ಟ್ ಇರುತ್ತೆ, ಒಂದ್ ಲಂಚು, ಒಂದ್ ಡಿನ್ನರ್. ಇದು ಮಿನಿಮಮ್ 3 ಎಲ್ಲಾರ ಮನೆಯಲ್ಲೂ ಇರತ್ತೆ. ಆದ್ರೆ ಇದ್ರ ಪ್ಲಾನಿಂಗ್ ಬೇಕಾಗತ್ತೆ. ನಾವು ಬ್ರೇಕ್ಫಾಸ್ಟ್ ನಲ್ಲಿ ಏನ್ ಮಾಡ್ಬೇಕು, ನಾವು ಲಂಚ್ ನಲ್ಲಿ ಏನ್ ಮಾಡ್ಬೇಕು, ಡಿನ್ನರ್ ನಲ್ಲಿ ಏನ್ ಮಾಡ್ಬೇಕು ಅಂತ. ಇವಾಗ 8 ಗಂಟೆ ಎದ್ದ ಮೇಲೆ 9 ಗಂಟೆ ಬ್ರೇಕ್ಫಾಸ್ಟ್ ಬೇಕಂದ್ರೆ ಅವಾಗೇ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಏನು ಪ್ಲಾನ್ ಇರಲ್ಲ. ಆಸ್ ಅ ರಿಸಲ್ಟ್ ಏನ್ ಇರತ್ತಲ್ಲ ಮನೆಯಲ್ಲಿ ನಾವು ಅದೇ ತಿಂತೀವಿ. ಫಾರ್ ಎಕ್ಸಾಂಪಲ್ ಬ್ರೆಡ್ ಇದ್ರೆ ನಾವು ಬ್ರೆಡ್ ಮೇಲೆ ಸ್ವಲ್ಪ ಬಟರ್ ಹಚ್ಕೊಂಡು ಅದೇ ತಿಂದು ಮುಗಿಸ್ತೀವಿ. ಅದೇ ಹಿಂದಿನ ದಿನ ಇದನ್ನೆಲ್ಲ ಪ್ಲಾನ್ ಮಾಡಿದ್ರೆ, ಓಕೆ ನಾನ್ ನಾಳೆ ಬೆಳಗ್ಗೆ ಅವಲಕ್ಕಿ ಮಾಡ್ಬೋದು. ಓಕೆ, ಅವಲಕ್ಕಿ ಸಲುವಾಗಿ ನಂಗೆ ಈ ತರಕಾರಿ, ಈ ಸಾಮಗ್ರಿ ಎಲ್ಲ ಬೇಕಾಗತ್ತೆ, ಇವೆಲ್ಲ ಮನೆಯಲ್ಲಿ ಇದೆ. ಓಕೆ, ಸೊ ನಾವ್ ಮಾಡ್ಬೋದು ಅಂದ್ರೆ ಬೆಳಗ್ಗೆ ಆದ್ಮೇಲೆ ನೀವು ಫಸ್ಟ್ ಥಿಂಗ್ ನೀವು ಅದ್ರ ಪ್ರಿಪರೇಷನ್ ಶುರು ಮಾಡ್ತೀರಾ. ಓಕೆ, ಅದ್ರಲ್ಲಿ ಟೈಮ್ ವೇಸ್ಟ್ ಆಗಲ್ಲ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋದ್ರಲ್ಲಿ. ಲೈಕ್ ವೈಸ್ ನಿಮ್ ಊಟದಲ್ಲಿ ಬೀಟ್ ಲಂಚ್ ಆರ್ ಡಿನ್ನರ್ ಏನ್ ಮಾಡ್ಬೇಕು, ಅಥವಾ ಸೇಮ್ ಲಂಚ್ ನಲ್ಲಿ ಮಾಡಿರೋದೇ ಎಕ್ಸ್ಟ್ರಾ ಮಾಡಿ ಅದನ್ನೇ ಡಿನ್ನರ್ ನಲ್ಲಿ ಊಟ ಮಾಡಬಹುದು. ಸೊ ಇಂಥವೆಲ್ಲ ಪ್ಲಾನಿಂಗ್ ಸ್ಕಿಲ್ಸ್ ನೀವು ಯೂಸ್ ಮಾಡ್ಬೇಕಾಗತ್ತೆ. ಹಂಗೆ ನಿಮ್ ಎಕ್ಸಸೈಸ್ ರೂಟೀನು ನೀವು ಪ್ಲಾನ್ ಮಾಡ್ಬೇಕಾಗತ್ತೆ. ಇವಾಗ ಎಲ್ಲರೂ ಮನೆಯಲ್ಲಿ ಎಲ್ಲರೂ ತಮ್ಮ ಕಂಪ್ಯೂಟರ್, ಲ್ಯಾಪ್ಟಾಪ್ ಮುಂದೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಟೈಮ್ ನಾವು ಕೂತಿರ್ತೀವಿ. ಇದರಿಂದ ಸಾಕಷ್ಟು ಸ್ಟ್ರೇನ್ ಆಗತ್ತೆ ಬಾಡಿಗೆ, ಮಸಲ್ಸ್ಗೆ,
ಏನು ಮೂವ್ಮೆಂಟ್ ಇಲ್ಲ, ಬೋನ್ಸ್ ಮೂವ್ ಆಗ್ತಿಲ್ಲ. ಸೊ ಎಲ್ಲರಿಗೂ ಸ್ವಲ್ಪ ಎಕ್ಸಸೈಸ್ ಬೇಕಾಗತ್ತೆ. ನೀವು ಮನೆಯಲ್ಲೇ ಮಾಡುವಂತ ಎಕ್ಸಸೈಸಸ್ ನೀವು ಪ್ಲಾನ್ ಮಾಡಬಹುದು. ನಂಗೆ ದಿನ 6 to 7 o'clock ಸ್ವಲ್ಪ ಲೀವೆ ಟೈಮ್ ಇರುತ್ತೆ. ಸೊ ನಾ ಬಿಟ್ವೀನ್ 6 to 7 ಅಟ್ಲೀಸ್ಟ್ 120 minutes ಏನಾರ ಎಕ್ಸಸೈಸ್ ಮಾಡಬಹುದು. ಸೊ ನಾ ಈ ಟೈಮ್ ನಲ್ಲೇ ದಿನ ಎಕ್ಸಸೈಸ್ ಮಾಡ್ತೀನಿ ಅಂತ. ಅಂಡ್ ಯು ಆಲ್ಸೋ ನೀಡ್ ಟು ಸ್ಟಿಕ್ ಟು ಯೋರ್ ಪ್ಲಾನ್. ನಿಮ್ ಪ್ಲಾನ್ ಹಿಂಗಿರ್ಬೇಕಲ್ಲ, ಇಟ್ ಶುಡ್ ಬಿ ಮೋರ್ ಪ್ರಾಕ್ಟಿಕಲ್. ಓಕೆ, ಬಹಳ ದೊಡ್ಡದ ಪ್ಲಾನ್ ಮಾಡಬಾರ್ದು. ಟೇಕ್ ಸ್ಮಾಲ್ ಲಿಟಲ್ ಸ್ಟೆಪ್ಸ್. ಓಕೆ, ಒಂದಿನ ಬರೀ ನಾನು ಪ್ರಾಣಾಯಾಮದಿಂದ ಶುರು ಮಾಡ್ತೀನಿ. ಓಕೆ, ಸೊ ಅದಕ್ಕೆ ಜಸ್ಟ್ ಡೆವೋಟ್ 5 minutes ಟು ಇಟ್. ಪೂರಾ ಎಲಾಬರೇಟ್ 30 minutes ಎಕ್ಸಸೈಸ್ ಪ್ಲಾನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಫಸ್ಟ್ ಡೇ ಜಸ್ಟ್ 5 minutes. ಆ 5 minutes 1 full week ಪ್ರಾಕ್ಟೀಸ್ ಮಾಡಿದ್ಮೇಲೆ ಇಟ್ ಬಿಕಮ್ಸ್ ಅ ಪಾರ್ಟ್ ಆಫ್ ಯುವರ್ ರೂಟೀನ್. ಅದಾದ್ಮೇಲೆ ಯು ಕ್ಯಾನ್ ಆಡ್ ಸಮಥಿಂಗ್ ಮೋರ್ ಟು ಇಟ್. ಓಕೆ, ಸೊ ಹಿಂಗೆ ನೀವು ನಿಮ್ ಮೀಲ್ಸ್ ಪ್ಲಾನ್ ಮಾಡಬಹುದು. ಅಂಡ್ ಮೀಲ್ಸ್ ಪ್ಲಾನ್ ಮಾಡೋದಂದ್ರೆ ನಾಳೆ ಬೆಳಗ್ಗೆ ಏನ್ ಮಾಡ್ತೀನಿ ಅದ್ ಇವತ್ ರಾತ್ರಿನೇ ಪ್ಲಾನ್ ಮಾಡ್ಬೇಕಂತ ಏನಿಲ್ಲ. ಅದನ್ನ ಒಂದ್ 2-3 ದಿನ ಮುಂಚೆನೆ ಪ್ಲಾನ್ ಮಾಡಿದ್ರೆ ಯು ಕ್ಯಾನ್ ಜಸ್ಟ್ ಚಾಕ್ ಔಟ್ ಅ ಮೆನು ಫಾರ್ ಯೋರ್ ಸೆಲ್ಫ್. ಸೊ ಮನೆಯಲ್ಲಿ ಕಿಚನ್ ನಲ್ಲಿ ಏನ್ ಸಾಮಗ್ರಿ ಅವೈಲಬಲ್ ಇದೆ, ಅಥವಾ ನೀವು ಹೋಗಿ ತರ್ಬೇಕಂದ್ರೆ ಲಾಸ್ಟ್ ಮಿನಿಟ್ ತನಕ ವೇಟ್ ಮಾಡೋದ್ ಬೇಕಾಗಲ್ಲ. ಸೊ ನಿಮ್ ಪ್ಲಾನ್ ಪ್ರಕಾರ ಎಲ್ಲ ಶೆಡ್ಯೂಲ್ ನಂಗೆ ಹೋಗುತ್ತೆ. ಅಂಡ್ ನೀವು ಲಾಸ್ಟ್ ಮಿನಿಟ್ ನಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತಿರಲ್ಲ. ನೀವು ಲಾಸ್ಟ್ ಮಿನಿಟ್ ನಲ್ಲಿ ಯೋಚನೆ ಮಾಡ್ಕೊಂತ ಕೂತ್ಕೊಂಡ್ರೆ ಯು ವಿಲ್ ಮೇಕ್ ಸಮಥಿಂಗ್ ವಿಚ್ ಇಸ್ ವೆರಿ ಕ್ವಿಕ್. ಅಂಡ್ ಥಿಂಗ್ಸ್ ವಿಚ್ ಆರ್ ಕ್ವಿಕ್ ಆರ್ ನಾಟ್ ಆಲ್ವೇಸ್ ಹೆಲ್ದಿ ಒನ್ಸ್. ಓಕೆ, ಸೊ ಏನಾರ ಮಿಕ್ಸ್ ರೆಡಿ ಇತ್ತು, ಲೈಕ್ ಫಾರ್ ಎಕ್ಸಾಂಪಲ್ ಚಿತ್ರಾನ್ನ, ಪುಳಿಯೋಗರೆ, ಅಥವಾ ಏನಾರ ರೆಡಿ ಟು ಈಟ್ ಇತ್ತು, ನಾವು ಕ್ವಿಕ್ಲಿ ಅದನ್ನೇ ಮಾಡಿ ಮುಗಿಸ್ತೀವಿ. ಪ್ಲಾನ್ಡ್ ಇದ್ರೆ ವಿ ವಿಲ್ ಟ್ರೈ ಟು ಸ್ಟಿಕ್ ಟು ಅವರ್ ಪ್ಲಾನ್. ಅಂಡ್ ಅಫ್ ಕೋರ್ಸ್ ಪ್ಲಾನ್ಸ್ ಹಿಂಗಿರ್ಬೇಕಲ್ಲ, ಭಾರಿ ಎಲಾಬ್ರೇಟ್ ಕುಕಿಂಗ್ ಪ್ಲಾನ್ಸ್ ಇಡಬಾರ್ದು. ಯಾವ್ದು ರೆಸಿಪೀಸ್ ಬೇಗ ಆಗ್ಬಹುದು ಅಂಥದ್ದೇ ಪ್ಲಾನ್ ಮಾಡ್ಬೇಕು. ಎಲ್ಲ ಎಲಾಬ್ರೇಟ್, ನಾ ಚಪಾತಿನೂ ಮಾಡ್ತೀನಿ, ಸಾರು ಇರತ್ತೆ, ಪಲ್ಯನೂ ಇರತ್ತೆ, ಕೋಸಂಬರಿ, ಇವೆಲ್ಲ ಬೇಕಾಗಿಲ್ಲ. 1 pot ಮೀಲ್ ಅಂತಾನು ಮಾಡಬಹುದು. ಓಕೆ, ಸೊ ಪ್ರಾಬ್ಲಮ್ಸ್ ಇದೆ, ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಇದೆ. ನಾವು ಕಮಿಂಗ್ ಟು ಪ್ಲಾನ್ ಹೆಂಗ್ ಮಾಡ್ಬೇಕು ಮೀಲ್ಸ್. ಓಕೆ, ಸೊ ಇದೇನ್ ಚಿತ್ರ ಇದೆ, ದಿಸ್ ಇಸ್ ಆರ್ ಐಡಿಯಲ್ ಪ್ಲೇಟ್. ಓಕೆ, ಇದರಲ್ಲಿ ನಾವು ಯೂಶಲಿ ಹೆಂಗ್ ಊಟ ಮಾಡ್ತೀವಿ ಅಂತಂದ್ರೆ ನಮ್ದು ಅರ್ಧ ಪ್ಲೇಟು ಅನ್ನದಿಂದ ತುಂಬಿರತ್ತೆ. ಬಾಕಿ ಪ್ಲೇಟ್ ನಲ್ಲಿ ಏನ್ ಜಾಗ ಇರತ್ತಲ್ಲ ಅದ್ರಲ್ಲಿ ಸ್ವಲ್ಪ ಭಾಗದಲ್ಲಿ ಸ್ವಲ್ಪ ಪಲ್ಯ ಇರತ್ತೆ, ಸ್ವಲ್ಪ ಕೋಸಂಬರಿ ಇರತ್ತೆ, ಮೇ ಬಿ ಸ್ವಲ್ಪ ಮೊಸರು ಅಥವಾ ಬೇಳೆ ಅಥವಾ ಸಾರು ಸಾಂಬಾರು ಅಂತ ದಿನಾರ ಇರಬಹುದು. ಆಕ್ಚುಲಿ ನಾವು ಹೆಂಗ್ ಪ್ಲಾನ್ ಮಾಡ್ಬೇಕಂದ್ರೆ ಇದೇನ್ ಹಾಫ್ ಭಾಗ ಇದೆಯಲ್ಲ, ತಟ್ಟೆ ಅರ್ಧ ಭಾಗ, ಇದ್ರಲ್ಲಿ ಬರೀ ಎಲ್ಲಾ ತರಕಾರಿ ಇರಬೇಕು. ಇಲ್ಲಿ ಫ್ರೂಟ್ಸ್ ಅಂತಾನು ಇದೆ, ಆದ್ರೆ ಇಫ್ ಯು ಆಸ್ಕ್ ಮೀ ಐ ವುಡ್ ಸಜೆಸ್ಟ್ ಇಟ್ ಫುಲ್ ಅರ್ಧ ಭಾಗದಲ್ಲಿ ಬರೀ ತರಕಾರಿ ಇರ್ಬೇಕು. ಸೊ ತರಕಾರಿನಲ್ಲಿ ಪಲ್ಯ ಇರಬಹುದು, ತರಕಾರಿನಲ್ಲಿ ಕೋಸಂಬರಿ ಇರಬಹುದು. ಓಕೆ, ಇದ್ರಲ್ಲಿ ನೀವು ಬೇರೆ ಬೇರೆ ವೆರೈಟಿ ವೇರಿಯೇಷನ್ಸ್ ಮಾಡಬಹುದು. ಒಂದಿನ ನೀವು ಬೀನ್ಸ್ ಮಾಡಿದ್ರೆ ಇನ್ನೊಂದಿನ ನೀವು ಏನಾರ ಸೊಪ್ಪಿನ ಪಲ್ಯ ಏನಾರ ಮಾಡಬಹುದು. ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಸಿ ಟು ಇಟ್ ದಟ್ ವೆರೈಟಿ ಇರ್ಬೇಕು ನೀವು ಮೀಲ್ಸ್ ನಲ್ಲಿ. ನೀವು ಎಲ್ಲಾ ಟೈಪ್ ಆಫ್, ಒಂದಿನ ಆಲೂಗಡ್ಡೆ, ಒಂದಿನ ಬೀಟ್ರೂಟ್, ಒಂದಿನ ಸೊಪ್ಪು, ಒಂದಿನ ಬಿಟರ್ ಗಾರ್ಡ್, ಏನ್ ಬೇಕಾದ್ರೂ ಮಾಡಬಹುದು, ಆದ್ರೆ ವೆರೈಟಿ ಇಟ್ಕೊಳ್ಳಿ. ಸೊ ಅರ್ಧ ಭಾಗ ನಿಮ್ ಪ್ಲೇಟ್ ಇಂದ್ರಲ್ಲಿ ಪಲ್ಯ ಅಂಡ್ ಕೋಸಂಬರಿ, ಅಥವಾ ಫುಲ್ ಅರ್ಧನೂ ಪಲ್ಯ ಇರ್ಬಹುದು, ಫುಲ್ ಅರ್ಧನೂ ಕೋಸಂಬರಿ ಇರ್ಬಹುದು. ಅದ್ ನಿಮ್ ಟೈಮ್ ಅವೈಲಬಿಲಿಟಿ ಮೇಲೆ ಹೋಗುತ್ತೆ. ಓಕೆ, ಸೊ ಈ ಅರ್ಧ ಬರೀ ತರಕಾರಿ. ಮುಂದಿಂದೇನ್ ಒಂದ್ ಕಾಲ್ ಭಾಗ ಇದೆಯಲ್ಲ, ಈ ಕಾಲ್ ಭಾಗ ಇಲ್ಲಿ ಗ್ರೇನ್ಸ್ ಅಂತ ಬರ್ದಿದೆ. ಈ ಗ್ರೇನ್ಸ್ ನಲ್ಲಿ ನೀವು ಅನ್ನ ತಗೋಬಹುದು, ಬರೀ ಕಾಲ್ ಭಾಗದಷ್ಟು ಅನ್ನ ಅಥವಾ ಕಾಲ್ ಭಾಗದಷ್ಟು ಚಪಾತಿ. ಅಥವಾ ನಿಮ್ಗೆ 2 ಅನ್ನ ಅಂಡ್ ಚಪಾತಿ ಬೇಕಂದ್ರೆ ಅದ್ರಲ್ಲೇ 2 ಅಡ್ಜಸ್ಟ್ ಮಾಡಬಹುದು. ಚಪಾತಿ ಇಲ್ಲ ಭಕ್ರಿ ತಗೋಬಹುದು, ರೊಟ್ಟಿ ತಗೋಬಹುದು, ಮುದ್ದೆ ತಗೋಬಹುದು. ಅದ್ ನಿಮ್ ಚಾಯ್ಸ್ ಮೇಲೆ ಹೋಗತ್ತೆ, ನಿಮ್ಗೆ ಏನ್ ಕನ್ವೀನಿಯಂಟ್ ಇರತ್ತೆ ಮಾಡ್ಲಿಕ್ಕೆ ಅದ್ರ ಮೇಲೆ ಹೋಗತ್ತೆ. ಸೊ ಇದ್ ಕಾಲ್ ಭಾಗ ಬರೀ ಅನ್ನ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕಾಲ್ ಭಾಗ ಇದೆ. ಈ ಕಾಲ್ ಭಾಗ ಪ್ರೋಟೀನ್ ಅಂತ ಬರ್ದಿದೆ. ಈ ಕಾಲ್ ಭಾಗದಲ್ಲಿ ನೀವು ಸಾಂಬಾರ್ ಇರ್ಬಹುದು, ಹುಳಿ ಇರ್ಬಹುದು, ಸಾರು, ರಸಂ ಅಥವಾ ಕಾಳಿನ ಏನಾರ ಪಲ್ಯ ಅಂಥದ್ದು ಏನಾರ ಇರ್ಬಹುದು. ಅಂಡ್ ಒಂದ್ ಸೈಡ್ ನಲ್ಲಿ ಮೊಸರು ಅಥವಾ ಮಜ್ಜಿಗೆ ಅಥವಾ ಏನಾರ ಮಜ್ಜಿಗೆ ಹುಳಿ ಟೈಪು ಇವೆಲ್ಲ ಇರ್ಬಹುದು. ಅಂದ್ರೆ ಒಂದ್ ಮೀಲ್ ನಲ್ಲಿ ಎಲ್ಲ ಬಂದಿರ್ಬೇಕು, ತರಕಾರಿ ಬಂದಿರ್ಬೇಕು,
ಅಥವಾ ಅನ್ನ, ಚಪಾತಿ, ಅಥವಾ ನೀವು ಸಜ್ಜೆ, ಜೋಳ, ರಾಗಿ ಯಾವ್ದಾರ ಒಂದು, ಅಥವಾ ಕಾಂಬಿನೇಷನ್ ಇರಬಹುದು ಎಲ್ಲಾದರದ್ದು. ಪ್ರೋಟೀನ್ ಬಂದಿರ್ಬೇಕು ಅಂದ್ರೆ ಬೇಳೆ ಇರ್ಬೋದು, ಕಾಳು ಇರ್ಬೋದು, ಅಂಡ್ ಮೊಸರು ಅಥವಾ ಹಾಲಿಂದ ಯಾವ್ದಾರ ಪದಾರ್ಥ ಅಥವಾ ಬಟರ್ ಮಿಲ್ಕ್ ಅಂಥದ್ ಏನಾರ ಇರ್ಬೋದು. ಇದು ಬರೀ ನಮ್ ಊಟದ ತಟ್ಟೆ ಅಲ್ಲ, ನಮ್ ಬ್ರೇಕ್ಫಾಸ್ಟು ಹಿಂಗೆ ಇರ್ಬೋದು. ಅಂದ್ರೆ ನಾವು ಇಡ್ಲಿ ಮಾಡಿದ್ರೆ ಇಡ್ಲಿನಲ್ಲಿ ಅಕ್ಕಿನೂ ಇರತ್ತೆ, ಬೇಳೆನೂ ಇರತ್ತೆ, ಅದ್ರ ಜೊತೆ ಒಂದ್ ಸಾಂಬಾರ್ ಇರ್ಬೋದು, ಓಕೆ, ಅಥವಾ ಅದ್ರ ಜೊತೆ ಚಟ್ನಿ ಪುಡಿ ಇರ್ಬೋದು. ಚಟ್ನಿ ಪುಡಿನಲ್ಲೂ ಬೇಳೆಗಳಿರ್ತವೆ, ಅದ್ರ ಜೊತೆ ಚಟ್ನಿನೂ ಇರ್ಬೋದು. ಓಕೆ, ನಿಮಗ್ ಏನ್ ಕನ್ವೀನಿಯಂಟ್ ಇರತ್ತೋ ಅದ್ರ ಜೊತೆ ನಿಮ್ಗೆ ಒಂದು ಫ್ರೂಟ್ ಇಟ್ಕೋಬಹುದು ನೀವು, ಅಂದ್ರೆ ಹೊಟ್ಟೆ ತುಂಬಾ ಆಗ್ಬೇಕು. ಅದಾದ್ಮೇಲೆ ನಿಮಗ್ ಮತ್ತೆ 2 ತಾಸಲ್ಲಿ ಹಸುವಾಗ್ಬಾರ್ದು. ಓಕೆ, ಹಂಗ್ ನೀವು ಪ್ಲಾನ್ ಮಾಡ್ಬೋದು. ಡಿನ್ನರ್ ಕೂಡ ಹಿಂಗೆ ಪ್ಲಾನ್ ಮಾಡ್ಬೋದು. ಇವಾಗ ಕೆಲವ್ರಿಗೆ ಮಧ್ಯ ಹಸುವಾಗ್ತಾ ಇರತ್ತೆ. ಓಕೆ, ಅವಾಗ ಏನ್ ತಿನ್ಬೇಕು ಅಂದ್ರೆ ಹಣ್ಣು ತಿನ್ಬಹುದು. ಓಕೆ, ನೀವು 9 ಗಂಟೆ ಅಥವಾ 8 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಿದೀರಾ, ನಿಮಗ ಆಮೇಲೆ ಮತ್ತೆ 11-11:30 ತನಕ ಹಸುವಾಯ್ತು, ನೀವ್ ಏನಾರ ಒಂದ್ ಫ್ರೂಟ್ ರೆಡಿ ಇಟ್ಟಿರಿ. ಫ್ರೂಟ್ ಅಂದ್ರೆ ಆಪಲ್ ಇರ್ಬೋದು, ಗ್ವಾವಾ ಇರ್ಬೋದು, ಪಪ್ಪಾಯ, ಯಾವ್ದು ಸೀಸನಲ್ ಫ್ರೂಟ್ಸ್ ಇರತ್ತಲ್ಲ ಅವನ್ ಯೂಸ್ ಮಾಡಿ. ಫ್ರೂಟ್ಸ್ ಇರ್ಲಿಲ್ಲ ಅಂದ್ರೆ ನಟ್ಸ್ ಇರ್ತಾವೆ, ಬಾದಾಮ್, ಕ್ಯಾಶು ನಟ್ಸ್, ವಾಲ್ನಟ್ಸ್, ಇಂಥವನ್ನೆಲ್ಲ ಸ್ವಲ್ಪ ತಗೋಬಹುದು. ಸೊ ನಾವು ನಮ್ ಮೀಲ್ಸ್ ಪ್ಲಾನ್ ಮಾಡಿದ್ರೆ ನಾವು ಅದರಿಂದ ಡೈವರ್ಟ್ ಆಗಲ್ಲ. ಅದರಿಂದ ಡೈವರ್ಟ್ ಆಗ್ಲಿಲ್ಲ ಅಂದ್ರೆ ಪ್ಯಾಕೇಜ್ಡ್ ಏನ್ ಫುಡ್ಸ್ ಇರ್ತಾವಲ್ಲ, ಬ್ರೆಡ್ ಇರ್ಲಿ ಅಥವಾ ಸ್ನಾಕ್ಸ್ ಇರ್ಲಿ, ಅಥವಾ ಇವಾಗ ಫ್ರೋಸನ್ ಪರಾಠಾಸ್ ಬರ್ತಾವೆ. ಓಕೆ, ಅದ್ರಲ್ಲೆಲ್ಲ ಸಾಕಷ್ಟು ಸೋಡಿಯಂ ಇರುತ್ತೆ, ಉಪ್ಪಿನ ಮಾತ್ರೆ ಜಾಸ್ತಿ ಇರುತ್ತೆ. ಓಕೆ, ರೆಡಿ ಟು ಈಟ್ ನೂಡಲ್ಸ್ ಇರ್ತಾವೆ, ಅಥವಾ ರೆಡಿ ಟು ಕುಕ್ ನೂಡಲ್ಸ್ ಇರ್ತಾವೆ. ಇವೆಲ್ಲ ಪ್ಲಾನ್ಡ್ ಇರ್ಲಿಲ್ಲ ಅಂದ್ರೆ ಅಂಡ್ ನಿಮ್ ಹತ್ರ ಟೈಮ್ ಇರ್ಲಿಲ್ಲ ಅಂದ್ರೆ ಯೋಚನೆ ಮಾಡ್ಲಿಕ್ಕೆ, ಅಡಿಗೆ ಮಾಡ್ಲಿಕ್ಕೆ, ನಾವೇನ್ ಮಾಡ್ತೀವಿ ಅಂದ್ರೆ 2 minute ನೂಡಲ್ಸ್. ಓಕೆ, ವೆರಿ ಕ್ವಿಕ್ ಫಿಕ್ಸ್ ಸೊಲ್ಯೂಷನ್. ಓಕೆ, ಅದನ್ನ ಪ್ರಿವೆಂಟ್ ಮಾಡ್ಬೇಕಂದ್ರೆ ನಮಗ್ ಸ್ವಲ್ಪ ಪ್ಲಾನಿಂಗ್ ಬೇಕಾಗತ್ತೆ. ಸೊ ಈ ಪ್ಲಾನಿಂಗ್ ನಾವು ವಾರದಲ್ಲಿ ಒಂದಿನ ಕುತ್ಕೊಂಡ್ ಮಾಡ್ಬಹುದು. ನೀವು ಬೇರೆ ಪರ್ಮ್ಯುಟೇಷನ್ ಕಾಂಬಿನೇಷನ್ಸ್ ಇವನ್ನೆಲ್ಲ ನೋಡ್ಬಹುದು. ನಾ ಈ ಅನ್ನದ ಜೊತೆ ಯಾವ ಸಾಂಬಾರ್ ಮಾಡ್ತೀನಿ, ಯಾವ ಪಲ್ಯ, ಯಾವ ಕೋಸಂಬರಿ, ನಿಮ್ ಮನಸ್ಸಿನಲ್ಲೇ ನೀವು ಪ್ಲಾನ್ ಮಾಡಿ ಇಟ್ಕೊಂಡಿರ್ಬಹುದು. ಓಕೆ, ಸೊ ಈ ಪ್ಲಾನ್ ಮಾಡಿದ್ರೆ ಇಟ್ ಕನ್ವೀನಿಯಂಟ್ ಆಗತ್ತೆ ನಮ್ಗೆ. ಓಕೆ, ನೆಕ್ಸ್ಟ್ ಇವಾಗ ಎಲ್ಲಾರು ಕೊರೋನಾ ಬಗ್ಗೆ ಮಾತಾಡ್ತಾರೆ. ಎಲ್ಲಾರ್ಗು ತಮ್ಮ ಇಮ್ಯುನಿಟಿ ಹೆಚ್ಚಿಗೆ ಮಾಡ್ಕೋಬೇಕಾಗಿದೆ. ಆದ್ರೆ ಇಮ್ಯುನಿಟಿ ಏನಿದೆ ಅದು ಓವರ್ ನೈಟ್ ಹೆಚ್ಚಿಗೆ ಆಗಲ್ಲ. ಒಂದ್ ದಿನದಲ್ಲಿ, ಒಂದ್ ವಾರದಲ್ಲಿ ಹೆಚ್ಚಿಗೆ ಆಗಲ್ಲ ಅದು. ಓಕೆ, ಅದನ್ನ ಹೆಚ್ಚಿಗೆ ಮಾಡ್ಕೋಬೇಕಂದ್ರೆ ಅದ್ ಕನ್ಸಿಸ್ಟೆಂಟ್ ಪ್ರಾಕ್ಟೀಸ್ ಇರಬೇಕು. ದಿನ ರೂಟೀನ್ ನಲ್ಲಿ ನಾವು ಕೆಲವು ಫುಡ್ಸ್ ತಿನ್ಬೇಕು. ಓಕೆ, ಸೊ ಏನ್ ತಿನ್ಬೇಕು ಅಂದ್ರೆ ನಟ್ಸ್, ವಾಲ್ನಟ್ಸ್ ಇರ್ಲಿ, ಬಾದಾಮ್ ಇರ್ಲಿ, ಪೀನಟ್ಸು ಅಂದ್ರೆ ಶೇಂಗಾ, ಅವನ್ನೆಲ್ಲ ರೆಗ್ಯುಲರ್ ಬೇಸಿಸ್ ಮೇಲೆ ದಿನ ಯಾವ್ದಾರ ಒಂದ್ ತಿನ್ಬಹುದು, ಸ್ವಲ್ಪ ತಿನ್ಬಹುದು. ಇದ್ರ ಜೊತೆ ಮತ್ತೇನ್ ತಿನ್ಬಹುದು ಅಂದ್ರೆ ಸಾಕಷ್ಟು ಸೀಡ್ಸ್ ಇದೆ ನಮ್ ಹತ್ರ. ಪಂಪ್ಕಿನ್ ಸೀಡ್ಸ್, ಫ್ಲಾಕ್ಸ್ ಸೀಡ್ಸ್, ನೈಗರ್ ಸೀಡ್ಸ್ ಅಂತಾರೆ, ಸನ್ಫ್ಲವರ್ ಸೀಡ್ಸ್, ಸ್ಯಾಫ್ಲವರ್ ಸೀಡ್ಸ್, ಇವೆಲ್ಲ ಸೀಡ್ಸ್ ಇದೆ ಮಾರ್ಕೆಟ್ ನಲ್ಲಿ. ಅದನ್ನ ಸ್ವಲ್ಪ ರೋಸ್ಟ್ ಮಾಡಿ ಸ್ನಾಕ್ ನಂಗೆ ತಿನ್ಬಹುದು. ಓಕೆ, ಸೊ ಅದ್ರಲ್ಲಿ ಜಾಸ್ತಿ ಟೈಮ್ ಹೋಗಲ್ಲ, ರೆಡಿ ಟು ಈಟ್ ಇರತ್ತೆ, ಮನೆಯಲ್ಲೇ ಸಿಗತ್ತೆ. ಸೊ ಕ್ವಿಕ್ ಫಿಕ್ಸ್. ಇದ್ರ ಜೊತೆ ಇಮ್ಯುನಿಟಿ ಇನ್ಕ್ರೀಸ್ ಮಾಡ್ಬೇಕಂದ್ರೆ ನಮ್ ಟ್ರೆಡಿಷನಲ್ ಕುಕಿಂಗ್ ನಲ್ಲಿ ಏನೇನ್ ಯೂಸ್ ಮಾಡ್ತೀವಿ ನಾವು, ಅರಿಶಿನ ಇರ್ಲಿ, ಶುಂಠಿ, ಜೀರಿಗೆ, ಮೆಣಸು, ಲವಂಗ, ದಾಲ್ಚಿನ್ನಿ, ಇವೆಲ್ಲದ್ರಲ್ಲೂ ಸಾಕಷ್ಟು ಇಮ್ಯೂನ್ ಬೂಸ್ಟಿಂಗ್ ಪ್ರಾಪರ್ಟೀಸ್ ಇರ್ತವೆ. ಇವ್ ನಾವು ರೆಗ್ಯುಲರ್ಲಿ ಕುಕಿಂಗ್ ನಲ್ಲಂತೂ ಯೂಸ್ ಮಾಡ್ತೀವಿ, ಆದ್ರೆ ಇದರ ಪ್ರಮಾಣ ಸ್ವಲ್ಪ ಜಾಸ್ತಿನೂ ಮಾಡ್ಬಹುದು. ಫಾರ್ ಇನ್ಸ್ಟೆನ್ಸ್ ಕಷಾಯ ಇಸ್ ಅ ವೆರಿ ಗುಡ್ ಎಕ್ಸಾಂಪಲ್. ಇದರಲ್ಲಿ ಇವನ್ನೆಲ್ಲಾನು ಯೂಸ್ ಮಾಡಿರ್ತಾರೆ. ಓಕೆ, ಅಥವಾ ಕೆಲವ್ರು ಹಲ್ದಿವಾಲಾ ದೂದ್ ಅಂತಾರೆ, ಅಂದ್ರೆ ಅರಿಶಿನ ಇದು ಹಾಲ್ನಲ್ಲಿ ಮಿಕ್ಸ್ ಮಾಡಿ ಕೆಲವ್ರು ತಗೊಂತಾರೆ. ಓಕೆ, ಅಥವಾ ತಮ್ಮ ಚಹಾದಲ್ಲಿ ಎಲ್ಲಾರು ಕೆಲವ್ರು ಸಲ ಶುಂಠಿ ಹಾಕ್ತಾರೆ, ಬೇರೆ ಬೇರೆ ಮಸಾಲೆ ಹಾಕ್ತಾರೆ. ಸೊ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡೋದ್ರಿಂದ ಸ್ವಲ್ಪ ಇಮ್ಯುನಿಟಿ ಸ್ವಲ್ಪ ಹೆಚ್ಚಿಗೆ ಆಗತ್ತೆ. ಆದ್ರೆ ಇದು ಯಾವುದು ಒಂದ್ ದಿನದಲ್ಲಿ ಆಗಲ್ಲ, ಒಂದ್ ವಾರದಲ್ಲಿ ಆಗಲ್ಲ. ಇದೆಲ್ಲ ಕನ್ಸಿಸ್ಟೆಂಟ್ ರೆಗ್ಯುಲರ್ ಪ್ರಾಕ್ಟೀಸ್ ಇರ್ಬೇಕು ಇದಕ್ಕೆ. ಅಂಡ್ ನೆಕ್ಸ್ಟ್ ಥಿಂಗ್ ಅಂದ್ರೆ ನಾವು ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರು ಮನೆಯಲ್ಲಿ ಕುತ್ಕೊಂಡೆ ಏನ್ ವ್ಯಾಯಾಮ ಮಾಡಬಹುದು, ಯೋಗಾಸನ ಮಾಡಬಹುದು,
ಓಕೆ, ಬೇರೆ ಬೇರೆ ಎಕ್ಸಸೈಸಸ್, ಸ್ಟ್ರೆಚಿಂಗ್, ಫ್ಲೆಕ್ಸಿಬಿಲಿಟಿ ಎಕ್ಸಸೈಸಸ್ ಎಲ್ಲ ಮಾಡಬಹುದು. ನಮಗೆ ಯಾವ ಎಕ್ಸಸೈಸ್ ಮಾಡ್ಬೇಕಂತಾನು ಗೊತ್ತಿರ್ಲಿಲ್ಲ ಅಂದ್ರೆ ಈಚೆಗೆ ಸಾಕಷ್ಟು ಆನ್ಲೈನ್ ಎಕ್ಸಸೈಸ್ ಕ್ಲಾಸಸ್ ಇವೆ, ಆನ್ಲೈನ್ ಯೋಗ ಕ್ಲಾಸಸ್ ಇವೆ. ಯಾಕೆಂದ್ರೆ ಎಕ್ಸಸೈಸ್ ನಲ್ಲಿ ಟೆಕ್ನಿಕ್ ಬಹಳ ಇಂಪಾರ್ಟೆಂಟ್ ಇದೆ. ನೀವು ರಾಂಗ್ ಟೆಕ್ನಿಕ್ ನಿಂದ ಎಕ್ಸಸೈಸ್ ಮಾಡಿದ್ರೆ ನಿಮ್ಗೆ ಏನಾರ ನೋವು ಜಾಸ್ತಿ ಆಗ್ಬಹುದು ಅಥವಾ ಏನಾರ ಬೇರೆ ಕಷ್ಟ ಜಾಸ್ತಿ ಆಗ್ಬಹುದು. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಲರ್ನ್ ಇಟ್ ಫ್ರಮ್ ಅ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಅಂಡ್ ಅ ಗುಡ್ ಟೀಚರ್. ಸೊ ಇಂಥ ಯಾವ್ದಾರ ಕ್ಲಾಸಸ್ಗೆ ನೀವು ಜಾಯಿನ್ ಆಗ್ಬಹುದು. ಮೇ ಬಿ ಒನ್ಸ್ ಅ ವೀಕ್, ಟ್ವೈಸ್ ಅ ವೀಕ್ ಇವೆಲ್ಲ ಕ್ಲಾಸಸ್ ಇರ್ತವೆ. ಸೊ ಅದನ್ನ ಜಾಯಿನ್ ಆಗಿ ಡೈಲಿ ಪ್ರಾಕ್ಟೀಸ್ ನಲ್ಲಿ ಮಾಡಬಹುದು. ಸೊ ನಿಮ್ ರೂಟೀನ್ ನಲ್ಲಿ ಇವನ್ನೆಲ್ಲ ಇನ್ಕ್ಲೂಡ್ ಮಾಡಿದ್ರೆ it is a good recipe for a healthy life and it is an example of healthy living. Thank you. Inara questions idre I can answer. ಇಲ್ಲಿ ಈಗ ನಮ್ಮ ಆಡಿಯನ್ಸ್ ಅಲ್ಲಿ ಶ್ವೇತಾ ಅಂತ ಒಬ್ರು ಒಂದ್ ಪ್ರಶ್ನೆನ ಕೇಳ್ತಾ ಇದ್ದಾರೆ. ಅದೇನು ಅಂದ್ರೆ ಹೌ ಮಚ್ ಪನೀರ್ ವಿ ಕ್ಯಾನ್ ಕನ್ಸ್ಯೂಮ್ ಪರ್ ಡೇ ಅಂತ ಕೇಳ್ತಾರೆ. ಸೊ ಇದಕ್ಕೆ ನಿಮ್ಮ ಉತ್ತರ? Okay. How much paneer you can consume per day? It depends on many things actually. ಆದ್ರೆ ಏನ್ ಅನ್ಬಹುದು ಅಂದ್ರೆ ನಾವ್ ಏನೇನ್ ತಿಂತೀವಲ್ಲ ಅದೆಲ್ಲ ಲಿಮಿಟ್ ನಲ್ಲಿ ತಿನ್ಬೇಕು. ಮಾಡ್ರೇಷನ್ ಇಸ್ ದ ಕೀ. ಓಕೆ, ನಾವು ದಿನ ಒಂದು 200 ಯೂಶ್ಲಿ ಪನೀರ್ ಪ್ಯಾಕೆಟ್ ಏನಿರುತ್ತೆ 200 grams ಪ್ಯಾಕೆಟ್ ಇರುತ್ತೆ. ನಾವು ದಿನ ಅದ್ರ ಕಾಲ್ ಭಾಗದ ಪ್ಯಾಕೆಟ್ ತಿಂತೀನಿ ಅಂತಂದ್ರೆ ಆಗಲ್ಲ. ಓಕೆ, ಅದ್ರಲ್ಲಿ ವೆರೈಟಿನೂ ಬೇಕು. ಸೊ ವಾರದಲ್ಲಿ 1 ದಿನ ಅಥವಾ 2 ದಿನ ಸ್ವಲ್ಪ ಪನೀರ್ ತಿಂದ್ರೆ ನೋ ಇಶ್ಯೂಸ್. ದಿನ ನೀವು ಅದನ್ನೇ ತಿಂತಿದ್ರೆ ನಿಮಗೆ ಬೇರೆ ನ್ಯೂಟ್ರಿಯೆಂಟ್ಸ್ ಸಿಗಲ್ಲ. ಪನೀರ್ ನಲ್ಲಿ ಏನಿದೆ ಅದು ಡೆಫಿನೆಟ್ಲಿ ಸಿಗತ್ತೆ, ಆದ್ರೆ ಬೇರೆ ಫುಡ್ಸ್ ನಲ್ಲಿ ಏನ್ ನ್ಯೂಟ್ರಿಯೆಂಟ್ಸ್ ಇದೆ ಅದ್ ಸಿಗ್ಲಿಕ್ಕಿಲ್ಲ. ಸೊ ಯಾವ್ದನ್ನು ಹೆಚ್ಚಿಗೆ ಮಾಡಬಾರ್ದು ಇನ್ ಎಕ್ಸೆಸ್ ಅಂಡ್ ಯಾವ್ದು ತೀರಾ ಕಮ್ಮಿನೂ ಮಾಡಬಾರ್ದು. ಓಕೆ, ಸೊ ಮಾಡ್ರೇಷನ್ ಅಂದ್ರೆ ಮಧ್ಯ ಇರಬೇಕು. ವಾರದಲ್ಲಿ ಕೆಲವು ದಿನ ತಿನ್ಬಹುದು, ದಿನ ಎಲ್ಲ ತಿನ್ಲಿಕ್ಕೆ ಆಗಲ್ಲ ನಮ್ಗೆ. ಓಕೆ, ಸೊ ಐ ಹೋಪ್ that has answered. One more interesting question from Viresh. 7 ವರ್ಷದ ಮಕ್ಕಳಿಗೆ ಹಸಿ ಮೊಟ್ಟೆ ಕೊಡಬಹುದಾ ಅಂತ ಕೇಳ್ತಾರೆ. ನೀವು ಈಗ ಕವರ್ ಮಾಡೋದ್ರಲ್ಲಿ ನಾನು ನೋಡಿದ ಪ್ರಕಾರ ನಾನ್ ವೆಜ್ ಅನ್ನ ನೀವು ಕವರ್ ಮಾಡಿಲ್ಲ, ನಾನ್ ವೆಜಿಟೇರಿಯನ್ಸ್ ಅನ್ನು ನೀವು ಕವರ್ ಮಾಡಬಹುದಿತ್ತು. ಈಗ ಹೇಳ್ಬೋದು ನೀವು? ಸೊ ನಾನು ಏನ್ ಪ್ಲೇಟ್ ತೋರಿಸಿದ್ದೆ ಅದರಲ್ಲಿ ಬೇಳೆ ಬಗ್ಗೆ ಮಾತಾಡಿದ್ದೆ. ಓಕೆ, ನೀವು ಬೇಳೆ ತಿಂತಿರ್ಲಿಲ್ಲ ಅಂದ್ರೆ ಅಥವಾ ನೀವು ನಾನ್ ವೆಜ್ ತಿನ್ಬೇಕಾಗಿದ್ರೆ ಬೇಳೆ ಬದಲು ನೀವು ರಿಪ್ಲೇಸ್ ಮಾಡಬಹುದು. ನೀವು ಫಿಶ್ ತಗೋಬಹುದು, ಅದರಲ್ಲಿ ಎಗ್ಸ್, ಚಿಕನ್ ಅಥವಾ ಎನಿ ಅದರ್ ಫಾರ್ಮ್ ಆಫ್ ಮೀಟ್ ನೀವು ಇನ್ಕ್ಲೂಡ್ ಮಾಡಬಹುದು. ಸೊ ಅಗೇನ್ ಅದು ಕಾಲ್ ಭಾಗನೇ ಇರಬೇಕು. Okay, coming back to the question. 7 ವರ್ಷದ ಮಕ್ಕಳಿಗೆ ಹಸಿ ಮೊಟ್ಟೆ ಕೊಡಬಹುದಾ ಅಂತ. ಓಕೆ, ಇವಾಗ ಯಾವ ಏಜ್ ಗ್ರೂಪ್ಗೂ ಯೂಶುವಲಿ ಹಸಿ ಅಟ್ಲೀಸ್ಟ್ ಎಗ್ ಅಂತದ್ದು ಯೂಶಲಿ ರೆಕಮೆಂಡೆಡ್ ಇರಲ್ಲ. ಯಾಕೆಂದ್ರೆ ಹಸಿದೇನಿರತ್ತಲ್ಲ ಅದ್ರಲ್ಲಿ ಏನಾರ ಜರ್ಮ್ಸ್, ಏನಾರ ಬ್ಯಾಕ್ಟೀರಿಯಾಸ್ ಅವೆಲ್ಲ ಇರಬಹುದು, ಕಂಟ್ಯಾಮಿನೇಷನ್ ಆಗಬಹುದು. ಫಾರ್ ಇನ್ಸ್ಟೆನ್ಸ್ ನಾವು ಎಗ್ ನೋಡಿದ್ರೆ ಅದ್ರ ಶೆಲ್ ಹತ್ರ ಪತ್ರ ಕೆಲವು ಸಲ ಎಲ್ಲ ಬಹಳ ಡರ್ಟ್ ಇರತ್ತೆ, ಕೊಳಕ ಇರತ್ತೆ. ಸೊ ನಾವು ಅದನ್ನೇ ಹಂಗೆ ಬ್ರೇಕ್ ಮಾಡಿಕೊಟ್ರೆ ಕೆಲವು ಸಲ ಅದು ಕಂಟ್ಯಾಮಿನೇಟ್ ಆಗಬಹುದು. ಸೊ ಅದನ್ನೆಲ್ಲ ಪ್ರಿವೆಂಟ್ ಮಾಡ್ಲಿಕ್ಕೆ ಅಂಡ್ ಓವರ್ ಆಲ್ ಫಾರ್ ಗುಡ್ ನ್ಯೂಟ್ರಿಷನ್ ಇಟ್ ಇಸ್ ಅಡ್ವೈಸಬಲ್ ನೀವು ಅದನ್ನ ಯಾವ್ದಾರ ಕುಕ್ಡ್ ಫಾರ್ಮ್ ನಲ್ಲೇ ಕೊಡಿ. ಹಸಿ ಇಟ್ ಇಸ್ ನಾಟ್ ಅಡ್ವೈಸಬಲ್. ಆಮೇಲೆ ಈ ಸಲಾದ್ ಅಂತ ಮಾಡ್ತೀವಲ್ಲ ನಾವು, ಹಸಿ ತರಕಾರಿಯನ್ನ ತಿನ್ನುವಂತದ್ದು, ಅದನ್ನ ಯಾವ ರೀತಿ, ಅದನ್ನ ತಂದ ಮೇಲೆ ಯಾವ ರೀತಿ ನಾವು ಪ್ರೊಸೆಸ್ ಮಾಡ್ಕೊಂಡು ತಿನ್ಬೇಕು? ಹಸಿ ಅಂತೂ ತಿನ್ನೋ ಹಾಗಿಲ್ಲ ಅಂತ ಹೇಳ್ತಾರೆ ಕೆಲವರು, ಯಾಕಂದ್ರೆ ಹೊರಗಡೆಯಿಂದ ಏನಾದ್ರೂ ಕಂಟಾಮಿನೇಟೆಡ್ ಇದಾಗಿರ್ಬೋದು, ಆ ತರದೊಂದು ಹೆದರಿಕೆ. ಸೊ ಅದನ್ನ ಯಾವ ರೀತಿ ಟ್ರೀಟ್ ಮಾಡಿ ನಾವು ತಿನ್ಬೇಕು? ಸೊ ನಿಮ್ಗೆ ಇದು ಹಸಿ ತಿನ್ನೋದ್ ಬಗ್ಗೆ ಬಹಳ ಅಪ್ರಿಹೆನ್ಷನ್ ಇದ್ರೆ, ಹೆದರಿಕೆ ಇದ್ರೆ, ಅಥವಾ ನೀವು ಬಹಳ ಇಂಥದ್ದು ವಾಟ್ಸ್ಆಪ್ ವಿಡಿಯೋಸ್ ಎಲ್ಲ ನೋಡಿರ್ಬಹುದು ಅದ್ರಲ್ಲಿ ನಿಮ್ಗೆ ಹಸಿ ತಿನ್ಬಾರ್ದು, ಎಸ್ಪೆಷಲಿ ಕೊರೋನಾ ಟೈಮ್ಸ್ ಇಂಥದ್ದೇನಾರ ಮೆಸೇಜಸ್ ಇದ್ರೆ, ಫಸ್ಟ್ ಆಫ್ ಆಲ್ ಏನ್ ತರಕಾರಿ ಇರತ್ತೋ ಅದನ್ನ ಫಸ್ಟ್ ಚೆನ್ನಾಗಿ ಕ್ಲೀನ್ ಮಾಡಬೇಕು. ನಾ ಸಾಕಷ್ಟು ವಿಡಿಯೋಸ್ ನೋಡಿದೀನಿ, ಅದ್ರಲ್ಲಿ ಅವ್ರು ಸೋಡಾ ಹಾಕ್ಬೇಕು ಮತ್ತೇನೇನೋ ಕೆಮಿಕಲ್ಸ್ ಮಿಕ್ಸ್ ಮಾಡ್ಬೇಕು ಅಂತೆಲ್ಲ ಅಂತಾರೆ. ಅದೆಲ್ಲ ಇಟ್ಸ್ ನಾಟ್ ಇಟ್ ಆಲ್ ರಿಕ್ವೈರ್ಡ್. ನಿಮಗ್ ಬಹಳ ಕನ್ಸರ್ನ್ ಇದ್ರೆ ನೀವು ಬಿಸಿ ನೀರ್ನಲ್ಲಿ ಒಂದ್ಸಲ ತೊಳಿಬಹುದು ತರಕಾರಿನ. ನಿಮಗ್ ಅದಾದ್ಮೇಲೂ ಹಸಿ ತಿನ್ಬೇಕಾಗಿರ್ಲಿಲ್ಲ ಅಂದ್ರೆ ನೋ ಇಶ್ಯೂಸ್, ನೀವ್ ಅದನ್ನ ಲೈಟ್ಲಿ ಸಾಟೆ ಮಾಡಬಹುದು. ಓಕೆ, ಜಸ್ಟ್ ಪ್ಯಾನ್ ನಲ್ಲಿ ಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನ ಜಸ್ಟ್
ಫಾರ್ ಅ ಫ್ಯೂ ಮಿನಿಟ್ಸ್, 3-4 ಮಿನಿಟ್ಸ್ ಹಂಗೆ ಸಾಟೆ ಮಾಡಿ, ಅಂದ್ರೆ ಅದು ಫುಲ್ಲಿ ಕುಕ್ ಆಗಿರಲ್ಲ, ತೀರಾ ಹಸಿನೂ ಇರಲ್ಲ, ಇನ್ ಬಿಟ್ವೀನ್ ಸ್ಟೇಜ್ ನಲ್ಲಿ ಇರುತ್ತೆ. ಆದ್ರೆ ಅದ್ರಲ್ಲಿ ಏನಾರ ಇಂಥದ್ದು ದೂಷಿತ್ತು, ಏನಾರ ವೈರಸ್ ಅಥವಾ ಏನಾರ ಮತ್ ಜರ್ಮ್ಸ್ ಏನಾರ ಇದ್ರೆ ಅದ್ ನಾಶ ಆಗಿರತ್ತೆ. ಸೊ ಯು ಕ್ಯಾನ್ ಜಸ್ಟ್ ಸಾಟೆ ಇಟ್ ಫಾರ್ ಫ್ಯೂ ಮಿನಿಟ್ಸ್ ಅಂಡ್ ದೆನ್ ಅದ್ರಲ್ಲಿ ನಿಮ್ಗೇನ್ ಏನೋ ಮಸಾಲ ಅಥವಾ ಏನಾರ ಬೇಕಾಗಿದ್ರೆ ಉಪ್ಪು ಅವೆಲ್ಲ ಅದನ್ನೆಲ್ಲ ಆಡ್ ಮಾಡಿ ಯು ಕ್ಯಾನ್ ಹ್ಯಾವ್ ಇಟ್. ಓಕೆ, ಇಲ್ಲಿ ಒಬ್ರು ಐ ಥಿಂಕ್ ಸೀನಿಯರ್ ಸಿಟಿಜನ್ ಅಂತ ಕಾಣಿಸುತ್ತೆ, ಅವರಿಂದ ಒಂದು ಕ್ವಶನ್ ಬಂದಿದೆ, ವಿವೇಕಾನಂದ್ ಬೆಳಿಗ್ಗೆ ಅಂತ. ಹೌ ಮಚ್ ಫಿಸಿಕಲ್ ಆಕ್ಟಿವಿಟಿ ಇಸ್ ನೆಸೆಸರಿ ಫಾರ್ ಸೀನಿಯರ್ಸ್ ಅಂತ ಕೇಳ್ತಾರೆ. ನಾರ್ಮಲಿ ನಾವೇನಂತೀವಿ ಅಂದ್ರೆ ಎಲ್ಲಾರು ಅಟ್ಲೀಸ್ಟ್ 30 ಮಿನಿಟ್ಸ್ ಎವ್ರಿ ಡೇ ಏನಾರ ಫಿಸಿಕಲ್ ಆಕ್ಟಿವಿಟಿ ಮಾಡ್ಬೇಕು ಅಂತ. ಬಟ್ ಇದು ಬಹಳ ಜನರಲ್ ರೂಲ್ ಇದು. ಓಕೆ, ನಿಮ್ಗೆ ಎಷ್ಟು ಫಿಸಿಕಲ್ ಆಕ್ಟಿವಿಟಿ ಮಾಡ್ಬೇಕು ಅಂತಂದ್ರೆ ಇಟ್ ಡಿಪೆಂಡ್ಸ್ ಆನ್ ಹೌ ಫಿಸಿಕಲಿ ಆಕ್ಟಿವ್ ಯು ಆರ್. ಇವಾಗ ನಾನು ಆಲ್ರೆಡಿ ದಿನ ಎವ್ರಿ ಡೇ ನಾ ಹಾಫ್ ಅನ್ ಅವರ್ ವಾಕ್ ಮಾಡ್ತೀನಿ ಅಂತಂದ್ರೆ ನಾ ಅದನ್ನ ಹಾಫ್ ಅನ್ ಅವರ್ ನಿಂದ 40 ಮಿನಿಟ್ಸ್ ತನಕ ಇನ್ಕ್ರೀಸ್ ಮಾಡಬಹುದು. ಓಕೆ, ಅಥವಾ ನಾ ಆಲ್ರೆಡಿ ಎವ್ರಿ ಡೇ ಏನೋ ಜಿಮ್ಗೆ ಹೋಗಿ ವರ್ಕ್ಔಟ್ ಮಾಡ್ತೀನಿ, ನಾ ಟ್ರೆಡ್ಮಿಲ್ ಮೇಲೆ ಓಡ್ತೀನಿ, ನಾ ವೇಟ್ಸ್ ಮಾಡ್ತೀನಿ ಅಂತಂದ್ರೆ ನೋ ಇಶ್ಯೂಸ್, ನಾ ಆರಾಮಾಗಿ 1 ಕಿಲೋಮೀಟರ್ 2 ಕಿಲೋಮೀಟರ್ಸ್ ಓಡಾಡ್ಬಹುದು. ಆದ್ರೆ ಯಾರು ಇದನ್ನೆಲ್ಲ ಯಾವತ್ತೂ ಮಾಡಿರ್ಲಿಕ್ಕಿಲ್ಲ, ಓಕೆ, ಅಥವಾ ಭಾರಿ ಲೈಟ್ ಎಕ್ಸಸೈಸಸ್ ಮಾಡ್ತಾರೆ, ಓಕೆ, ಅವರು ದಿನ ಜಸ್ಟ್ 5 ಮಿನಿಟ್ಸ್ ಇನ್ಕ್ರೀಸ್ ಮಾಡಬಹುದು. ಅಥವಾ ಒಂದ್ ಫುಲ್ ವಾರ ಪ್ರಾಕ್ಟೀಸ್ ಮಾಡ್ಲಿ, ಆಮೇಲೆ 5-10 ಮಿನಿಟ್ಸ್ ಇನ್ಕ್ರೀಸ್ ಮಾಡಬಹುದು. ನಿಮಗ್ ಎಷ್ಟು ಟಾಲರೇಟ್ ಆಗತ್ತೋ ಅಷ್ಟ ಮೇಲೆ ಇನ್ಕ್ರೀಸ್ ಮಾಡಬಹುದು. ಪೂರಾ ಎಕ್ಸರ್ಟ್ ಆಗ್ಬಾರ್ದು, ಪೂರಾ ಸಾಕಾಗಿ ಹೋಗಿದೆ, ಇನ್ ನಂಗೆ ಏನು ಕೆಲಸ ಆಗಲ್ಲ, ನಾ ಬರೀ ಮಲ್ಕೋಬೇಕು ಅಂತ ಸ್ಟೇಟ್ ನಲ್ಲಿ ಇರಬಾರ್ದು. ಸ್ವಲ್ಪ ಟಯರ್ಡ್ ಎಲ್ಲಾರು ಆಗ್ತೀವಿ ನಾವು ಎಕ್ಸಸೈಸ್ ಆದ್ಮೇಲೆ, ಆ ತೀರಾ ಅಷ್ಟು ಟಯರ್ಡ್ ಆಗ್ಬಾರ್ದು, ಫುಲ್ ಎಕ್ಸಾಷನ್ ಆಗ್ಬಾರ್ದು. ಸೊ ನಿಮ್ಗೆ ಏನ್ ಫೆಟಿಗ್ ಆಗ್ಬಾರ್ದು, ಬೇಸಿಕ್ಲಿ ಟೂ ಮಚ್ ಆಫ್ ಫೆಟಿಗ್ ಅಂದ್ರೆ ಕಂಪ್ಲೀಟ್ಲಿ ನಾವು ಕೊಲ್ಯಾಪ್ಸ್ ಆಗೋ ಆ ಕಂಡೀಷನ್ ನಲ್ಲಿ ಇರಬಾರ್ದು. ಆಲ್ಸೋ ಸೀನಿಯರ್ ಸಿಟಿಸನ್ಸ್ ಅಂದ್ಮೇಲೆ ಕೆಲವ್ರಿಗೆ ಡಯಾಬಿಟೀಸ್ ಇರುತ್ತೆ, ಕೆಲವ್ರಿಗೆ ಬ್ಲಡ್ ಪ್ರೆಷರ್ ಇರುತ್ತೆ. ಓಕೆ, ಸೊ ನಿಮ್ದು ಈ ಪ್ಯಾರಾಮೀಟರ್ಸ್ ಹೆಂಗಿದೆ ಅದ್ರ ಮೇಲೆ ನೀವು ಎಕ್ಸಸೈಸ್ ಮಾಡಬಹುದು. ಓಕೆ, ತೀರಾ ಜಾಸ್ತಿ ಸ್ಟ್ರೆನ್ಯೂಸ್ ಎಕ್ಸಸೈಸ್ ಮಾಡ್ಲಿಕ್ಕೆ ಹೋದ್ರೆ ಕೆಲವ್ರದ್ದು ಶುಗರ್ ಕಮ್ಮಿ ಆಗೋಗತ್ತೆ. ಓಕೆ, BP ಹೆಚ್ಚಿಗೆ ಮೇಲೆ ಕೆಳಗೆ ಆಗ್ಬಹುದು. ಓಕೆ, ಸೊ ಇವೆಲ್ಲ ತ್ರಾಸ್ ನಿಮಗಿದ್ರೆ perform very light exercises to begin with. Just a 10 to 15 minute walk is what I would recommend. ಅದಾದ್ಮೇಲೆ ಒಂದ್ ವಾರ ನಿಮ್ಗೆ ಇದು ರೂಢಿ ಆದ್ಮೇಲೆ ನೀವು ನೆಕ್ಸ್ಟ್ ವಾರದಲ್ಲಿ ಒಂದ್ 5 ಮಿನಿಟ್ಸ್ ಇನ್ಕ್ರೀಸ್ ಮಾಡಿ, ಅದು ರೂಢಿ ಆದ್ಮೇಲೆ ಅದರ ಮುಂದಿನ ವಾರ ಇನ್ನೊಂದು 5 ಮಿನಿಟ್ಸ್ ಇನ್ಕ್ರೀಸ್ ಮಾಡಿ. ಸೊ ಲೆಟ್ ಇಟ್ ಬಿ ಅ ವೆರಿ ಗ್ರಾಜುವಲ್ ಇನ್ಕ್ರಿಮೆಂಟ್. ಅಂದ್ರೆ ಬಾಡಿಗೆ ಜಾಸ್ತಿ ಸ್ಟ್ರೇನ್ ಆಗಿರಬಾರ್ದು ಅಂಡ್ ಬಾಡಿ ಗೆಟ್ಸ್ ದ ಟೈಮ್ ಟು ಗೆಟ್ ಯೂಸ್ ಟು ಇಟ್. ಗುಡ್ ಸಜೆಷನ್. ಡಾಕ್ಟರ್ ಮಿತ್ರವಿಂದ ಇನ್ನೊಂದು ಕ್ವಶನ್ ಬಂದಿದೆ. ಎನಿ ಸಜೆಷನ್ಸ್ ಫಾರ್ ಪ್ರೆಗ್ನೆಂಟ್ ವುಮನ್ ಎಸ್ಪೆಷಲಿ ಕನ್ಸಿಡರಿಂಗ್ ದಿಸ್ ಕೋವಿಡ್ ಸಿಚುವೇಶನ್? ವೆಜ್ ಫುಡ್ ಅಂತ, ವೆಜ್ ಫುಡ್ ಅದರ ಬಗ್ಗೆ ಕೇಳ್ತಾ ಇದ್ದಾರೆ. ಸಜೆಷನ್ಸ್ ಅಂದ್ರೆ there is nothing very different that any pregnant lady needs to do. ನೀವ್ ಹೆಂಗ್ ಊಟ ಮಾಡ್ತಿದ್ದೀರೋ ಹಂಗೆ ಕಂಟಿನ್ಯೂ ಮಾಡಿ. ಬಟ್ ಯೂಶಲಿ ಏನ್ ಪ್ರಾಬ್ಲಮ್ ಇಂಡಿಯಾನಲ್ಲಿ ನಾವು ನೋಟಿಸ್ ಮಾಡ್ತೀವಿ ಅಂತಂದ್ರೆ ನಾವು ಪ್ರೋಟೀನ್ಸ್ ಬಹಳ ಕಮ್ಮಿ ತಿಂತೀವಿ. ಓಕೆ, ಅಂದ್ರೆ ನಮ್ಮ ಬ್ರೇಕ್ಫಾಸ್ಟ್ ನಲ್ಲಿ ಯೂಶಲಿ ಏನು ಪ್ರೋಟೀನ್ ಇರಲ್ಲ. ನಮ್ಗೆ ಏನ್ ಪ್ರೋಟೀನ್ ಇರತ್ತೋ ಅದು ಬರೀ ಇದು ಊಟದಲ್ಲಿ ಬರುತ್ತೆ, ಲಂಚ್ ಅಥವಾ ಡಿನ್ನರ್ ನಲ್ಲಿ. ಅದು ಇನ್ ದ ಫಾರ್ಮ್ ಆಫ್ ಸಾಂಬಾರು ಅಥವಾ ರಸಮ್ ಇದ್ರೆ ರಸಮ್ ಆಲ್ರೆಡಿ ಭಾರಿ ತಿಳಿ ಇರುತ್ತೆ, ವಾಟರಿ ಇರುತ್ತೆ. ಸೊ ಅದ್ರಲ್ಲಿ ಆಸ್ ಇಟ್ ಇಸ್ ಏನು ಬೇಳೆ ಇರಲ್ಲ, ಹೈಲಿ ಡೈಲ್ಯೂಟೆಡ್ ಇರತ್ತದು. ಓಕೆ, ಕೆಲವು ಸಲ ಸಾಂಬಾರು ಅಥವಾ ದಾಲ್ ಏನ್ ಮಾಡ್ತೀವಿ ಅದರ ಕನ್ಸಿಸ್ಟೆನ್ಸಿನೂ ಹಂಗೆ ಇರುತ್ತೆ, ಬಹಳ ತಿಳಿ ಇರುತ್ತೆ. ಓಕೆ, ಸೊ ಏನ್ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಬೇಸಿಕ್ಲಿ ಪ್ರೋಟೀನ್ ಇನ್ಕ್ರೀಸ್ ಮಾಡ್ಬೇಕು. ಸೊ ಬೇಳೆಗಳು ಜಾಸ್ತಿ ತಗೋಬಹುದು. ಬರೀ ವೆಜ್ ಫುಡ್ ತಗೊಂತಿದ್ರಿ ಅಂದ್ರೆ ಸೋಯಾ ತಗೋಬಹುದು. ಸೋಯಾ ಇಸ್ ಅ ವೆರಿ ಗುಡ್ ಕ್ವಾಲಿಟಿ ಪ್ರೋಟೀನ್. ಓಕೆ, ಸೋಯಾ ಬೀನ್ ಇರ್ಲಿಲ್ಲ ಅಂದ್ರೆ ಮಾರ್ಕೆಟ್ ನಲ್ಲಿ ಸೋಯಾ ಗ್ರಾನ್ಯೂಲ್ಸ್ ಇದೆ, ಸೋಯಾ ಚಂಕ್ಸ್ ಬರ್ತಾವೆ, ಅವನ್ನೆಲ್ಲ ತಗೋಬಹುದು. ಸೊ ಟ್ರೈ ಟು ಇನ್ಕ್ಲೂಡ್ ಸಮ್ ಫಾರ್ಮ್ ಆಫ್ ಪ್ರೋಟೀನ್ ಇನ್ ಎವ್ರಿ ಮೀಲ್. ಬೇಳೆನೆ ಇಟ್ಸ್ ನಾಟ್ ನೆಸರಿ ಟು ಬಿ ಎನಿ ಫಾರ್ಮ್ ಆಫ್ ಪಲ್ಸ್ ಅಥವಾ ಬೇಳೆ. ನೀವು ಹಾಲು ತಗೋಬಹುದು, ಮೊಸರು ತಗೋಬಹುದು, ಅದರ ಮೀಲ್ಸ್ ನಲ್ಲಿ ಪನೀರ್ ತಿನ್ಬಹುದು. ನಟ್ಸ್ ನಲ್ಲಿ ಸಾಕಷ್ಟು ಪ್ರೋಟೀನ್ ಇರುತ್ತೆ, ನಟ್ಸು, ಸೀಡ್ಸು. ಸೊ ಇನ್ ಬಿಟ್ವೀನ್ ಮೀಲ್ಸ್ ನೀವು ನಟ್ಸ್ ತಗೋಬಹುದು ಅಥವಾ ರೋಸ್ಟೆಡ್ ಸೀಡ್ಸ್ ತಗೋಬಹುದು. ಸೊ ಪ್ರೋಟೀನ್ ಇಸ್ ಒನ್ ಥಿಂಗ್. ಅದಾದ್ಮೇಲೆ ಸೆಕೆಂಡ್ ಥಿಂಗ್ ಇಸ್ ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ಸ್ವಲ್ಪ ಹೆಚ್ಚಿಗೆ ಮಾಡ್ಕೋಬೇಕಾಗತ್ತೆ. ಯಾಕೆಂದ್ರೆ ಏನ್ ಗ್ರೋಯಿಂಗ್ ಫೀಟಸ್ ಇರತ್ತಲ್ಲ, ಮಗು ಏನಿರತ್ತಲ್ಲ, ಮಗುಗ್ ಜಾಸ್ತಿ ಕ್ಯಾಲ್ಸಿಯಂ ಬೇಕಾಗತ್ತೆ, ಮಗುಗ್ ಜಾಸ್ತಿ ಪ್ರೋಟೀನ್ ಬೇಕಾಗತ್ತೆ. ಸೊ ಕ್ಯಾಲ್ಸಿಯಂ ಅನ್ನೋ ಪದಾರ್ಥ ಅಂದ್ರೆ
ಹಾಲು, ಮೊಸರು, ಓಕೆ, ಪನೀರ್ನಲ್ಲಿರುತ್ತೆ, ಚೀಸ್ ನಲ್ಲೂ ಸ್ವಲ್ಪ ಇರುತ್ತೆ. ಆ ಚೀಸ್ ನಲ್ಲಿ ಉಪ್ಪು ಜಾಸ್ತಿ ಇರುತ್ತೆ. ಸೊ ಚೀಸ್ ಕಮ್ಮಿ, ಆದ್ರೆ ಹಾಲು, ಮೊಸರು ಇಂಥವನ್ನೆಲ್ಲ ಹೆಚ್ಚಿಗೆ ಮಾಡಬಹುದು. ಎಲ್ಲ ನಟ್ಸ್ ನಲ್ಲಿ ಜಾಸ್ತಿ ಕ್ಯಾಲ್ಸಿಯಂ ಇರುತ್ತೆ. ಎಲ್ಲದಕ್ಕಿಂತ ಜಾಸ್ತಿ ಅಂದ್ರೆ ಎಳ್ನಲ್ಲಿ ಜಾಸ್ತಿ ಕ್ಯಾಲ್ಸಿಯಂ ಇರುತ್ತೆ. ಸೊ ಚಿಕ್ಕಿ ಆಗ್ಲಿ, ಎಳ್ಳಿನ ಉಂಡೆ ಆಗ್ಲಿ, ಇಂಥವನ್ನೆಲ್ಲ ನಾವು ತಗೋಬಹುದು. ಇವೆಲ್ಲ ಭಾರಿ ಟ್ರೆಡಿಷನಲ್ ಫುಡ್ಸ್ ಇವೆ. ಓಕೆ, ಸೊ ಇಂಥ ಫುಡ್ಸ್ ಇನ್ಕ್ಲೂಡ್ ಮಾಡಿದ್ರೆ, ಆಮೇಲೆ ಸೊಪ್ಪಿನಲ್ಲೂ ಸಾಕಷ್ಟು ಕ್ಯಾಲ್ಸಿಯಂ ಇರುತ್ತೆ. ಸೊ ಇವನ್ನೆಲ್ಲ ಇನ್ಕ್ಲೂಡ್ ಮಾಡಿದ್ರೆ ಇಟ್ ಬಿಕಮ್ಸ್ ಅ ವೆರಿ ಹೋಲ್ಸಮ್ ಮೀಲ್. ಸೊ ಪ್ರೋಟೀನ್, ಕ್ಯಾಲ್ಸಿಯಂ ಡೆಫಿನೆಟ್ಲಿ ಇನ್ಕ್ರೀಸ್ ಮಾಡಬೇಕು. ಯೂಶ್ವಲಿ ಎಲ್ಲ ಪ್ರೆಗ್ನೆಂಟ್ ವಿಮೆನ್ಗೆ ಐರನ್ ಸಪ್ಲಿಮೆಂಟ್ಸ್ ಕೊಟ್ಟಿರ್ತಾರೆ. ಸೊ ಅಪಾರ್ಟ್ ಫ್ರಮ್ ದ ಸಪ್ಲಿಮೆಂಟ್ಸ್, ಸೊಪ್ಪಿನಲ್ಲಿ ಜಾಸ್ತಿ ಅಯಾನ್ ಇರುತ್ತೆ, ಸಜ್ಜೆನಲ್ಲಿ ಜಾಸ್ತಿ ಅಯಾನ್ ಇರುತ್ತೆ, ಕೆಲವು ಸೀಡ್ಸ್ ನಲ್ಲೂ ಜಾಸ್ತಿ ಅಯಾನ್ ಇರ್ತವೆ. ಸೊ ಅವನ್ನೆಲ್ಲ ನಿಮ್ ಡೈಲಿ ರೂಟೀನ್ ನಲ್ಲಿ ಆಡ್ ಮಾಡಿದ್ರೆ iron requirements should be fulfilled. So apart from the regular food, these are three main nutrients that one pregnant lady should mainly concentrate on. Okay, thank you. ಇದು ಇನ್ನೊಬ್ರು ನಮ್ಮ ಅಥೆಂಟಿಕ್ ರಿಸೋರ್ಸ್ ಪರ್ಸನ್ ಈಗ ಜಾಯಿನ್ ಆಗಿದ್ದಾರೆ. ಇವರು ಚೈತ್ರರಾವ್ ಅಂತ, ORTV ಚೈತ್ರರಾವ್. ನಿಮ್ಮಿಂದ ನಾವು ಏನು ಕೇಳೋದಕ್ಕೆ ಬಯಸ್ತೀವಿ ಅಂದ್ರೆ, ನೀವು ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಸೊ ಕೆಲವರಿಗೆ ಒಂಥರ ಅಪ್ರಿಹೆನ್ಷನ್ ಇದೆ, ಏನು ಈ ಗೌರ್ಮೆಂಟ್ ಸೆಕ್ಟರ್ ಬೆಟರೋ ಅಥವಾ ನಾವು ಪ್ರೈವೇಟ್ ಹೆಲ್ತ್ ಸೆಂಟರಿಗೆ ಹೋಗೋದು ಒಳ್ಳೇದು, ಆ ತರ ಯೋಚನೆ ಮಾಡ್ತಾರೆ. ಏನೋ ಒಂದು ಅಪ್ರಿಹೆನ್ಷನ್ ಇದೆ. ಒಂದ್ ಕಡೆ ಲೂಟಿ ನಡೀತಾ ಇದೆ ಅಂತ ಟಿವಿಲಿ ತೋರಿಸ್ತಾ ಇದ್ದಾರೆ, ಇನ್ನೊಂದ್ ಕಡೆ ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲ ಅಧ್ವಾನ ನಡೀತಾ ಇದೆ ಅಂತ ತೋರಿಸ್ತಾರೆ. ಸೊ ಯಾವ ರೀತಿ ಜನ ಇದನ್ನ ಕೋಪ ಮಾಡ್ಬೇಕು, ಯಾವ ರೀತಿ ಅದನ್ನ ನೋಡ್ಬೇಕು ಅಂತ ನೀವು ಹೇಳ್ತೀರಿ? ಎಸ್ ಚೈತ್ರರಾವ್. ಓಕೆ, ಆನ್ಲೈನ್ ಅಲ್ಲಿ ಇಲ್ಲ ಅಂತ ಕಾಣಿಸುತ್ತೆ. ಫೈನ್, ಓಕೆ ಓಕೆ ಫೈನ್. ಸೊ ನನ್ನ ಕ್ವಶನ್ ನಿಮ್ಗೆ ಕೇಳಿದೆ ಅಂತ ಅಂದ್ಕೊಂಡಿದ್ದೀನಿ. ಅದರ್ವೈಸ್ ಇನ್ನೊಂದ್ಸಲ. ಎಸ್ ಎಸ್ ಎಸ್. ಜನರಲಿ ಏನ್ ಅಪ್ರಿಹೆನ್ಷನ್ ಇದೆ ಅಂದ್ರೆ, ಡ್ಯೂ ಟು ಟಿವಿ ಮೀಡಿಯಾ ನೋಡಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ತರ ನಡೀತಾ ಇದೆ ಅಂತ ತೋರಿಸ್ತಾರೆ, ಮತ್ತೊಂದು ಕಡೆ ಪ್ರೈವೇಟ್ ನಲ್ಲಿ ಲಕ್ಷಗಟ್ಟಲೆ ಎಳಿತಾ ಇದಾರೆ ಅಂತ ತೋರಿಸ್ತಾರೆ. ಸೊ ಆ ತರದ್ದು ಒಂದು ಮೋಸ್ಟ್ಲಿ ಮಿಸ್ಕಮ್ಯುನಿಕೇಶನ್ ಇರ್ಬೋದು. ಆಕ್ಚುಲಿ ಏನು ಅಂತ ನೀವು ಹೇಳ್ಬೋದು, ಯಾಕಂದ್ರೆ ನೀವು ವೆರಿ ನಿಯರ್ ಟು ದಿ ಗೌರ್ಮೆಂಟ್ ಸೆಕ್ಟರ್ ಪಬ್ಲಿಕ್ ಹೆಲ್ತ್ ಇದು. ಹಾಗಾಗಿ ತಮ್ಮ ಪಾಯಿಂಟ್ಸ್ ಅನ್ನು ನಮ್ಗೆ ಹಂಚ್ಕೋಬಹುದು ನಮ್ ಜೊತೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಏನಂದ್ರೆ, ಈ ಕೋವಿಡ್ ಟೈಮ್ ಅಲ್ಲಿ ಗವರ್ಮೆಂಟ್ ಇರ್ಬೋದು ಅಥವಾ ಪ್ರೈವೇಟ್ ಸೆಕ್ಟರ್ ಇರ್ಬೋದು, ತುಂಬಾನೇ ಸೊಸೈಟಿಗೆ ಹೆಲ್ಪ್ ಮಾಡ್ತಿದೆ. ಅಂದ್ರೆ ಈಗ ಕೋವಿಡ್ ಅದಕ್ಕೆ ಏನ್ ಟ್ರೀಟ್ ಮಾಡಕ್ಕೆ ಅವಶ್ಯಕತೆಗಳು ಏನಿದೆಯೋ ಅದ್ ಬೇಸಿಕಲಿ ಸ್ವಲ್ಪ ಹೈ ಪ್ರೈಸ್ ಇರುತ್ತೆ. ಅಂದ್ರೆ ವೆಂಟಿಲೇಟರ್ ಇರ್ಬೋದು ಅಥವಾ ಅದು ಬೆಡ್ ಚಾರ್ಜಸ್ ಇರ್ಬೋದು, ಅದು ಹೈ ಇದೆ. ಹಾಗಾಗಿ ಇಂಥ ಸಮಸ್ಯೆಗಳು ಬರ್ತಿದೆ. ಮತ್ತೆ ಗೌರ್ಮೆಂಟ್ ಸೆಕ್ಟರಿಗೆ ಬಂದ್ರೆ ಈ ಐಸೋಲೇಷನ್ ಸೆಂಟರ್ಸ್ ಇರ್ಬೋದು ಅಥವಾ ಅವ್ರಿಗೆ ಕೊಡ್ತಾ ಇರೋ ಟ್ರೀಟ್ಮೆಂಟ್ ಇರ್ಬೋದು, ನನಗ್ ತಿಳಿದಿರೋ ಮಟ್ಟಿಗೆ ತುಂಬಾ ಪ್ರಿಕಾಷನ್ಸ್ ತಗೋತಾ ಇದ್ದಾರೆ. ಅಂದ್ರೆ ಈಗ ಒಂದು ಪರ್ಸನ್ ಇಂದ ಇನ್ನೊಂದ್ ಪರ್ಸನ್ಗೆ ಅದು ಹರಡಕೂಡ್ದು, ಆದಷ್ಟು ಅದನ್ನ ತಡಿಬೇಕು. ಮತ್ತೆ ಕ್ವಾರಂಟೈನ್ ಪ್ಲೇಸಸ್ ಇರ್ಬೋದು, ಕ್ವಾರಂಟೈನ್ ಪ್ಲೇಸಸ್ನು ಅಷ್ಟೇ ರೆಗ್ಯುಲರ್ ಆಗಿ ಸ್ಯಾನಿಟೈಸ್ ಮಾಡೋದು, ಮತ್ತೆ ಅಲ್ಲಿ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡೋದು, ಅಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಮತ್ತೆ ಅವ್ರಿಗೆ ಅಲ್ಲಿ ಕೊಡುವಂತ ಫುಡ್ ಇರ್ಬೋದು. ಅಂದ್ರೆ ಏನು ನ್ಯೂಟ್ರಿಷಿಯಸ್ ಫುಡ್, ಅಲ್ಲಿ ಅವ್ರಿಗೆ ವೆಜಿಟೇಬಲ್ಸ್ ಕೊಡ್ತಾರೆ, ಫ್ರೂಟ್ಸ್ ಕೊಡ್ತಾರೆ, ಎಗ್ ಕೊಡ್ತಾರೆ. ಸೊ ಚೆನ್ನಾಗಿ ಗೌರ್ಮೆಂಟ್ ಸೆಕ್ಟರ್ ಅಲ್ಲೂ ಮೇಂಟೈನ್ ಆಗ್ತಾ ಇದೆ, ಪ್ರೈವೇಟ್ ಸೆಕ್ಟರ್ ಅಲ್ಲೂ ಮೇಂಟೈನ್ ಆಗ್ತಿದೆ. ಬಟ್ ಒಂದು ಪ್ರೈಸ್ ಹೈ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಏನಕ್ಕಂದ್ರೆ ಇದಕ್ಕೆ ಬೇಕಾಗಿರುವಂತ ಟ್ರೀಟ್ಮೆಂಟ್ ಹಂಗಿದೆ, ಅಂದ್ರೆ ಫೆಸಿಲಿಟೀಸ್ ಹಂಗಿದೆ. ಹಾಗಾಗಿ ಸ್ವಲ್ಪ ಪ್ರೈಸ್ ಹೈ ಅನ್ನೋದು ಬರ್ತಾ ಇದೆ. ಮತ್ತೆ ಏನಾಗ್ತಿದೆ ಅಂದ್ರೆ, ಈಗ 10 ಅಂದ್ರೆ ಒಂದ್ ಆಸ್ಪತ್ರೆನಲ್ಲಿ 10 ಬೆಡ್ ಇರುತ್ತೆ. ಸೊ 10 ಜನಕ್ಕೆ ಬಂದ್ರೆ ಅವರು ಆರಾಮಾಗಿ ಅದು ಏನೋ ಟ್ರೀಟ್ ಮಾಡ್ಬೋದು. ಬಟ್ 10 ಜನನ ಅಕೊಮೋಡೇಟ್ ಮಾಡೋ ಕಡೆ ಅವ್ರು 20 ಜನ 25 ಜನನ ಅಕೊಮೋಡೇಟ್ ಮಾಡ್ಬೇಕಂದ್ರೆ ಅವ್ರಿಗೂ ಸ್ವಲ್ಪ ಕಷ್ಟ ಅನ್ಸುತ್ತೆ. ಹಾಗಾಗಿ ಈ ತರ ಎಲ್ಲ ಇಶ್ಯೂಸ್ ಬರ್ತಿದೆ ಅಷ್ಟೇ. ಓಕೆ 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 ಸರಿ. ಈಗ ಆಸ್ ಎ ಡಯಟಿಷಿಯನ್ ನಿಮ್ಮಲ್ಲಿ ಒಂದು ಪ್ರಶ್ನೆ. ಇಲ್ಲಿ ಇವರು ವೈಷ್ಣವಿ ಅಂತ ಕೇಳ್ತಾ ಇದ್ದಾರೆ. ಅವ್ರು ಏನ್ ಕೇಳ್ತಾ ಇದಾರೆ ಅಂದ್ರೆ,
ಇಸ್ ಇಟ್ ಬೆಟರ್ ಇಫ್ ಯು ಹ್ಯಾವ್ ಫ್ರೂಟ್ಸ್ ಬಿಫೋರ್ ಆರ್ ಆಫ್ಟರ್ ಫುಡ್ ಅಂತ ಕೇಳ್ತಾರೆ. ಯಾವ್ದು ಬೆಟರ್ ಅಂತ ಏನು ಉತ್ತರ? ಓಕೆ, ಸಿ ಫ್ರೂಟ್ಸ್ ಅಂಡರ್ಸ್ ಅಂಟಿಲ್ ಅವ್ರಿಗೆ ಏನಾದ್ರು ಅಂದ್ರೆ ಇಶ್ಯೂಸ್ ಇತ್ತು, ಅಂದ್ರೆ ಹೈ ಗ್ಲುಕೋಸ್ ಲೆವೆಲ್ಸ್ ಇತ್ತು, ಆ ತರದೆಲ್ಲ ಅಂತ ಅಂದ್ರೆ ಕನ್ಸ್ಯೂಮಿಂಗ್ ಫ್ರೂಟ್ಸ್ ಇಸ್ ನಾಟ್ ಅ ಪ್ರಾಬ್ಲಮ್, ಅವರು ತಗೋಬಹುದು. ಯೂಶ್ವಲಿ ಆಫ್ಟರ್ ಮೀಲ್, ಆಫ್ಟರ್ 1 hour ಪ್ರಿಫರ್ ಮಾಡ್ತಾರೆ, ಇಲ್ಲ ಇನ್ ಬಿಟ್ವೀನ್ ಮೀಲ್ಸ್. ಅಂದ್ರೆ ಈಗ ಅವರು ಬೆಳಗ್ಗೆ ತಿಂದಿರ್ತಾರೆ, ಮಧ್ಯಾಹ್ನ ಊಟಕ್ಕೂ ಮಧ್ಯ ಗ್ಯಾಪ್ ಇರುತ್ತೆ. ಸೊ ಆ ಟೈಮಲ್ಲಿ ಅವ್ರೇನೋ ಚಿಪ್ಸ್ ಅಥವಾ ಏನೋ ಬೇಕರಿ ಫುಡ್ಸ್ ಅಂತದನ್ನೆಲ್ಲ ತಿನ್ನೋ ಬದಲು ಅವ್ರು 1 fruit ನ ಇನ್ಕ್ಲೂಡ್ ಮಾಡ್ಬೋದು. ಅಂಡ್ ಅವ್ರೇನಾದ್ರು ಡಯಾಬಿಟಿಕ್ ಇತ್ತು ಅಥವಾ ಶುಗರ್ ಲೆವೆಲ್, ಹೈ ಗ್ಲೂಕೋಸ್ ಲೆವೆಲ್ ಎಲ್ಲ ಇತ್ತು ಅಂದ್ರೆ ಯೂಶ್ವಲಿ ಈವ್ನಿಂಗ್ ಬಿಫೋರ್ 7, ಎನಿ ಟೈಮ್ ಬಿಫೋರ್ 7 ಒಳ್ಳೇದು. ಅಥವಾ ಅವ್ರೇನಾದ್ರು ವೆಯ್ಟ್ ಲಾಸ್ ಅಲ್ಲಿ ಇದ್ದಾರೆ, ವೆಯ್ಟ್ ಲಾಸ್ ಡಯಟ್ ಅಲ್ಲಿ ಇದ್ದಾರೆ, ವೆಯ್ಟ್ ಲಾಸ್ ಪ್ಲಾನ್ ಮಾಡ್ತಾ ಇದ್ದಾರೆ ಅಂದ್ರೆ ಎನಿ ಫ್ರೂಟ್ಸ್ ಬಿಫೋರ್ 7 o'clock ಪ್ರಿಫರ್ ಮಾಡ್ತೀವಿ, ಅವಾಗ ತಗೋಬಹುದು ಅವರು. ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀವಿ. ಎನಿ ಅದರ್ ಥಿಂಗ್ ಯು ವಾಂಟ್ ಟು explain or anything left from your side as a dietitian? ಈಗ ಕೊರೋನಾ ಟೈಮಲ್ಲಿ ಒಂದು ಅಡ್ವಾಂಟೇಜ್ ಇದೆ, ಒಂದು ಡಿಸ್ಅಡ್ವಾಂಟೇಜ್ ಇದೆ. ಸೊ ಅಂದ್ರೆ ಫುಡ್ ವೈಸ್ ತಗೊಂಡಾಗ ಅಡ್ವಾಂಟೇಜ್ ಏನಂದ್ರೆ, ಬಿಫೋರ್ ಲಾಕ್ಡೌನ್ ತುಂಬಾ ಜಂಕ್ ಫುಡ್ಸ್ ತಗೋತಾ ಇದ್ವಿ ನಾವು. ಅಂದ್ರೆ ಆಫೀಸ್ ಅಲ್ಲಿ ಇದ್ರೆ ಅಥವಾ ಆಚೆ ಹೋದಾಗ ಏನಾದ್ರು ಸರಿ, ಗೋಬಿ ಅಂತೆ, ಚಾಟ್ಸ್ ಅಂತೆ, ಬೇಕರಿ ಫುಡ್ಸ್, ಈ ತರ ನಾವು ತುಂಬಾ ಜಂಕ್ ಫುಡ್ಸ್ ಮೇಲೆ ಡಿಪೆಂಡ್ ಆಗಿದ್ವಿ. ಸೊ ಆಫ್ಟರ್ ಲಾಕ್ಡೌನ್ ಏನಾಗಿದೆ, ಅದು ಆಲ್ಮೋಸ್ಟ್ 70% ಅಷ್ಟು ಕಮ್ಮಿ ಆಗಿದೆ. ಬಟ್ ಅವರು ಡಾಕ್ಟರ್ ಮಿತ್ರ ಹೇಳ್ದಂಗೆ ಪ್ಯಾಕೇಜ್ ಫುಡ್ ಮೇಲೆ ಡಿಪೆಂಡ್ ಆಗೋದು ಜಾಸ್ತಿ ಇದೆ. ಸೊ ಒಂದ್ ಅಡ್ವಾಂಟೇಜ್ ಏನಂದ್ರೆ, ನಾವು ಅನ್ಹೆಲ್ತಿ ಜಂಕ್ ಫುಡ್ಸ್ ನ ನಾವು ಈ ಲಾಕ್ಡೌನ್ ಟೈಮ್ ಅಲ್ಲಿ ಬಹಳಷ್ಟು ಕಮ್ಮಿ ಮಾಡಿದೀವಿ. ಬಟ್ ಅಟ್ ದ ಸೇಮ್ ಟೈಮ್ ಡಿಸ್ಅಡ್ವಾಂಟೇಜ್ ಏನಂದ್ರೆ, ನಮ್ಮಲ್ಲಿ ಫಿಸಿಕಲ್ ಆಕ್ಟಿವಿಟಿ ಇಲ್ವೇ ಇಲ್ಲ. ಈ ಲಾಕ್ಡೌನ್ ಟೈಮ್ ಅಲ್ಲಿ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಅಥವಾ ಮನೆಯಲ್ಲೇ ಕೆಲಸ ಜಾಸ್ತಿ ಆಗಿರೋದ್ರಿಂದ ನಮ್ಗೆ ಫಿಸಿಕಲ್ ಆಕ್ಟಿವಿಟಿ ತುಂಬಾ ಕಮ್ಮಿ ಆಗ್ತಾ ಇದೆ. ಸೊ ಇದ್ರಲ್ಲಿ ಒಂದು ಮೇಜರ್ ಬ್ಯಾಲೆನ್ಸ್ ಆಗ್ಲೇಬೇಕು. ಆಮೇಲೆ ಇನ್ನೊಂದೇನಂದ್ರೆ, ಸೊ ಇವಾಗ ನಾವು ಈ ಲಾಕ್ಡೌನ್ ಟೈಮಲ್ಲಿ ನಾವೇನ್ ಮಾಡ್ತಾ ಇದೀವಿ, ನಮ್ದು ಹಳೇ ಫ್ರೆಂಡ್ಸ್ ನ ನೆನಪಿಸ್ಕೋತೀವಿ, ಯಾವ್ದೋ ಹಳೆ ನಮ್ಮ ಮನೆ ಪಕ್ಕದಲ್ಲಿ ಅವ್ರು ಇದ್ರು ಅಂತ ನೆನಪಿಸ್ಕೋತೀವಿ, ಸಂಬಂಧಿಕರನ್ನ ನೆನಪಿಸ್ಕೋತೀವಿ. ಹಾಗೆ ಈ ಲಾಕ್ಡೌನ್ ಟೈಮಲ್ಲಿ ನನ್ನ ಸಜೆಷನ್ ಏನಂದ್ರೆ, ನಿಮ್ಮ ಮನೆಯಲ್ಲಿ ನಿಮ್ಮ ಹಿರಿಯರು, ಅಮ್ಮ ಆಗ್ಲಿ ಅಜ್ಜಿ ಆಗ್ಲಿ, ಯಾವ ತರ ಒಂದು ಫುಡ್ ಸ್ಟೈಲ್ ನ ಪ್ರಾಕ್ಟೀಸ್ ಮಾಡ್ತಾ ಇದ್ರು, ಸೊ ಈ ಲಾಕ್ಡೌನ್ ಟೈಮಲ್ಲಿ ಅದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನಾನ್ ಇನ್ನೊಂದು ಗಮನಿಸಿರೋದು ಏನಂದ್ರೆ, ಈ ಲಾಕ್ಡೌನ್ ಟೈಮಲ್ಲಿ ಜನಕ್ಕೆ ಅಂದ್ರೆ ಯಾರು ಈ ಮನೆಯಿಂದ ಕೆಲಸ ಮಾಡ್ತಾ ಇಲ್ವೋ, ಸೊ ಅಂತವ್ರೆಲ್ಲ ಏನ್ ಮಾಡ್ತಿದ್ದಾರೆ, ಚೈನೀಸ್ ಫುಡ್, ಮೆಕ್ಸಿಕನ್ ಫುಡ್, ಇಟಾಲಿಯನ್ ಫುಡ್ ಅಂತ ದಿನಾ ಒಂದೊಂದು ರೆಸಿಪಿ ಅವರು ಟ್ರೈ ಮಾಡ್ತಾ ಇದ್ದಾರೆ. ಸೊ ಫೇಸ್ಬುಕ್ ಸ್ಕ್ರಾಲ್ ಮಾಡಿದ್ರೆ ಅಥವಾ ಏನೋ ವಾಟ್ಸ್ಆಪ್ ಸ್ಟೇಟಸ್ ನೋಡಿದ್ರೆ ಎಲ್ಲ ಹೆವಿ ಕ್ಯಾಲರಿ ಫುಡ್ಸ್ ನ ಅವರು ದಿನ ಬೇಸಿಸ್ ಅಲ್ಲಿ ಅವರು ಪ್ಲಾನ್ ಮಾಡ್ಕೊಂಡು ಏನೋ ತಿಂತಾ ಇದ್ದಾರೆ. ಸೊ ನಾವು ಯಾವ್ದೋ ಅಂತಾರಾಷ್ಟ್ರೀಯ ಫುಡ್ ನ ನಾವು ಟ್ರೈ ಮಾಡೋ ಬದಲು ನಮ್ಮ ನೆಲದ ಆಹಾರ ಏನಿದೆ, ನಮ್ಮ ಈ ಉತ್ತರ ಕರ್ನಾಟಕದ ಕಡೆ ಈ ಜೋಳದ ರೊಟ್ಟಿ ಪಲ್ಯ ಅಂತೆ, ಅಥವಾ ಈ ಕಡೆ ಮಂಡ್ಯ ಆ ಕಡೆ ಬಂದ್ರೆ ರಾಗಿ ಮುದ್ದೆ ಬಸ್ಸಾರು ಆ ತರದ್ದು, ಅಥವಾ ಈ ಕಡೆ ನಮ್ಮ ಮಲೆನಾಡ್ ಕಡೆ ಬಂದ್ರೆ ತಂಬ್ಳಿ, ಕಾಯಿ ರಸ, ಸೊ ಈ ತರದ್ದು ನಮ್ಮ ನೆಲದ ಫುಡ್ ನ ಆದಷ್ಟು ಟ್ರೈ ಮಾಡಿ. ಅದು ಪಾಕೆಟ್ ಫ್ರೆಂಡ್ಲಿನೂ ಹೌದು, ಹೆಲ್ತ್ ಫ್ರೆಂಡ್ಲಿನೂ ಹೌದು. ಸೊ ನೀವು ಈ ತರ ಬೇರೆ ಏನೋ ಚೈನೀಸು, ಮೆಕ್ಸಿಕನ್ನು, ಇಟಾಲಿಯನ್ ಈ ತರ ಏನೋ ಟ್ರೈ ಮಾಡಿದ್ರೆ ನಿಮ್ ಪಾಕೆಟ್ಗೂ ಅದು ಫ್ರೆಂಡ್ಲಿ ಅಲ್ಲ, ಹೆಲ್ತಿಗೂ ಅಷ್ಟೇ ಆನ್ ಡೈಲಿ ಬೇಸಿಸ್ ಅದು ಒಳ್ಳೇದಲ್ಲ. ಸೊ ಆದಷ್ಟು ನಮ್ಮ ಸಂಸ್ಕೃತಿ ಆಹಾರ ಏನಿದೆಯೋ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತೆ ನಮ್ಮ ಮನೇಲಿ ನಮ್ ಹಿರಿಯರು ಏನು ಆಹಾರ ಪದ್ಧತಿ, ಲೈಫ್ ಸ್ಟೈಲ್ ನ ಇಟ್ಕೊಂಡಿದ್ರು, ಸೊ ಅದನ್ನ ನಾವು ಈ ಲಾಕ್ಡೌನ್ ಟೈಮ್ ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಮೇ ಬಿ ಆಫ್ಟರ್ ಲಾಕ್ಡೌನ್ ಅದು ನಮ್ಗೆ ರೊಟೀನ್ ಆಗಿ ನಮ್ಮ ಹೆಲ್ತ್ ನ ಮೇಂಟೈನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಅದು ಖಂಡಿತ. ಅಂದ್ರೆ ನಿಮ್ ಸಜೆಷನ್ ಏನು ಅಂದ್ರೆ, ಆಲ್ಸಿತನ ಬಿಡ್ಬೇಕು, ಫಸ್ಟ್ ಆಫ್ ಆಲ್ ಮರಳಿ ಮಣ್ಣಿಗೆ ಆಗ್ಬೇಕು ಅಲ್ವಾ? ಖಂಡಿತ ಹೌದು. ಸೊ ನಮ್ಮ ಇಂಡಿಯನ್ ಫುಡ್ ಅದು ಎಸ್ಪೆಷಲಿ ನಮ್ ಕರ್ನಾಟಕದಲ್ಲಿ ಥ್ರೂ ಔಟ್, ಅಂದ್ರೆ ಈಗ ಉತ್ತರ ಕರ್ನಾಟಕದಲ್ಲಿ ಒಂದ್ ಫುಡ್ ಸ್ಟೈಲ್ ಇದೆ, ಅಥವಾ ನಮ್ ಉತ್ತರ ಕನ್ನಡ ಕಡೆ ಬಂದ್ರೆ ಆ ಕಡೆ ಒಂದ್ ಫುಡ್ ಸ್ಟೈಲ್ ಇದೆ, ನಮ್ ಮಲೆನಾಡಲ್ಲಿ ಒಂದ್ ಫುಡ್ ಇದೆ, ಈ ಕಡೆ ಹಾಸನ ಮಂಡ್ಯ ಆ ಕಡೆ ಒಂದ್ ಫುಡ್ ಸ್ಟೈಲ್ ಇದೆ. ನಾವ್ ಯಾವ್ದೋ ಬೇರೆ ದೇಶದ ಫುಡ್ ನ ನಾವಿಲ್ಲಿ ಟ್ರೈ ಮಾಡಿ ಅದ್ ಡೈಲಿ ಬೇಸಿಸ್ ಅಲ್ಲಿ ಅದನ್ನ ತಿಂದ್ರೆ ಖಂಡಿತವಾಗ್ಲೂ ನಮ್ ಬಾಡಿ ಅದು ಅಡ್ಜಸ್ಟ್ ಆಗಲ್ಲ. ಅದ್ರ ಬದಲು ನಮ್ಮ ಸಂಸ್ಕೃತಿ ಆಹಾರ ಏನಿದೆಯೋ
ಒಂದ್ ಟೈಮ್ ಪಾಸ್ ಅಂದ್ರೆ ನಾವು ಫ್ರೀ ಇಲ್ದಂಗೆ ನಮ್ಮನ್ನ ನಾವು ಆಕ್ಯುಪೈ ಮಾಡ್ಕೊಳಕ್ ಆಗತ್ತೆ. ಜೊತೆಗೆ ಒಂದ್ ಹೆಲ್ದಿ ಆಹಾರನ ನಾವು ಇನ್ಕ್ಲೂಡ್ ಮಾಡ್ಕೋತೀವಿ. ನೀವ್ ಗಮನಿಸಿದ್ರೆ ನಮ್ಮ ಸ್ಟೈಲ್ ಆಫ್ ಫುಡ್ ಅಲ್ಲಿ ಅಂದ್ರೆ ಸ್ವಲ್ಪ ಸೌತ್ ಕರ್ನಾಟಕ ಬಂದ್ರೆ ಅವ್ರು ಮಿತ್ರ ಅವ್ರು ಹೇಳ್ದಂಗೆ ನಮ್ದ್ರಲ್ಲಿ ಪ್ರೋಟೀನ್ ತುಂಬಾ ಕಮ್ಮಿ ಇರುತ್ತೆ. ನಾವೇನು ಪ್ರೋಟೀನ್ ಅನ್ನೋದೇ ಇನ್ಕ್ಲೂಡ್ ಮಾಡ್ಕೊಳಲ್ಲ. ಬಟ್ ಈ ತರ ನಾವು ಅಂದ್ರೆ ವೆರೈಟಿ ಅಂದ್ರೆ ಒಂದಿನ ಜೋಳದ ರೊಟ್ಟಿ ಪಲ್ಯ ಇರ್ಬೋದು, ಒಂದಿನ ರಾಗಿ ಮುದ್ದೆ ಬಸ್ಸಾರ್ ಇರ್ಬೋದು, ಒಂದಿನ ಈ ಕಡೆ ಈ ತಂಬುಳಿ ಗೊಜ್ಜು ಕಾಯಿ ರಸ ಆತರ ಇರ್ಬೋದು. ಹಾಗೆಲ್ಲ ನಾವು ಪ್ರಾಕ್ಟೀಸ್ ಮಾಡ್ಕೊಳಂಗಿದ್ರೆ ನಮ್ದು ರೊಟೀನ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಮತ್ತೆ ಅಟ್ ಲೀಸ್ಟ್ ಸಮ್ ಅಮೌಂಟ್ ಆಫ್ ನ್ಯೂಟ್ರಿಯೆಂಟ್ಸ್ ನ ನಾವು ತಗೊಳಕ್ ಸಾಧ್ಯ ಇರುತ್ತೆ. ಓಕೆ, ಅಂದ್ರೆ ನೀವು ಹೋಲಿಸ್ಟಿಕ್ ಅಪ್ರೋಚ್ ಆದಷ್ಟು ಅಡಾಪ್ಟ್ ಮಾಡ್ಕೋಬೇಕು ಅಂತ ಹೇಳ್ತೀರಿ. ಹೌದು 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 ಹೌದು. ಸೊ ಇದೊಂದು ರೀತಿ ಪಾಠ ಕೋವಿಡ್ ಪೀರಿಯಡ್ ನಲ್ಲಿ ನಾವು ಮತ್ತೆ ವಾಪಸ್ ನಮ್ಮ ಏನು ಮೂಲ ಸಂಸ್ಕೃತಿಗೆ ವಾಪಸ್ ಆಗ್ತಾ ಇದೀವಿ. ಖಂಡಿತ. ಹೌದು ಹೌದು ಹೌದು. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಮತ್ತೆ ಹೇಳಿ. ಓಕೆ, ಅದೇ ಒಂದ್ ಕಗ್ಗ ಇದೆ, ಉದರ ದೈವಕ್ಕೆ ಜಗದೊಳ ಎದುರು ದೈವವದಲ್ಲಿ ಮೊದಲದರ ಪೂಜೆ ಮಿಕ್ಕೆಲ್ಲ ವದರಿಂದ ಮದಿಸುವುದು ಆಧರಿಸೆ ಕುದಿಯುವುದು ನಿರಾಕರಿಸೆ ಹದದೊಳಿರಿಸುವುದೆಂತು ಮಂಕುತಿಮ್ಮ ಅಂತ. ಅಂದ್ರೆ ಈ ಜಗತ್ತಲ್ಲಿ ಹೊಟ್ಟೆಗೆ ಮಿಗಿಲಾದದ್ದು ದೇವ್ರು ಯಾವ್ದು ಇಲ್ವಂತೆ. ಅದಕ್ಕೆ ಬೇಕಾಗಿರೋಂಥದ್ದನ್ನ ನಾವು ಕೊಟ್ರೆ ಅದು ಶಾಂತವಾಗಿ ನಾವ್ ಏನ್ ಹೇಳತ್ತೋ ಅದನ್ನ ಕೇಳ್ಕೊಂಡಿರುತ್ತೆ. ಅದನ್ನ ನಾವು ನಿರಾಕರಿಸಿದ್ರೆ ಅಥವಾ ಅದಕ್ಕೆ ಹಿತವಲ್ಲದನ್ನ ನಾವು ಮಾಡಿದ್ರೆ ಅದು ಕುದಿಯಕ್ಕೆ ಶುರುವಾಗತ್ತೆ, ನಮ್ಗೆ ಉಲ್ಟಾ ಹೊಡಿಯತ್ತೆ. ಸೊ ಅದನ್ನ ನಾವು ಹೇಗೆ ಮೇಂಟೈನ್ ಮಾಡ್ತೀವಿ ಅನ್ನೋದೇ ಒಂದು ಪೂಜೆ ತರ ನಮ್ಗೆ. ಹಂಗೆ ಇದೊಂದು ಇನ್ನೊಂದು ಮಾತಿದೆ, ಚಕ್ರ ದೇವನು ಬಂದ, ಬಿಲ್ಲು ದೇವನು ಬಂದ, ಕೊಳಲು ದೇವನು ಬಂದ, ಹೊಟ್ಟೆ ದೇವ ಅನ್ನ ದೇವ ಬರಲೇ ಇಲ್ಲ ಅಂತ ಒಂದ್ ಮಾತಿದೆ. ಸೊ ಹಾಗಾಗಿ ಫೈನಲಿ ನಾವ್ ಏನೇ ಮಾಡೋದಿದ್ರು ನಮ್ಮ ಸಮಾಧಾನಕ್ಕೆ ಮತ್ತೆ ನಮ್ಮ ಹೊಟ್ಟೆಪಾಡಿಗಾಗಿ ನಾವು ಮಾಡೋದು, ಅದನ್ನ ಸರಿಯಾಗಿ ಮಾಡ್ಬೇಕು. ಎಸ್, ಥ್ಯಾಂಕ್ ಯು ವೆರಿ ಮಚ್. ಈಗ ಇದು ಕೂಡ ತುಂಬಾ ಡಿಟೇಲ್ ಆದಂತಹ ಒಂದು ಫೀಲ್ಡ್ ಆಗಿತ್ತು ಡಯಟ್ ಅನ್ನೋದು. ಒಂದು ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ನಲ್ಲಿ ನೀವು ಇದಿಷ್ಟನ್ನು ತಿಳಿಸ್ಕೊಟ್ರಿ. ಇದರಿಂದ ನಮ್ಮ ಆಡಿಯನ್ಸ್ಗೆ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಳ್ತೀವಿ. ಈಗ ನಾವು ಮತ್ತೆ ವಾಪಸ್ಸು ಮಾನಸಿಕ ತಜ್ಞರಾದಂತಹ ಡಾಕ್ಟರ್ ರಾಜಲಕ್ಷ್ಮಿ ಅವ್ರ ಹತ್ರ ಹೋಗ್ತಾ ಇದ್ದೀವಿ. ಓವರ್ ಟು ಯು ರಾಜಲಕ್ಷ್ಮಿ, ನಿಮ್ಮಿಂದ ಒಂದೆರಡು ವಿಷಯವನ್ನ ಕೇಳಬೇಕಾಗಿದೆ. ಅದೇನು ಅಂದ್ರೆ, ಈಗ ಈ ಕೋವಿಡ್ ಸಿಚುವೇಶನ್ ನಲ್ಲಿ ಮನೆಯಲ್ಲೇ ಎಲ್ಲರೂ ಇರೋದು, 4 ಗೋಡೆಗಳ ಸುತ್ತ ಇರುವಂತದ್ದು, ಇದರ ಒಳಗಡೆ ಇರ್ತಾರೆ. ಮನಸ್ತಾಪಗಳು, ಜಗಳ ಅದು ಇದು ಬರ್ತಾ ಇರತ್ತೆ. ಮನೆಯಲ್ಲಿ ಒಂದು ಶಾಂತಿಯ ವಾತಾವರಣ ಇಲ್ಲ. ಸೊ ಇಂಥ ಒಂದು ಪರಿಸ್ಥಿತಿಲಿ ಇನ್ನೊಂದು ವರ್ಷದ ನಂತರ ಅದು ಡೈವೋರ್ಸ್ ಅದು ಇದು ಇನ್ನು ಏನೇನು ಕೇಸ್ ಹೊರಗೆ ಬರುತ್ತೋ ಗೊತ್ತಿಲ್ಲ. ಸೊ ಇಂಥ ಸಿಚುವೇಶನ್ ನಲ್ಲಿ ನೀವು ಒಂದು ಮನೆಯಲ್ಲಿ ಯಾವ ರೀತಿಯ ವಾತಾವರಣ ಇರಬೇಕು ಅಂತ ನೀವು ಸಜೆಷನ್ ಕೊಡ್ತೀರಾ? ಅಂದ್ರೆ ಯಾವ ರೀತಿ ಅದನ್ನ ಇದನ್ ಮಾಡ್ಬೇಕು, ಕಂಟ್ರೋಲ್ ಮಾಡ್ಬೇಕು, ಅದನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ಬೇಕು ಅಂತ ಹೇಳ್ತೀರಾ? ನೋಡಿ, ಇದನ್ನ ಹೇಳ್ಬೇಕಂದ್ರೆ ನಿಮ್ಗೆ ಮೊದಲನೇದಾಗಿ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ಹೋಗುವಂತಹ ಒಂದ್ ತಾಳ್ಮೆ ಮನೆಯವರಲ್ಲಿ ಇರ್ಬೇಕು. ಇಲ್ಲ ಅಂದ ಪಕ್ಷದಲ್ಲಿ ಒಂದು 4 ತತ್ವ ಇದೆ. ಏನು ಅಂತಂದ್ರೆ, ಒಬ್ಬರ ಜೊತೆನಲ್ಲಿ ಒಬ್ರು ವ್ಯವಹಾರ ಮಾಡುವಾಗ 4 ತತ್ವ ಇದೆ. ಆ 4 ತತ್ವನ ಎಲ್ಲಾರು ಅಳವಡಿಸ್ಕೊಂಡ್ಬಿಟ್ರೆ ಹೆಚ್ಚಿನ ಸಮಸ್ಯೆಗಳು ಕಂಡು ಬರೋದಿಲ್ಲ. ಏನು ಅಂದ್ರೆ, ಐ ಆಮ್ ಓಕೆ, ಯು ಆರ್ ಓಕೆ. ನಾನು ಓಕೆ, ನಿಮ್ಮ ಜೊತೆನಲ್ಲಿ ಮಾತಾಡೋದಕ್ಕಾಗ್ಲಿ ಅಥವಾ ಯಾವ್ದೇ ರೀತಿನಲ್ಲಾಗ್ಲಿ ನೀವು ಹೇಳಿದ್ದು ಸರಿ, ನಾನ್ ಹೇಳಿದ್ದು ಸರಿ ಅಂತ ಹೇಳ್ಬಿಟ್ಟು ಹೀಗಿದ್ ಬಿಟ್ರೆ ಏನು ಸಮಸ್ಯೆಗಳೇ ಇಲ್ಲ, ಜೀವನನೇ ಸುಂದರವಾಗಿರುತ್ತೆ, ರಸಮಯವಾಗಿರುತ್ತೆ. ಆವಾಗ ಇನ್ನೊಂದ್ ಏನಾಗುತ್ತೆ ಅಂದ್ರೆ, ಐ ಆಮ್ ಓಕೆ, ಯು ಆರ್ ನಾಟ್ ಓಕೆ. ಅಂದ್ರೆ ನಾನ್ ಸರಿ ಇದೀನಿ ಎಲ್ಲಾದ್ರಲ್ಲೂ, ನೀನ್ ಸರಿ ಇಲ್ಲ ಅಂತ ಹೇಳಿ ತಪ್ಕೊಂಡ್ ಹಿಡಿಯೋದು. ಎಲ್ಲದ್ರಲ್ಲೂ ನಂದೇನೆ ಪ್ರತಿಷ್ಠೆ, ನಾನೇನೆ ಹೆಚ್ಚುಗಾರಿಕೆ ಅಂತ ಹೇಳ್ಕೊಳ್ಳೋವಂಥದ್ದು. ಈ ಸಂದರ್ಭ ಇದ್ದವಾಗ ಅವರು ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆಗತ್ತೆ. ಇದನ್ನ ಅಭ್ಯಾಸ ಮಾಡ್ಬೇಕಾಗತ್ತೆ. ಸಮಸ್ಯೆಗಳು ಒಮ್ಮೆ ಅಂತ ಅಂದ್ರೆ ನೀವ್ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಆದ್ರೆ ಯಾವ್ದೇ ಒಂದ್ ಸಮಸ್ಯೆ ಆಗ್ಲಿ, ಮತ್ತೆ ವಿಶ್ವ ಆರೋಗ್ಯ ಸಂಸ್ಥೆ ಅವ್ರು ಹೇಳೋ ಪ್ರಕಾರ 14 ದಿವಸ ಅಥವಾ 2 ವಾರಕ್ಕಿಂತ ಹೆಚ್ಚಾಗಿ ನಡ್ಕೊಂಡ್ ಹೋಗ್ತಾ ಇತ್ತು ಅಂದ್ರೆ ಅದು ಚಿಕಿತ್ಸಕ ದೃಷ್ಟಿಗೆ ಬಂದ್ಬಿಡುತ್ತೆ. ಆವಾಗ ಕ್ಲಿನಿಕಲ್ ಇಂಟರ್ವೆನ್ಷನ್ಸ್, ಒಂದು ಅಭಿಪ್ರಾಯ ತಗೊಳ್ಳೋ ಅಂತಹದ್ದು ಮನೋವಿಜ್ಞಾನಿಕರ ಹತ್ರ, ಈ ತರದ್ ಒಂದು ಅಭಿಪ್ರಾಯ ತಗೊಳ್ಳೋ ಅಂತ ಒಂದ್ ಸಂದರ್ಭ ಬಂದ್ಬಿಡುತ್ತೆ. ಅದಕ್ಕೆ ಅಷ್ಟ್ರಲ್ಲಿ ನೀವೇನಾದ್ರೂ ಇದನ್ನ
ಸರಿತೂಗಿಸ್ಕೊಂಡು ಹೋಗೋ ಹಾಗಿದ್ರೆ ಬಹಳ ಸಂತೋಷ. ಮತ್ತೊಂದ್ ಬಂದ್ಬಿಟ್ಟು ನಾನ್ ಸರಿ ಇಲ್ಲ, ಇದು ಡಿಪ್ರೆಷನ್. ನಾನ್ ಸರಿ ಇಲ್ಲ, ಇಡೀ ಪ್ರಪಂಚ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಐ ಆಮ್ ನಾಟ್ ಓಕೆ, ಯು ಆರ್ ಓಕೆ. ಯು ಅಂದ್ರೆ ಅದು ಒಬ್ರೇ ಇರ್ಬಹುದು ಅಥವಾ ಎಲ್ಲರೂ ಇರ್ಬಹುದು. ನಾನು ಸರಿ ಇಲ್ಲ, ನನ್ಗೆ ಏನೋ ಸಮಸ್ಯೆ ಇದೆ, ಬೇರೆಯವರೆಲ್ಲ ಇಡೀ ಪ್ರಪಂಚ ಎಲ್ಲ ನಗ್ನಗ್ತಾ ಇದೆ, ಆರಾಮಾಗಿದ್ದಾರೆ, ನನ್ನಲ್ಲಿ ಏನೋ ದೋಷ ಇದೆ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಗಿಲ್ಟ್ ತುಂಬಾ ತುಂಬಿರುತ್ತೆ ಅವ್ರ ಮನ್ಸಲ್ಲಿ. ಏನೋ ಒಂದ್ ತಪ್ಪಿತಸ್ಥ ಭಾವನೆ ಇದೆಲ್ಲ. ಆವಾಗ ಅವರಲ್ಲಿ ಸೆಲ್ಫ್ ಎಸ್ಟೀಮ್ ಲೆವೆಲ್ಸ್ ಕಡಿಮೆ ಆಗುತ್ತೆ. ಆ ರೀತಿ ಇರೋರು ಹೆಚ್ಚು ಹೊಡೆದಾಟಕ್ಕೆ ಅಥವಾ ಮನೆಯವ್ರ ಜೊತೆನಲ್ಲಿ ವಾಗ್ವಾದಕ್ಕೆ ಬರುವಂತ ಸಾಧ್ಯತೆ ಇದೆ. ಅದಕ್ಕೆ ಬೇಸ್ ರೂಟ್ ಆಫ್ ದ ಪ್ರಾಬ್ಲಮ್ ನ ಕಂಡು ಹಿಡಿಯಕ್ಕೆ ಟ್ರಾನ್ಸಾಕ್ಷನ್ ಹೆಂಗಿದೆ ಅಂತ ನೋಡ್ಬೇಕು. ಈ ಲೆವೆಲ್ ಅಲ್ಲಿ ಇತ್ತು ಅಂತಂದ್ರೆ 14 ದಿವಸಕ್ಕಿಂತ ಹೆಚ್ಚಾಗಿ ಅವ್ರಿಗೆ ನೀವ್ ಎಷ್ಟೇ ತಿಳುವಳಿಕೆ ಹೇಳಿದ್ರು, ನೀವ್ ಎಷ್ಟೇ ಒಂದು ಅವ್ರಿಗೆ ಫೇವರಬಲ್ ಸಿಚುವೇಶನ್ಸ್ ನ ಮಾಡಿ ಕೊಟ್ರುನು ಅವ್ರು ಒಪ್ಕೊಳ್ತಾ ಇಲ್ಲ ಅಂದ್ರೆ ಆವಾಗ ನೀವು ಒಪಿನಿಯನ್ಗೆ ಕರ್ಕೊಂಡ್ ಬರ್ಬೇಕಾಗತ್ತೆ. ಮತ್ತೊಂದು ಹಂತ ಏನು ಅಂದ್ರೆ ಐ ಆಮ್ ನಾಟ್ ಓಕೆ, ಯು ಆರ್ ನಾಟ್ ಓಕೆ. ಎರಡೂ ರೀತಿನಲ್ಲೂ ಒಂದು ಸಂಘರ್ಷ. ಈ ಕಡೆ ಎರಿಗೆಳೆದ್ರೆ ಕೋಣ ನೀರ್ಗೆಳ್ದಂಗೆ. ಈ ರೀತಿ ಈಗಾಗ್ಲೇನೆ ಬಹಳಷ್ಟು ಕೇಸುಗಳು ಕಂಡು ಬರ್ತಾ ಇದೆ. ನ್ಯೂಸ್ ಪೇಪರ್ ಅಲ್ಲೂ ದಿನ ಸುದ್ದಿ ಮಾಧ್ಯಮಗಳಲ್ಲಿ ಎಲ್ಲ ಬರ್ತಾ ಇದೆ. ಸೊ ಅದಕ್ಕೆ ಐ ಆಮ್ ನಾಟ್ ಓಕೆ, ಯು ಆರ್ ನಾಟ್ ಓಕೆ. ನಾನು ಸರಿ ಇಲ್ಲ, ನೀನು ಸರಿ ಇಲ್ಲ. ಈಗಾದವಾಗ ನೀವು ಹೇಳ್ದಂಗೆ ಒಂದ್ ಡೈವೋರ್ಸಿನ ಮಟ್ಟಕ್ಕಾಗ್ಲಿ ಅಥವಾ ಬೇರೆ ಹೋಗುವ ಮಟ್ಟಕ್ಕಾಗ್ಲಿ ಈ ರೀತಿ ಒಂದ್ ಮಟ್ಟಗಳಿಗೆ ಹೊರಟೋಗುತ್ತೆ. ಆವಾಗ ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಬಹಳಷ್ಟು ಬಾರಿ ಹಿರಿಯರ ಮಧ್ಯಸ್ಥಿಕೆ ತಗೊಂಡ್ ಬಂದವಾಗ್ಲೂ ಕೆಲವೊಂದು ಸರಿ ಹೋಗುತ್ತೆ. ಇಲ್ಲ ಅಂದ್ರೆ ನೀವು ಪ್ರೊಫೆಷನಲ್ ಹೆಲ್ಪ್, ವೃತ್ತಿಪರರ ಹತ್ರ ನೀವು ಸಹಾಯಕ್ಕೆ ಬರೋದು ಬಹಳ ಅವಶ್ಯಕ. ಮತ್ತೆ ಆಗ್ಲೇ ಒಂದು ಕ್ವೈರಿ ಇತ್ತು, ನಮ್ಮ ವೀರೇಶ್ ಅವರು ಲೈಫ್ ಸ್ಕಿಲ್ಸ್ ಬಗ್ಗೆ ಕೇಳ್ತಾ ಇದ್ರು. ಅದ್ರ ಹೆಸರುಗಳನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಇವಾಗ. ಮೊದಲನೇದಾಗಿ ಸೆಲ್ಫ್ ಅವೇರ್ನೆಸ್ ಅಂದ್ರೆ ನಮ್ ಬಗ್ಗೆ ನಾವು, ನಮ್ಮಲ್ಲಿ ಏನು ಭಾವನಾತ್ಮಕವಾಗಿ ಏನು ನಮ್ಮಲ್ಲಿ ಸರಿ ತಪ್ಪುಗಳಿದೆ, ವೀಕ್ನೆಸ್, ದೌರ್ಬಲ್ಯಗಳು ಅಥವಾ ಸ್ಟ್ರೆಂತ್ಸ್ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋದನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ. ಏನಂದ್ರೆ ನಮ್ಗೆ ನಾವಿವಾಗ ದೊಡ್ಡವರಾಗಿದ್ರು ಎಷ್ಟೋ ಸರ್ತಿ ನಮ್ಗೆ ಸೆಲ್ಫ್ ಅವೇರ್ನೆಸ್ ಬಹಳ ಕೊರತೆ ಇರುತ್ತೆ. ಅದ್ರಲ್ಲಿ ನಂಗೆ ಇವಾಗ ಕೋಪ ಬರ್ತಾ ಇದೆ ಅಂತ ಗೊತ್ತು, ಆದ್ರೆ ಅದನ್ನ ನಾನು ಸಕಾರಾತ್ಮಕವಾಗಿ ವ್ಯಕ್ತಪಡಿಸ್ಬೇಕಾ ಆದ್ರೆ ನಕಾರಾತ್ಮಕವಾಗಿ ವ್ಯಕ್ತಪಡಿಸ್ಬೇಕಾ? ನಾನು ಕೇವಲ ಪಿಲ್ಲೋ ಹಿಟ್ ಮಾಡಿದ್ರೆ ಸಾಕಾಗತ್ತಾ ಅಥವಾ ನನ್ನ ಎದುರುಗಡೆ ಇರೋರ್ಗೆ ಕೆನ್ನೆಗೆ ಗುದ್ದು ಬಿಡ್ಲಾ, ಕಪಾಳ ಮೋಕ್ಷ ವರ ಕೊಟ್ಬಿಡ್ಲಾ? ಈ ರೀತಿನಲ್ಲಿ ಇದನ್ನ ನೀವು ನಿರ್ಧಾರ ಮಾಡೋದಕ್ಕೆ ಸುಲಭ ಆಗತ್ತೆ. ಅವಾಗ ಸೆಲ್ಫ್ ಅವೇರ್ನೆಸ್ ಅಥವಾ ಸ್ವಪ್ರಜ್ಞೆ, ನಮ್ಮ ಬಗ್ಗೆ ನಮ್ಮ ಭಾವನಾತ್ಮಕ ಒಂದು ಪರಿಸ್ಥಿತಿ ಮೇಲೆ, ನಮ್ಮ ಭಾವನೆಗಳ ಮೇಲೆ ತಿಳುವಳಿಕೆ ಇರ್ಬೇಕು. ಯಾಕೆಂದ್ರೆ ಅವೇರ್ನೆಸ್ ಈಸ್ ಹಾಫ್ ಆಫ್ ದ ಸೊಲ್ಯೂಷನ್ ಆಫ್ ಎನಿ ಪ್ರಾಬ್ಲಮ್, ಎನಿ ಗಿವನ್ ಪ್ರಾಬ್ಲಮ್. ಅದಕ್ಕೆ ಅದು ಮೊದಲು ಹೇಳ್ಕೊಡ್ಬೇಕು ಮಕ್ಕಳಿಗೆ. ನೋಡ್ ಮಗು, ನಿನ್ಗೆ ಇವಾಗ ಕೋಪ ಬರೋ ಹಾಗಿದೆ ಅಂದ್ರೆ ನೀನ್ ಎದ್ದೇಳ್ಬೇಕು, ಈ ಕಡೆ ಬಂದ್ಬಿಡ್ಬೇಕು, ಅಥವಾ ನೀನ್ ತೋಟದಲ್ಲಿ ಹೋಗಿ ಸ್ವಲ್ಪ ಹೊತ್ತು ಅಡ್ಡಾಡು, ಅಥವಾ ಒಂದ್ ಗಿಡ ಬೆಳೆಸು, ಗಿಡಕ್ ನೀರ್ ಹಾಕು. ಈ ರೀತಿ ಕನ್ಸ್ಟ್ರಕ್ಟಿವ್ ಆಗಿ ನಾವು ಮಾಡಿಸ್ಬೇಕಾಗತ್ತೆ. ಪ್ರತಿ ಮನುಷ್ಯನಲ್ಲೂ 2 ಭಾವನೆಗಳಿರುತ್ತೆ, ಈರೋಸ್ ಮತ್ತೆ ಥಾನಟಾಸ್ ಅಂತ. ಅಂದ್ರೆ ಡಿಸ್ಟ್ರಕ್ಟಿವ್ ಜೀವ ಪ್ರವೃತ್ತಿಗಳು. ಇದು ಒಂದು ಸೃಜನಶೀಲತೆಯಲ್ಲಿರುತ್ತೆ, ಮತ್ತೊಂದು ವಿನಾಶ ಪ್ರವೃತ್ತಿ. ಈ ವಿನಾಶ ಪ್ರವೃತ್ತಿಯನ್ನ ನಾವು ಆಕ್ರಮಣಕಾರಿಯಾಗಿ ಅಗ್ರೆಷನ್ ಆಗಿ ಹೇಳ್ಕೊಟ್ಬಿಟ್ರೆ ಅದು ಹಾಗೆ ಆಗ್ಬಿಡುತ್ತೆ, ಅದರಲ್ಲೇನೆ ವ್ಯಕ್ತಿತ್ವ ರೂಪುಗೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಅದನ್ನ ಅವರಲ್ಲಿ ಈರೋಸ್ನ ನಾವು ಹೆಚ್ಚಾಗಿ ಬೆಳೆಸ್ಬೇಕಾಗತ್ತೆ. ಅಂದ್ರೆ ಜೀವನ ಪ್ರೀತಿ, ಇದನ್ನ ಹೆಚ್ಚಾಗಿ ಬೆಳೆಸ್ಬೇಕಾಗತ್ತೆ. ಮತ್ತೊಂದು ಎಂಪತಿ, ಬೇರೆಯವರ ಕಷ್ಟಗಳಿಗೆ ಸ್ಪಂದಿಸುವಂತ ಮನೋಭಾವ. ಓನ್ಲಿ ದ ವೇರರ್ ನೋಸ್ ವೇರ್ ದ ಶೂ ಪಿಂಚಸ್ ಅಂತ. ಅಂದ್ರೆ ನಾವು ಬೇರೆಯವ್ರಿಗೆ ಬರೀ ಅನುಕಂಪ ತೋರಿಸಿ ದಯೆ ತೋರ್ಸೋದಲ್ಲ, ಅವರ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ಸ್ಪಂದಿಸಿದವಾಗ ನಮ್ಮ ಜೀವನ ಕೌಶಲ್ಯಗಳು ಬಹಳಷ್ಟು ಉತ್ತಮವಾಗುತ್ತೆ. ಮತ್ತೊಂದು ಕ್ರಿಟಿಕಲ್ ಥಿಂಕಿಂಗ್, ಯಾವ್ದು ಸರಿ ಯಾವ್ದು ತಪ್ಪು ಅಂತ ತರ್ಕ ಮಾಡಿ ಹೇಳೋ ಅಂತ ಶಕ್ತಿಯನ್ನ ಮಕ್ಳಂಗ್ ಕೊಡ್ಬೇಕಾಗತ್ತೆ. ಕಪ್ಪಗಿರೋದೆಲ್ಲ ಕಾಗೆ ಅಲ್ಲ, ಬೆಳ್ಳಗಿರೋದೆಲ್ಲ ಹಾಲಲ್ಲ, ಅದನ್ನ ಹೇಳ್ಕೊಡ್ಬೇಕಾಗತ್ತೆ ಮಕ್ಕಳಿಗೆ. ಮತ್ತೊಂದು ಕ್ರಿಯೇಟಿವ್ ಥಿಂಕಿಂಗ್ ಅಂದ್ರೆ ಸೃಜನಾತ್ಮಕ ಚಿಂತನೆ, ಔಟ್ ಆಫ್ ದಿ ಬಾಕ್ಸ್ ಥಿಂಕಿಂಗ್. ಅಂದ್ರೆ ಹೇಗೆ ನಾವು ಇದನ್ನ ಈ ಒಂದ್ ಯಾವ್ದೇ ಒಂದ್ ಸಮಸ್ಯೆ ಬರ್ಲಿ ಅದನ್ನ ಹೇಗೆ ಸೃಜನಾತ್ಮಕವಾಗಿ ಅಥವಾ ಬರವಣಿಗೆನಲ್ಲಿ, ಕೆಲಸದಲ್ಲಿ ಇದನ್ನೆಲ್ಲ ಹೇಳ್ಕೊಡ್ಬಹುದು. ಮತ್ತೊಂದು ಡಿಸಿಷನ್ ಮೇಕಿಂಗ್, ತನ್ನ ತೀರ್ಮಾನ ತಾನೇ ತಗೊಳ್ಳೋ ಅಂತದ್ದು. ಈಗ ನಾವೇ ಎಷ್ಟೋ ಸರ್ತಿ 20 ವರ್ಷ ದಾಟಿದ್ರು 40 ವರ್ಷ ದಾಟಿದ್ರು ಕೆಲವೊಂದು ಡಿಸಿಷನ್ಸ್ ನ ತಗೊಳಕ್ ಆಗಲ್ಲ. ಅದೇ ಚಿಕ್ಕ ಮಕ್ಕಳಲ್ಲಿ ಚಿಕ್ಕದಕ್ಕೂ ನೋಡ್ ಮಗು, ನೀನ್ ಈ ಬಟ್ಟೆ ನೀನ್ ಇವತ್ ಹಾಕೊಳ್ಬೇಕು ಅಥವಾ ನೀನ್ ಈ ಬಟ್ಟೆ ಪರ್ಚೇಸ್ ಮಾಡ್ಬೇಕು, ನೀನೇ ಮಾಡು, ನಿನಗೆ ಗೊತ್ತಾಗತ್ತೆ. ಈ ರೀತಿನಲ್ಲಿ ಒಂದು ಆತ್ಮಸ್ಥೈರ್ಯವನ್ನ ತುಂಬ್ಕೊಂಡ್ ಹೋಗ್ಬೇಕು. ಮತ್ತೊಂದು ಪ್ರಾಬ್ಲಮ್ ಸಾಲ್ವಿಂಗ್, ಸಮಸ್ಯೆ ಪರಿಹಾರ. ಹೇಗೆ ಯಾವುದೇ ಸಮಸ್ಯೆಗಾಗ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಯೋಚನೆ ಮಾಡಿ ಸಮಸ್ಯೆ ಪರಿಹಾರಕ್ಕೆ ಬರುವಂತದನ್ನ ಹೇಳ್ಕೊಡ್ಬೇಕು. ಮತ್ತೊಂದು ಎಫೆಕ್ಟಿವ್ ಕಮ್ಯುನಿಕೇಶನ್, ಮಾತಾಡೋದು ಹೇಗೆ ಅಂತ ಹೇಳಿ. ಐ ಆಮ್ ಓಕೆ, ಯು ಆರ್ ಓಕೆ ಲೆವೆಲ್ ಅಲ್ಲಿ ಮಾತಾಡೋ ಹಾಗಿದ್ರೆ ಎಲ್ಲ ಬಹಳ ಸುಂದರವಾಗಿರುತ್ತೆ. ಮತ್ತೊಂದು ಇಂಟರ್ ಪರ್ಸನಲ್ ರಿಲೇಶನ್ಶಿಪ್,
ವೈಯಕ್ತಿಕ ಸಂಬಂಧಗಳನ್ನ ನಿಭಾಯಿಸೋ ಅಂತದ್ದು, ಬಹಳ ಬೇಗ ಉದ್ವೇಗಕ್ಕೊಳಗಾಗಿ ಬಹಳ ಬೇಗ ಜಗಳ ಆಡೋ ಅಂತದ್ದು, ಈ ಒಂದು ಸ್ವಭಾವಗಳನ್ನ ಕಡಿಮೆ ಮಾಡಿಸ್ಬೇಕಾಗತ್ತೆ. ಮತ್ತೆ ಕೋಪಿಂಗ್ ವಿತ್ ಸ್ಟ್ರೆಸ್, ಯಾವ್ದಾದ್ರು ಸ್ಟ್ರೆಸ್, ಟೆನ್ಷನ್, ಏನೇ ಒತ್ತಡಕ್ಕೆ ಸಿಲುಕಿದ್ರು ಆ ಮಗುಗೆ ಇದು ಚಿಕ್ಕದಲ್ವಾ ಅಂತ ಹೇಳಿ ಒಂದ್ ಸೆನ್ಸ್ ಆಫ್ ಹ್ಯೂಮರ್ ಇಂದ, ಒಂದು ತಮಾಷೆ ಭಾವನೆಯಿಂದ ಈ ರೀತಿ ಎಲ್ಲದನ್ನು ಅವರಲ್ಲಿ ಡೆವಲಪ್ ಮಾಡ್ಬೇಕಾಗುತ್ತೆ. ಮತ್ತೊಂದು ಕೋಪಿಂಗ್ ವಿತ್ ಎಮೋಷನ್ಸ್, ಈ ಸೆಲ್ಫ್ ಅವೇರ್ನೆಸ್ ಅಥವಾ ಸ್ವಯಂ ಪ್ರಜ್ಞೆ ಜೊತೆನಲ್ಲಿ ಹೇಗೆ ಭಾವನೆಗಳ ಜೊತೆನಲ್ಲಿ ಅವ್ರಿಗೆ ಸ್ಪಂದಿಸ್ಬೇಕು, ಭಾವನೆಗಳ ಏರು ತಗ್ಗುಗಳನ್ನ, ಉದ್ವೇಗಗಳನ್ನ ಹೇಗೆ ಅವರು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ ಸಾಧ್ಯ. ಇದಕ್ಕೆ ಬ್ರೀದಿಂಗ್ ಎಕ್ಸರ್ಸೈಸ್ ಬಿಟ್ರೆ ಬೇರೆ ಯಾವುದೇ ಒಂದು ಇದು ಇಲ್ಲ. ಇದನ್ನ ನಮ್ಮ ಭಾರತೀಯ ಸಂಸ್ಕೃತಿ ಶಾಸ್ತ್ರಗಳಲ್ಲೂ ಮೊದ್ಲಿನಿಂದ ಹೇಳ್ಕೊಂಡು ಬಂದಿದ್ದಾರೆ. ಅನುಲೋಮ ವಿಲೋಮಕ್ಕೆ ಬಹಳಷ್ಟು ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ಅದೇ ಇವಾಗ ಮತ್ತೆ ಸಂಸ್ಕೃತಿ ಆಗ್ತಿದೆ. ಈಗ ನಮ್ಮ ಭಾರತೀಯ ಸಂಸ್ಕೃತಿ ವಿಶ್ವ ಸಂಸ್ಕೃತಿ ಆಗೋ ಅಂತಹ ಒಂದ್ ನೆಲೆಯಲ್ಲಿ ನಾವಿದ್ದೇವೆ. ಈಗ ಶೇಕ್ ಹ್ಯಾಂಡ್ ಇಲ್ಲ, ಹಾಯ್ ಇಲ್ಲ, ಕೇವಲ ನಮಸ್ಕಾರಕ್ಕೆ ಬಂದಿದ್ದೇವೆ. ಅದೇ ರೀತಿ ಭಾರತೀಯ ಸಂಸ್ಕೃತಿನಲ್ಲಿ ನಮ್ಮ ಆಯುರ್ವೇದದಲ್ಲಾಗ್ಲಿ ಏನೇನ್ ಹೇಳಿದ್ದಾರೆ ಅದೆಲ್ಲ ಇವಾಗ ಮತ್ತೆ ಕಂದಾಚಾರ ಅಂತ ಯಾವ್ದನ್ ಹೇಳ್ತಿದ್ವಿ, ಡಂಬಾಚಾರ ಅಂತ ಏನ್ ಹೇಳ್ತಿದ್ವಿ, ಅದೆಲ್ಲ ಮತ್ತೆ ನಮ್ಮ ಮನೆ ಹೊಸ್ತಲಿಗೆ ಬಂದು ಮತ್ತೆ ನಮ್ಮ ಮನೆಯನ್ನ ಶೃಂಗಾರಗೊಳಿಸ್ತಾ ಇದೆ ಈ ತರದ ಸ್ವಭಾವಗಳೇನು. ಇದು ಜೀವನ ಕೌಶಲ್ಯಗಳ ಬಗ್ಗೆ ವೀರಣ್ಣ ಕಮ್ಮಾರ್ ಅವ್ರು ಕೇಳಿದ್ರು ಅದನ್ನ. ಅಲ್ಲ ಅದೇ ಫೈನಲಿ ಏನು ಅಂದ್ರೆ ಕೆಲವು ಕಡೆ ಮಿಸ್ಸಿಂಗ್ ಲಿಂಕ್ ಇರುತ್ತೆ ಸಮಾಜದ ಒಂದು ಈ ಸಂರಚನೆಯಲ್ಲಿ, ಕೆಲವು ಮಿಸ್ಸಿಂಗ್ ಲಿಂಕ್ ಇರುತ್ತೆ. ಅದಕ್ಕೆ ಏನು ಅರ್ಥ ಅಂತ ಮುಂದಿನ ಪೀಳಿಗೆಗೆ ಹೇಳ್ದೆ ಅದು ಅಲ್ಲಿಗೆ ನಿಂತು ಹೋಗಿರುತ್ತೆ. ಸೊ ಎನಿವೆ ಇದೊಂದು ಕಾಲಘಟ್ಟ, ಇನ್ನೊಂದು 2 ತಲೆಮಾರು, ಇನ್ನೊಂದು 2 ತಲೆಮಾರು ಆಕ್ಚುಲಿ ಆದರ್ಶ ಅನ್ನೋದು ಆದರ್ಶವಾಗಿ ಹೀಗೆ ಇದೆ ಅನ್ನೋದು ರೆಡಿಮೇಡ್ ಆಗಿರುವಂತದ್ದು ಎಲ್ಲೂ ಏನು ಸಿಗುವಂತದಲ್ಲ. ಪ್ರತಿ ಮನುಷ್ಯನಿಗೂ ತನ್ನ ವಲಯದಲ್ಲಿ ತನ್ನದೇ ಆದ ಕಷ್ಟಗಳು ಎಲ್ಲ ಇದ್ದೇ ಇರುತ್ತೆ. ಹೌದು ಹೌದು. ಈಗ ನಮ್ಮ ಆಡಿಯನ್ಸ್ ಅಲ್ಲಿ ಒಬ್ರು ಅರವಿಂದ್ ಬಿಜಯ್ ಅಂತ ಇವರು ಕೇಳ್ತಾ ಇದ್ದಾರೆ, ಪ್ರಸ್ತುತ ಸಂದರ್ಭದಲ್ಲಿ ಮನೆಯಲ್ಲಿರುವ ಹಿರಿಯರಲ್ಲಿ ನಾವು ಯಾವ ರೀತಿಯ ಆತ್ಮಸ್ಥೈರ್ಯವನ್ನ ತುಂಬಬಹುದು? ಅದರಲ್ಲೂ ಮುಖ್ಯವಾಗಿ ನೋಡಿ ಏನಾಗಿದೆ ಅಂದ್ರೆ ಒಬ್ರು ಮಕ್ಕಳು ದಿಲ್ಲಿಲಿ ಇರ್ತಾರೆ ಅಥವಾ ಬಾಂಬೆಲಿ ಇರ್ತಾರೆ, ಆಮೇಲೆ ತಂದೆ ತಾಯಿ ವಯಸ್ಸಾದವರು ಹಳ್ಳಿಲಿ ಇರ್ತಾರೆ. ಸೊ ಕಮ್ಯುನಿಕೇಶನ್ ಅಂತೂ ಆಗ್ತಾ ಇದೆ, ತೊಂದರೆ ಇಲ್ಲ ಪುಣ್ಯಕ್ಕೆ. ಆದ್ರೆ ಅವ್ರಿಗೆ ಯಾವ ರೀತಿ ಆತ್ಮಸ್ಥೈರ್ಯ ತುಂಬಬಹುದು? ಒಳ್ಳೆ ಪ್ರಶ್ನೆ ಕೇಳ್ತಾ ಇದಾರೆ. ಇದಕ್ಕೇನು ಉತ್ತರ? ಖಂಡಿತ ನೀವು ಅವ್ರ ಜೊತೆನಲ್ಲಿ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದು ಬಹಳ ಮುಖ್ಯ. ನೋಡಿ, ಕ್ವಾಲಿಟಿ ಟೈಮ್ ಅಂತಂದ್ರೆ ಹಾಗಲ್ಲ, ನಾನು ಅವ್ರ ಜೊತೆನಲ್ಲೇ ಇದೀನಲ್ಲ, ಮನೆಯಲ್ಲೇ ಇದೀನಲ್ಲ ಅಂತ ಹೇಳಿ ಇರೋದಲ್ಲ. ಅವ್ರ ಜೊತೆನಲ್ಲಿ ಕೂತು ಮಾತಾಡ್ಬೇಕು, ಆತ್ಮೀಯವಾಗಿ ಮಾತಾಡ್ಬೇಕು. ಅದರಿಂದಾನೇ ಅವ್ರ ಮನೋಧೈರ್ಯ ಹೆಚ್ಚಾಗೋದಿಕ್ಕೆ ಸಾಧ್ಯ. ಸುಮಾರು ಸರ್ತಿ ಏನಾಗುತ್ತೆ, ನಾನು ಅಡಿಗೆ ತಿಂಡಿ ಮಾಡ್ಕೊಡ್ತಾ ಇದೀನಲ್ವಾ, ನೋಡ್ಕೊಳ್ತಾ ಇದೀನಲ್ವಾ ಅಂತ ಹೇಳ್ಬಿಡ್ತಾರೆ. ಅದು ಕ್ವಾಲಿಟಿ ಟೈಮ್ ಆಗಲ್ಲ, ಅದು ಕ್ವಾಂಟಿಟಿ ಟೈಮ್ ಅಷ್ಟೇನೆ. ಸೊ ಅವರು ನಿಮ್ಮನ್ನ ಜೊತೆನಲ್ಲಿ ಕೂತ್ಕೊಳ್ಳಿ, ಅಟ್ಲೀಸ್ಟ್ 1 ಗಂಟೆ ಕಾಲ ದಿನಕ್ಕೆ ನನ್ನ ಹತ್ರ ಮಾತಾಡ್ಲಿ, ಹಳೇದನ್ನ ಮೆಲಕ್ ಹಾಕ್ಲಿ. ಅವ್ರಿಗೆ ಹಳೇದನ್ನ ಮೆಲಕ್ ಹಾಕೋದ್ರಲ್ಲಿ ಸಿಗೋಂತ ಸುಖ ಹಿರಿಯರಿಗೆ ಬೇರೆ ಯಾವ್ದೇ ಇದ್ರಲ್ಲೂ ಸಿಗಲ್ಲ. ನಾವು ಕುತ್ಕೊಂಡು ಅವ್ರ ಮಾತೆಲ್ಲ ಕೇಳಿಸ್ಕೊಂಡ್ಬಿಟ್ರೆ, ಒಂದಾನೊಂದ್ ಕಾಲದಲ್ಲಿ ಹೀಗಿತ್ತು ನೋಡು, ಈ ತರದವ್ರು ನನ್ನ ಜೊತೆನಲ್ಲಿ ಬಹಳ ಸಂತೋಷವಾಗಿರ್ತಿದ್ರು, ಅವ್ರ ನೆನ್ಪಾಗ್ತಿದೆ ಹಿಂಗೆಲ್ಲ ಹೇಳಿದಾಗ ಅವ್ರ ನೀವ್ ಒಂದ್ ಫೋನ್ ಡಯಲ್ ಮಾಡ್ಕೊಟ್ಬಿಡಿ, ತಗೊಳ್ಳಿ ನಿಮ್ಮ ಹಳೆ ಫ್ರೆಂಡ್ ಜೊತೆನಲ್ಲಿ ಒಂದ್ಸರ್ತಿ ಮಾತಾಡಿ ಅಂತ ಹೇಳಿ, ಈ ರೀತಿ ಒಂದ್ ಸಣ್ಣ ಸಣ್ಣ ಸಂತೋಷಗಳನ್ನ ಸುಖಗಳನ್ನ ನೀವು ಹಂಚ್ಕೋಬೇಕು. ಅಲ್ಲಿ ಕೂತು ಮಾತಾಡ್ಬೇಕು. ಕೂತು ಮಾತಾಡ್ದವಾಗ್ಲೇನೆ ಅವ್ರಿಗೆ ಆ ನಮ್ಮವ್ರು ತಮ್ಮವ್ರು ಅನ್ನೋ ಒಂದು ಭಾವ ಬಲಿತಾಗ್ಲೇನೆ ಅವ್ರಿಗೆ ಆ ಸಂತೋಷ, ಆತ್ಮಸ್ಥೈರ್ಯ ತುಂಬೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ನಾನು ಇವ್ರಿಗೆ ಇದು ಮಾಡ್ಕೊಟ್ಟೆ ಅದು ಮಾಡ್ಕೊಟ್ಟೆ ಅಂತ ಹೇಳಿದ್ರೆ ಅದ್ರಲ್ಲಿ ಏನು ಅರ್ಥ ಇಲ್ಲ. ಅಲ್ಲ, ಇನ್ನೊಂದೇನು ಅಂದ್ರೆ ಈಗ ಮೀಡಿಯಾದಲ್ಲಿ ಏನ್ ಬರ್ತಾ ಇದೆ, ವಯಸ್ಸಾದವರಿಗೆ ಹೆಚ್ಚು ಈ ಕೋವಿಡ್ ಅಟ್ಯಾಕ್ ಆಗುವಂತದ್ದು, ಹಾಗಾಗಿ ಕೇರ್ಫುಲ್ ಇರಬೇಕು ಹಾಗೆ ಹೀಗೆ ಅಂತ ಹೇಳ್ತಾರೆ. ಸೊ ಅವಾಗ ನಾವು ಅವ್ರನ್ನ ಯಾವ ರೀತಿ ಅವರಿಗೆ ಮನಸ್ಥೈರ್ಯವನ್ನ ತುಂಬೋದು ಅಂತ ಇದು ಪ್ರಶ್ನೆ. ಮೊದಲನೇ ಮಾತಾಡಿದ್ವಿ, ಅವ್ರಿಗೆ ಹೇಳ್ಬೇಕಾಗತ್ತೆ, ಅಮ್ಮ ನೋಡಿ ನೀವ್ ಏನ್ ಮಾಡ್ತಿದ್ರಿ ಮುಂಚೆ, ಮಡಿ ಆಚಾರ ಮೈಲ್ಗೆ ಎಲ್ಲ ಏನ್ ಮಾಡ್ತಿದ್ರಿ, ಅದೇ ಇವಾಗ ಈ ರೂಪದಲ್ಲಿ ಮರುಕಳಿಸಿ ಬಂದಿದೆ ಅಷ್ಟೇನೆ. ಅದನ್ನೇ ನಾವು ಈ ಮಾಸ್ಕ್ ಹಾಕೊಳ್ಳೋದು ಅವ್ರಿಗೆ ಹೊಸ ಅಭ್ಯಾಸ ಆಗ್ಬೇಕಾಗತ್ತೆ. ಅದಕ್ಕೆ ಅದನ್ನ ನಾವ್ ಹಾಕೊಂಡ್ ತೋರ್ಸಿ ಮತ್ತೆ ಮಕ್ಳಿಗೆ ಹೇಗ್ ಹೇಳ್ಕೊಡ್ತೀವೋ ಅದೇ ರೀತಿನಲ್ಲೇ ಇವ್ರಿಗೂನು ಅನುಕರಣೆ ಮಾಡಿಸ್ಬೇಕಾಗತ್ತೆ. ಬಹಳ ಸಾಫ್ಟ್ ಆಗಿ ಹೇಳ್ಬೇಕಾಗತ್ತೆ. ಯಾವ್ದೇ ರೀತಿನಲ್ಲೂ ಒರಟಾಗಿ ಹೇಳೋ ಪ್ರಯತ್ನದಲ್ಲಿ ಹೋಗ್ಲೇಬಾರ್ದು. ನೀವು ಒರಟಾಗಿ ಹೇಳಿದಷ್ಟು ಅವರಲ್ಲಿ ಆಪೋಸಿಷನ್ ಈಗೋ ಮತ್ತಷ್ಟು ಹರ್ಟ್ ಆಗತ್ತೆ, ಮತ್ತೆ ಅವ್ರದನ್ನ ಫಾಲೋ ಮಾಡಕ್ ಇಷ್ಟಾನೇ ಪಡಲ್ಲ. ಕಮ್ಯುನಿಕೇಶನ್ ಬ್ರೇಕ್ ಆಗ್ಬಿಟ್ರೆ ಬಹಳ ಕಷ್ಟ. ಆದಷ್ಟು ನೀವು ಮೃದುವಾಗಿ ಹೇಳಿ ಅವ್ರನ್ನ ಒಪ್ಪಿಸ್ಬೇಕು, ಕನ್ವಿನ್ಸ್ ಮಾಡ್ಬೇಕು, ಎಜುಕೇಟ್ ಮಾಡ್ಬೇಕು ಅದ್ರ ಬಗ್ಗೆ. ಓಕೆ, ಇನ್ನು ಯಾವ ರೀತಿ ಫಿಲಾಸಫಿಕಲಿ ನಾವು ಗಟ್ಟಿ ಆಗ್ಬೇಕು, ನಮ್ಮನ್ನ ನಾವು ಗಟ್ಟಿ ಮಾಡ್ಕೋಬೇಕು
ಈ ವಿಷಯನ ಸ್ವಲ್ಪ ಡೀಟೇಲ್ ಆಗಿ ನೀವು ನಮ್ಮಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇರೋ ಅಷ್ಟು ಶ್ರೀಮಂತಿಕೆ ಫಿಲಾಸಫಿಕಲಿ ವಿಶ್ವದ ಬೇರೆ ಯಾವ ಸಂಸ್ಕೃತಿಯಲ್ಲೂ ಕಂಡು ಬರೋದಿಲ್ಲ. ಅದಕ್ಕೆ ವಿದೇಶಿಯರೆಲ್ಲ ಇಲ್ಲಿಗೆ ಅದ್ರ ಬಗ್ಗೆ ಮೋಹ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಮತ್ತೆ ನಮ್ಮ ಭಗವದ್ಗೀತೆ ಆಗ್ಲಿ, ಭರತನಾಟ್ಯ ಆಗ್ಲಿ, ಪ್ರತಿಯೊಂದ್ರಲ್ಲೂನು ಒಂದು ಸತ್ವ ಅಡಗಿದೆ. ಸಂಗೀತ ಆಗ್ಲಿ, ಪ್ರತಿಯೊಂದ್ರಲ್ಲೂನು ಈ ಎಲ್ಲಾ ಹವ್ಯಾಸಗಳಿಂದ ಮನಸ್ಸಿಗೆ ಬಹಳಷ್ಟು ಶಾಂತಿ, ನೆಮ್ಮದಿ ಸಿಗುತ್ತೆ. ಇದಕ್ಕಿಂತ ಒಂದು ಉತ್ತಮವಾಗಿರೋ ರಿಲ್ಯಾಕ್ಸೇಷನ್, ಒಂದು ಯೋಗದ ನಾಡು ನಮ್ಮ ಭಾರತ ಭೂಮಿ. ಸೊ ಇದು ಎಲ್ಲದ್ರ ಮೂಲಕನು ಬಹಳಷ್ಟು ರಿಲ್ಯಾಕ್ಸೇಷನ್ ಸಿಗುತ್ತೆ. ಮತ್ತೆ ಭಗವದ್ಗೀತೆನಲ್ಲಿ ಕೃಷ್ಣ ಹೇಳಿಯೇ ಇದ್ದಾರೆ. ಏನು ಅಂತಂದ್ರೆ, ದುಃಖೇಶ್ವನು ದ್ವಿಗ್ನಮನಾಹ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯ ಕ್ರೋಧ ಸ್ಥಿತಧೀರ್ ಮುನಿರುಚ್ಯತೆ. ಸ್ಥಿತಪ್ರಜ್ಞನ ಲಕ್ಷಣಗಳನ್ನ ಹೇಳುವಾಗ ಹೇಳ್ತಾರೆ, ದುಃಖ ಆದವಾಗ ಅತಿ ದುಃಖ, ಸುಖ ಸಿಕ್ಕದವಾಗ ಅತಿ ಸುಖ, ಈ ರೀತಿ ಬೇಡ. ಒಂದು ಬ್ಯಾಲೆನ್ಸ್ಡ್ ಮನಸ್ಥಿತಿಯನ್ನ ಮೇಂಟೈನ್ ಮಾಡೋವನೇ ಸ್ಥಿತಪ್ರಜ್ಞ ಅಂತ. ಸೊ ಆ ಸ್ಥಿತಪ್ರಜ್ಞನ ಲಕ್ಷಣನೇ ಇದಕ್ಕೆ ಇರುವಂತಹದ್ದು. ಅದೇನೆ ಎಮೋಷನಲ್ ಇಂಟೆಲಿಜೆನ್ಸ್ ಅಂದ್ರೆ. ಎಮೋಷನಲ್ ಇಂಟೆಲಿಜೆನ್ಸ್ ಅಂದ್ರೆ ಸದಾ ಕಾಲ ಅಹಹ ಅಂತ ನಗ್ತಾ ಇರೋದಾಗ್ಲಿ ಅಥವಾ ಅಳ್ತಾ ಇರೋ ಅಳ್ಮುಂಜಿ ಆಗ್ಲಿ ಅಲ್ಲ. ಎರಡು ಭಾವನೆಗಳನ್ನ ಒಂದು ಮೀಡಿಯಂ ಲೆವೆಲ್ ನಲ್ಲಿ ಯಾರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ, ಮತ್ತೆ ಅವರ ಭಾವನೆಗಳನ್ನ ರೆಗ್ಯುಲೇಟ್ ಮಾಡುವಂತಹ ಶಕ್ತಿ ಅವ್ರಿಗಿರುತ್ತೆ, ಅದನ್ನ ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ಹೇಳೋದು. ಅವ್ರ ಬಗ್ಗೆ ಸೆಲ್ಫ್ ಅವೇರ್ನೆಸ್ ಇರ್ಬೇಕು. ಇವಾಗ ಕೋಪ ಬರ್ತಾ ಇದೆ, ಆದ್ರೆ ನಾನು ಈ ಕೋಪನ ಯಾವ್ದಾದ್ರು ಒಂದ್ ತಮಾಷೆ ಹಾಸ್ಯ ರಸದಲ್ಲಿ ನಾನು ಇದನ್ನ ವ್ಯಕ್ತಪಡಿಸ್ಬಿಡ್ತೀನಿ. ಇದನ್ನ ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ಈ ರೀತಿ ಹೇಳ್ತಾರೆ. ಮತ್ತೆ ನಿರ್ಮಲವಾಗಿರೋ ಮನಸ್ಸಿನಲ್ಲಿ ಅಂಥ ಒಂದು ಕಷ್ಟಗಳು, ಅಂತ ಒಂದು ಇದೆಲ್ಲ ನಿಲ್ಲೋದಿಲ್ಲ. ಗೀತೆನಲ್ಲಿ ಮತ್ತೊಂದು ಶ್ಲೋಕದಲ್ಲಿ ಹೇಳದ ಹಾಗೇನೆ, ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಹ್ಯಾಶು ಬುದ್ಧಿ ಪರ್ಯವತಿಷ್ಠತೆ. ಅಂದ್ರೆ ಯಾರ ಮನಸ್ಸು ನಿರ್ಮಲವಾಗಿರುತ್ತೋ ಅವನಲ್ಲಿ ಕ್ಷೋಭೆಗಳು ಬರುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇರುತ್ತೆ. ಇದು ಮನೋಚಿಕಿತ್ಸೆಯಲ್ಲೂ ಬರುವಂತ ಒಂದು ಅಂಶ. ಭಗವದ್ಗೀತೆಗೂ ಮನೋಚಿಕಿತ್ಸೆಗೂ ಬಹಳ ಹತ್ತಿರದ ನಂಟಿದೆ. ಸೊ ಆದ್ರಿಂದ ಹಿರಿಯರೇ ಆಗ್ಲಿ, ಮಕ್ಕಳೇ ಆಗ್ಲಿ, ಅಥವಾ ಮಧ್ಯ ವಯಸ್ಸಿನವರೇ ಆಗ್ಲಿ, ಎಲ್ಲರಿಗೂ ಹೇಳಿ ಮಾಡಿಸಿದಂತಹ ಭಗವದ್ಗೀತೆ. ಅಕಸ್ಮಾತ್ ನಿಮ್ಗೆ ಭಗವದ್ಗೀತೆ ಓದುವಷ್ಟು ಒಂದು ಇದು ಇಲ್ಲ ಅಂತಂದ್ರೆ, ನಮ್ಮ ಮಂಕುತಿಮ್ಮನ ಕಗ್ಗ ಇದ್ದೇ ಇದೆ. ಡಿ.ವಿ.ಜಿ ಅವರು ಕಗ್ಗದಲ್ಲಿ ಕನ್ನಡದ ಭಗವದ್ಗೀತೆಯ ಹಾಗೆ ಎಲ್ಲ ಸಾರಾಂಶವನ್ನು ಅವ್ರು ಕೊಟ್ಬಿಟ್ಟಿದ್ದಾರೆ. ಈ ರೀತಿ ಯಾವ್ದಾದ್ರೂ ಒಂದು ನಾವು ಜೀವನಕ್ಕೆ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಇರುವಂತಹ ಒಂದು ಹವ್ಯಾಸಗಳನ್ನ ಅಳವಡಿಸ್ಕೊಳ್ಳೋದು ಬಹಳ ಬಹಳ ಮುಖ್ಯ. ಇವಾಗ ಅದೇ ನಮ್ಮನ್ನ ಜೀವಂತವಾಗಿ ಲವಲವಿಕೆಯಾಗಿ ಪ್ರತಿನಿತ್ಯದ ಜೀವನನ ನಮ್ಗೆ ಕಟ್ಟಿಕೊಡೋದಕ್ಕೆ ಸಾಧ್ಯ ಇರುವಂತದ್ದು. ಸಂಗೀತ, ಭರತನಾಟ್ಯ, ಚಿತ್ರಕಲೆ, ಈ ರೀತಿಯಾಗಿ ನಮ್ಮ ಸಂಸ್ಕೃತಿಯ ಅಂಶಗಳು, ಬೇರುಗಳು ಮತ್ತೊಮ್ಮೆ ನಮ್ಮ ಬಳಿಗೆ ಈ ರಾಕ್ಷಸನ ರೂಪದಲ್ಲಿ ಬಂದು ಸಿಗ್ತಾ ಇದೆ. ಈಗ ಸುಮಾರು 1.5 ಗಂಟೆ ಆಯ್ತು. ಅದರಲ್ಲಿ ನಾವು ಮನಸ್ಸು ಅನ್ನೋ ಒಂದು ಮಹಾಕಾಶದಲ್ಲಿ ಜಸ್ಟ್ ಒಂದು ಹಾರಿಗೆ ಬಂದಿದ್ದೀವಿ ಅಷ್ಟೇ. ತುಂಬಾ ಆಳವಾದಂತಹ ವಿಚಾರ ಇದು. ಇದರಲ್ಲಿ ನಾವು ಡಿಟೇಲ್ ಆಗಿ ಹೋಗ್ಬೇಕು. ಜಸ್ಟ್ 1 ಗಂಟೆ 1.5 ತಾಸಿನಲ್ಲೆಲ್ಲ ಆಗುವಂತದ್ದಲ್ಲ. ಆದ್ರೂ ಕೂಡ ಒಂದು ಗ್ಲಿಂಪ್ಸ್ ಅನ್ನ ನಮಗೆ ತೋರಿಸಿದ್ದಾರೆ ಡಾಕ್ಟರ್ ರಾಜಲಕ್ಷ್ಮಿ ಅವರು. ಧನ್ಯವಾದಗಳು. ಹಾಗೇನೆ ನಮ್ಮ ಡಾಕ್ಟರ್ ಮಿತ್ರಾವಿಂದ ಅವರಿಂದ ಕೊನೆಯಲ್ಲಿ 1-2 ಮಾತನ್ನ ಕೇಳುವಂತ ನಮ್ಮ ಕೋರಿಕೆ ಇದೆ. ಡಾಕ್ಟರ್ ಮಿತ್ರಾವಿಂದ ಅವರು 1-2 ಮಾತನ್ನ ಆಡ್ಬೇಕು. ಸೊ ಇವಾಗ ಕೋವಿಡ್ ಪರಿಸ್ಥಿತಿನಲ್ಲಿ ಎಲ್ಲಾರ್ಗೂ ಮೇಡಮ್ ಹೇಳ್ದಂಗೆ, ಡಾಕ್ಟರ್ ರಾಜಲಕ್ಷ್ಮಿ ಹೇಳ್ದಂಗೆ ತುಂಬಾ ಸ್ಟ್ರೆಸ್ ಇದೆ. ಈ ಸ್ಟ್ರೆಸ್ ನಲ್ಲಿ ಮನ್ಸು ಬೇಸಿಕ್ಲಿ ಡೈವರ್ಟ್ ಮಾಡ್ಕೋಬೇಕು. ನಿಮ್ಗೆ ಏನ್ ಇಷ್ಟ ಅಂತ ಅದು ಹಾಬೀಸ್, ನೀವ್ ಯಾವತ್ತು ಪರ್ಸ್ಯೂ ಮಾಡ್ಲಿಕ್ಕೆ ಆಗಿರ್ಲಂತದ್ ಏನ್ ಹಾಬೀಸ್ ಇರ್ತಾವೋ ಅದ್ರ ಮೇಲೆ ನೀವು ಲಕ್ಷ್ಯ ಕೊಡ್ಬಹುದು. ಚೈತ್ರ ಅವ್ರು ಹೇಳ್ದಂಗೆ ನಿಮ್ದು ಏನ್ ಟ್ರೆಡಿಷನಲ್ ಫುಡ್ಸ್ ಇರ್ತಾವೆ, ಅಂದ್ರೆ ನೀವು ಇಂಟರ್ನ್ಯಾಷನಲ್ ಕ್ವಿಸೀನ್ಸ್ ಹೋಗೋದ್ ಬೇಕಾಗಿಲ್ಲ. ನಿಮ್ದೇ ಅಜ್ಜಿ ಮಾಡೋ ಅಂತದ್ ನಮ್ಗೆ ಎಷ್ಟೊಂದು ರೆಸಿಪೀಸ್ ಬರೋದ್ನೇ ಇಲ್ಲ, ಅಂಥವನ್ನೆಲ್ಲ ನಾವು ಕಲ್ತ್ಕೋಬಹುದು. ಸೊ ಈ ಟೈಮ್ ಅನ್ನ ಬೇಸಿಕ್ಲಿ ಕನ್ಸ್ಟ್ರಕ್ಟಿವ್ಲಿ ಯೂಸ್ ಮಾಡ್ಬೇಕು ನಾವು. ಓಕೆ, ನಮ್ ಮನ್ಸನ್ನ ಆಕ್ಯುಪೈ ಮಾಡ್ಕೊಂಡಿರ್ಬೇಕು. ಅಫ್ಕೋರ್ಸ್ ಎಲ್ಲಾರ ಹತ್ರನೂ ಸಾಕಷ್ಟು ಕೆಲ್ಸ ಇದೆ, ಅಂದ್ರೆ ಆ ಕೆಲ್ಸ ನಮ್ ಆಫಿಷಿಯಲ್ ವರ್ಕ್ ಅಂತ ಇರತ್ತೆ. ಆದ್ರೆ ಆಫಿಷಿಯಲ್ ವರ್ಕ್ ನಿಂದಾನು ನಾವು ಸ್ವಲ್ಪ ಬ್ರೇಕ್ ತಗೊಂಡು ನಮ್ಗೇನ್ ಹಾಬೀಸ್ ಇರತ್ತೋ, ನಮ್ಗೇನ್ ಇಷ್ಟ ಇರತ್ತೋ ಅದನ್ನ ಸ್ವಲ್ಪ ಪರ್ಸ್ಯೂ ಮಾಡಿ ನಮಗ್ ಸ್ವಲ್ಪ ಬ್ರೇಕ್ ಸಿಗತ್ತೆ. ಬ್ರೇಕ್ ಫ್ರಮ್ ದ ರೂಟೀನ್, ಬ್ರೇಕ್ ಟು ರಿಲ್ಯಾಕ್ಸ್ ಅವರ್ ಸೆಲ್ಸ್. ಓಕೆ, ಸೊ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು
ಫುಡ್ ನಲ್ಲಿ ಬಹಳ ಸಿಂಪಲ್ ಇಟ್ಕೋಬೇಕು, ನಥಿಂಗ್ ಸೋ ಎಕ್ಸೆಪ್ಷನಲ್. ಏನ್ ಲೋಕಲಿ ಅವೈಲೇಬಲ್ ಸೀಸನಲ್ ಏನ್ ಫುಡ್ಸ್ ಇರ್ತಾವಲ್ಲ ಅದನ್ನೆಲ್ಲ ಯೂಸ್ ಮಾಡಿ ನಾವ್ ಏನೇನ್ ಮಾಡ್ಕೋಬಹುದು. ಫಾರ್ ಇನ್ಸ್ಟೆನ್ಸ್ ಇವಾಗ ಮಾವಿನ ಹಣ್ಣಿನ ಕಾಲ ಇತ್ತು, ಓಕೆ, ಸ್ವಲ್ಪ ಕೆಲವು ವೆರೈಟೀಸ್ ಆಫ್ ಮಾವಿನ ಹಣ್ಣು ಇನ್ನೂ ಸಿಗ್ತಾವೆ, ಅವನ್ನೆಲ್ಲ ಯೂಸ್ ಮಾಡ್ಬೇಕು. ಮತ್ ಏನೇನ್ ಸೀಸನಲಿ ಏನ್ ಅವೈಲೇಬಲ್ ಇರ್ತಾವಲ್ಲ ಅವನ್ನ ಯೂಸ್ ಮಾಡ್ಬೇಕು. ತರಕಾರಿ ಬೇಸಿಕ್ಲಿ ಜಾಸ್ತಿ ತಗೋಬೇಕು. ಇಮ್ಯೂನ್ ಬೂಸ್ಟಿಂಗ್ ಫುಡ್ಸ್ ಅಂತ ಅಂದ್ರೆ ಬರೀ ಏನೋ ನಟ್ಸ್ ಸೀಡ್ಸ್ ಅಷ್ಟೇ ಅಲ್ಲ, ನಮ್ ತರಕಾರಿಗಳು ಬಹಳ ಇಮ್ಯೂನ್ ಬೂಸ್ಟಿಂಗ್ ಅದ್ರಲ್ಲಿ ಪ್ರಾಪರ್ಟೀಸ್ ಇರ್ತವೆ. ಸೊ ಅವನ್ನೆಲ್ಲ ಇನ್ಕ್ಲೂಡ್ ಮಾಡ್ಬೇಕು. ಬೇಸಿಕ್ಲಿ ನಾವ್ ಯೂಶಲಿ ಹೆಂಗ್ ಊಟ ಮಾಡ್ತೀವಲ್ಲ, ಒಂದ್ ಸಾಂಬಾರ್ ಇತ್ತು ಒಂದ್ ಅನ್ನ ಇತ್ತಂದ್ರೆ ನಮ್ದು ಊಟನೇ ಆಗ್ ಹೋಗಿರತ್ತೆ. ಸಾಂಬಾರ್ನಲ್ಲಿ ಬರೀ ಒಂದ್ ಸ್ವಲ್ಪ ಏನೋ ಸ್ವಲ್ಪ ತರಕಾರಿ ಇರತ್ತೆ, ಅದೇ ತರಕಾರಿನ ನಮ್ದೆಲ್ಲ ಊಟ ಆಗ್ ಹೋಗಿರತ್ತೆ. ಸೊ ಅದರಿಂದ ಸ್ವಲ್ಪ ಚೇಂಜ್ ಮಾಡಿ ನಮ್ ಅರ್ಧ ತಟ್ಟೆ ಫುಲ್ ತರಕಾರಿ ನಂಗೆ ಇರ್ಲಿ, ಅದರಿಂದ ನಮ್ಗೆ ಸಾಕಷ್ಟು ಉಪಯೋಗ ಆಗತ್ತೆ. ನಾಟ್ ಓನ್ಲಿ ಇಮ್ಯುನಿಟಿ ಬಟ್ ಆಲ್ಸೋ ಅದ್ ವೇಟ್ ರೆಗ್ಯುಲೇಟ್ ಮಾಡತ್ತೆ, ನಮ್ ಶುಗರ್ ರೆಗ್ಯುಲೇಟ್ ಮಾಡತ್ತೆ, BP ರೆಗ್ಯುಲೇಟ್ ಮಾಡತ್ತೆ, ಅಂಡ್ ಓವರ್ ಆಲ್ ವಿ ಗೆಟ್ ಅ ವೆರಿ ಗುಡ್ ಪಾಸಿಟಿವ್ ಫೀಲಿಂಗ್. ಸೊ ಅಂಥದನ್ನೆಲ್ಲ ಹೆಲ್ದಿ ಪ್ರಾಕ್ಟಿಸಸ್ ಶುರು ಮಾಡುವಂತ ಈ ಕಾಲ. ಓಕೆ, ಸೊ ಹ್ಯಾಬಿಟ್ಸ್ ಹಿಂಗೆ ಡೆವಲಪ್ ಆಗತ್ತೆ. ಸೊ ಕೆಲವು ದಿನ ಪ್ರಾಕ್ಟೀಸ್ ಮಾಡಿದ್ರೆ ಆಲ್ಮೋಸ್ಟ್ ನಾವು ಫಾರ್ ಇನ್ಸ್ಟೆನ್ಸ್ ನಾವು ಪೇಷಂಟ್ಸ್ ಅಥವಾ ಕ್ಲೈಂಟ್ಸ್ ಜೊತೆ ಮಾತಾಡ್ಬೇಕಾದ್ರೆ ಇದೇ ಹೇಳ್ತೇವೆ, ಪ್ರಾಕ್ಟೀಸ್ ಇಟ್ ಫಾರ್ ಅಟ್ಲೀಸ್ಟ್ 1 week. ನೀವು ದಿನ 1 week ನಲ್ಲಿ ದಿನ ಹಂಗೆ ಪ್ರಾಕ್ಟೀಸ್ ಮಾಡ್ಕೊಂತ ಇದ್ರೆ ನೆಕ್ಸ್ಟ್ ವೀಕ್ ನಲ್ಲೂ ಸೇಮ್ ಕಂಟಿನ್ಯೂ ಮಾಡ್ಕೊಂತ ಇದ್ರೆ ಸ್ಲೋಲಿ ನಿಮ್ದು ಹ್ಯಾಬಿಟ್ ಫಾರ್ಮ್ ಆಗತ್ತೆ. ಸೊ ಹಿಂದಿಂದ ಏನೇನ್ ಇತ್ತು, ಏನೇನ್ ಅನ್ಹೆಲ್ದಿ ಪ್ರಾಕ್ಟಿಸಸ್, ಅನ್ಹೆಲ್ದಿ ಹ್ಯಾಬಿಟ್ಸ್ ನೀವು ಫಾಲೋ ಮಾಡ್ತಿದ್ರು, ಇಟ್ ಇಸ್ ಟೈಮ್ ಟು ಅಂಡು ಇಟ್ ಅಂಡ್ ಲರ್ನ್ ಸಮಥಿಂಗ್ ವಿಚ್ ಇಸ್ ಮೋರ್ ಹೆಲ್ದಿ. ಅಂಡ್ ಹ್ಯಾಬಿಟ್ಸ್ ಕ್ಯಾನ್ ಬಿ ಲರ್ನ್ಡ್ ಅಟ್ ಎನಿ ಗಿವನ್ ಏಜ್. ಅದಕ್ಕೆ ಸ್ವಲ್ಪ ಮೋಟಿವೇಶನ್ ಇರಬೇಕು, ಸ್ವಲ್ಪ ಡಿಸೈರ್ ಇರಬೇಕು, ಅಂಡ್ ದೆನ್ ಸ್ಕೈ ಇಸ್ ದ ಲಿಮಿಟ್. So I wish everybody a very healthy life and a very fruitful life, and thank you so much. Thank you. ಇದು ನೋಡಿ, ಈಗ ನಮ್ಮ ಆಹಾರವೇ ನಮ್ಮ ಮನಸ್ಸನ್ನ ರೂಪಿಸುವಂತದ್ದು. ಹಾಗಾಗಿ ಆದಷ್ಟು ನೀವು ಹೇಳಿದಾಗೆ ಸಾತ್ವಿಕ ಆಹಾರ ಅಂತ, ಭಾರತೀಯ ಪದ್ಧತಿಯಲ್ಲಿ ಸಾತ್ವಿಕ ಆಹಾರ, ತಾಮಸಿ ಆಹಾರ ಅಂತ ಎಲ್ಲ ಇದೆ. ಸೊ ಸಾತ್ವಿಕ ಆಹಾರಕ್ಕೆ ಹೆಚ್ಚು ಒತ್ತು ಕೊಟ್ರೆ ನಮ್ಮ ಜೀವನ ಇನ್ನಷ್ಟು ನಿರಾಳವಾಗಿ ಇರುತ್ತೆ, ಮನಸ್ಸು ಶಾಂತವಾಗಿರುತ್ತೆ ಅಂತ ನೀವೆಲ್ಲ ಒಂದ್ ರೀತಿ ಇದನ್ನ ತುಂಬಾ ಚೆನ್ನಾಗಿ PPT ಮೂಲಕ, ನಿಮ್ಮ ಮಾತಿನ ಮೂಲಕ ನಮಗೆ ತಿಳಿಸ್ಕೊಟ್ರಿ. ಡಾಕ್ಟರ್ ರಾಜಲಕ್ಷ್ಮಿ ಅವರಿಗೆ, ಹಾಗೇನೆ ಡಾಕ್ಟರ್ ಮಿತ್ರಾವಿಂದ ಅವರಿಗೆ, ಶ್ರೀಮತಿ ಚೈತ್ರಾ ರಾವ್ ಅವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀವಿ. ಹಾಗೆ ಈ ಕಾರ್ಯಕ್ರಮವನ್ನ ಹೋಸ್ಟ್ ಮಾಡಿದಂತಹ ಗೆಳೆಯ ರಮೇಶ್ ಅವರಿಗೆ ಧನ್ಯವಾದ ಹೇಳಲೇಬೇಕು. ಬೆಂಗಳೂರಿನಲ್ಲಿ ಕೂತು ಕನ್ನಡಕ್ಕಾಗಿ, ಕನ್ನಡಿಗರಿಗಾಗಿ ಇಂತಹ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದು ಒಂದು ಒಳ್ಳೆಯ ಸಾಧನೆಯೂ ಹೌದು, ಒಳ್ಳೆಯ ಕೆಲಸ ಹೌದು. ಈ ಟೈಮ್ನಲ್ಲಿ ಸಮಯದ ಸದುಪಯೋಗ ಸಜ್ಜನರೊಂದಿಗೆ. ಸೊ ಇಲ್ಲಿಗೆ ನಾವು ಇವತ್ತಿನ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ದೇವರು ಹೆಚ್ಚು ಒಳ್ಳೆಯ ಆರೋಗ್ಯವನ್ನ ಕೊಡಲಿ. ಜಗತ್ತಿಗೆ ಬಂದಂತಹ ಕೊರೋನಾ ಸಂಕಟ ಆದಷ್ಟು ಬೇಗ ನಿವಾರಣೆ ಆಗಲಿ ಅಂತ ಕೇಳ್ತಾ ಎಲ್ಲರಿಗೂ ಶುಭರಾತ್ರಿ.